ಒಣ್ಣೆ ಹಿಡ್ದ ಜಲಪಾತಗಳು ಹೇಳಿದ್ನಿಲ್ಲ ಮತ್ತೆ ಇದೇನು ಬತ್ತಂದಿರಿ ಮತ್ತೆ ಕಾವೇರಿ ನೀ ಹೇಳಿದ್ಮೇಲೆ ಕಾವೇರಿ ನದಿ ಹರಿಬೇಕಾರ 5 ಜಲಪಾತಗಳು ಸಿರೀಸ್ ವೈಸ್ ಕೇಳ್ತಾರತ್ತೇಳಿ ಒಣ್ಣೆದು ಹೇಳ್ರಿ. ಚುಂಚನಕಟ್ಟೆ ಒಣ್ಣೆದು ಯಾವ ಡಿಸ್ಟಿಕ್? ಮೈಸೂರು. ನೆಕ್ಸ್ಟ್ ಎರಡನೇದ ಎಡಮುರಿ ಬಲಮುರಿ ಬಿಟ್ರೆ ಹೇಳಿದ್ಮೇಲೆ ಒಣ್ಣೆ ಹಿಡ್ದ ಸಿರೀಸ್. ಈಗ ಮಣ್ಣು ಕ್ವಶನ್ಯಾಗ ಕೇಳಿದ್ದು ಡೈರೆಕ್ಟ್ ಅದನ್ನ ಎಡಮುರಿ ಬಲಮುರಿ ಬಿಟ್ಟ ಶಿವನ ಸಮುದ್ರ ಹಾಕಿದ್ದು ಅದರ ಸಲ್ಮಂದತ್ತಲ್ಲ. ಕಾವೇರಿ ರಿವರ್ ಹರಿತೈತಿ, ಎಲ್ಲಿಂದ ಹುಡ್ತೈತಿ ಕಾವೇರಿ? ಅದ ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಒಳಗೆ ಕಾವೇರಿ ರಿವರ್ ಹುಡ್ತೈತಲ್ಲ. ಹುಟ್ಟಿದ ಮೇಲೆ ಎಷ್ಟಂದ್ರೆ 5 ಜಲಪಾತಗಳನ್ನ ನಿರ್ಮಾಣ ಮಾಡ್ತೈತಿ. ಕಂಟಿನ್ಯೂ ಹೋಗಾಗ್ರಿ. ಒಣ್ಣೆದು ಹೇಳ್ರಿ ಮೊದಲಿಂದ. ಚುಂಚನಕಟ್ಟೆ ಫಾಲ್ಸ್ ಅಂತ ಕರಿತೀವಿ, ಯಾವ ಡಿಸ್ಟಿಕ್ನೇ ಬರ್ತೈತಿ? ಮೈಸೂರು. ಎರಡನೇದು 2 ಬರ್ತಾವೆ, ಬಲಮುರಿ ಮತ್ತು ಎಡಮುರಿ. ಇವು 2 ಮಂಡ್ಯ ಡಿಸ್ಟಿಕ್ನೇ ಬರ್ತಾವೆ ನೋಡಿ. ಮೈಸೂರು ಅಂದಿದ್ವಲ್ಲ, ಮಂಡ್ಯ ಡಿಸ್ಟಿಕ್. ಒಣ್ಣೇದು ಯಾವ್ದು ಹೇಳ್ರಿ? ಚುಂಚನಕಟ್ಟೆ. ಎರಡನೇದ ಬಲಮುರಿ, ಎಡಮುರಿ. ಮೂರನೇದು ಈಗ ಹೇಳ್ರಿಲ್ಲ ಶಿವನ ಸಮುದ್ರ. ಶಿವನ ಸಮುದ್ರದಾಗ 2 ಡಿವೈಡ್ ಆಕ್ಕವ, ಯಾವ? ಗಗನಚುಕ್ಕಿ ಮತ್ತು ಭರಚುಕ್ಕಿ. ಗಗನಚುಕ್ಕಿ ಯಾವ ಡಿಸ್ಟಿಕ್ನಾಗ? ಮಂಡ್ಯ. ಭರಚುಕ್ಕಿ ನಾಳೆ ಹಿಂಗೆ ಡೈರೆಕ್ಟ್ ಇವು 2 ಕೊಡಲ್ದ ಬರೀ ಏನರ ಶಿವನ ಸಮುದ್ರ ಯಾವ 2 ಡಿಸ್ಟಿಕ್ನಾಗ ಬರ್ತೈತೆ ಅಂದ್ರೂ ಹಾಕಿ ಬರ್ರಿ. ಚಾಮರಾಜನಗರ ಮತ್ತು ಮಂಡ್ಯ ಡಿಸ್ಟಿಕ್ನಾಗ. ಅದ್ರೊಳಗೆ 2 ಡಿವೈಡ್ ಕೇಳಿದತ್ತೇಳಿ, ಭರಚುಕ್ಕಿ ಮತ್ತು ಗಗನಚುಕ್ಕಿ. 3 ಅದಲ್ ಜಲಪಾತಗಳು. ಈಗ 4ನೇದು ಮೇಕೆದಾಟು ಎಲ್ಲಿ ಬರ್ತೈತಿ? ರಾಮನಗರದಾಗ ಮೇಕೆದಾಟು ಯೋಜನೆನೂ ಬರತೈತಿ, ಅದರ ರಿಲೇಟೆಡ್ ಕೇಳ್ಬೋದು. ಮೇಕೆದಾಟುದಾಗ ಕಾವೇರಿ ನದಿ ಯಾವ ಉಪನದಿನ ಮರ್ಜ್ ಮಾಡ್ಬೇಕು? ಅರ್ಕಾವತಿ. ಅದು ಕ್ವಶನ್ ಕೇಳ್ಯಾರ, ಅದ್ರ ಸಲ್ಮಂದ ಹೇಳತ್ನ ಅರ್ಕಾವತಿ ರಿವರ್. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಬರೋದು ಯಾವ್ದ? ಹೊಗೇನಕಲ್ಲು ಯಾವ ಸ್ಟೇಟ್ನಾಗ? ತಮಿಳ್ನಾಡಿನಾಗ. ವೆರಿ ಗುಡ್, ನೆನಪೈತಲ್ಲ. ಇದು ಹೇಳ್ರಿ. ಇದು ರೀಸೆಂಟಾಗಿ ಹೇಳ್ರೆ ಇದು ಕ್ವಶನ್ ಕೇಳ ನೋಡಿ. 262 ಮಂಡ್ ಮಾಡಿದ್ವಲ್ಲ ವಿಧಿ, ರಿವಿಷನ್ ಮಾಡಿಸ್ಲಿ. 262ನೇ ವಿಧಿ ಅದಕ್ಕೆ ಸಂಬಂಧಿಸಿ ಅಂತಾರಾಜ್ಯ ಜಲ ವಿವಾದ 263 ಒಂದೇ ಇನ್ಕ್ರೀಸ್ ಆಗೈತೆ ಅದ್ರೊಳಗೆ. ಅಂತಾರಾಜ್ಯ ಮಂಡಳಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಹತ್ತಿಲ್ಲ 263. 262 ಬಂದ್ರೆ ಅಂತಾರಾಜ್ಯ ಜಲಮಂಡಳಿಗಳ ನಿರ್ಮಾಣ. ಜಲಮಂಡಳಿ ಯಾಕಂದ್ರೆ ಈ ಕಾವೇರಿ ನದಿ ಯಾವ್ದಾರ 2 ತಮಿಳ್ನಾಡು ಕರ್ನಾಟಕ ರಿಲೇಟೆಡ್ ಬರ್ತೇಳಿ ಅಂಥವಕ್ಕ ಜಲಮಂಡಳಿಗಳನ್ನ ನಿರ್ಮಾಣ ಮಾಡಿರತ್ತ. ಸಂವಿಧಾನದಾಗ ಯಾವ ವಿಧಿ ಹೇಳೈತೆ ಅಂದ್ರೆ 262. ಇದೇಳು ನೋಡು ಅದ್ರೊಳಗೆ ಕೇಳಿದ ವಲಯ ಮಂಡಳಿಗಳು ಶಾಸನಬದ್ಧ ಅದಾವ, ಸಂವಿಧಾನಬದ್ಧ ಅದಾವ. ಶಾಸನಬದ್ಧ ಅದಾವ. ವಲಯ ಮಂಡಳಿಗಳು ಯಾವ ಶಾಸನ ಪ್ರಕಾರ ಅಥವಾ ಯಾವ ಇಯರ್ದಾಗ ಮಾಡ್ತಾರೆ? 1956, 1971, 56. ನೆನಪಿಟ್ಕೋರಿ. 1950 2 ಕೊಟ್ಟಾಗ ಶಾಸನಬದ್ಧ ಸಂಸ್ಥೆಗಳು. ಇದ್ರೊಳಗ ವಲಯ ಮಂಡಳಿಗಳ ಯಾವ 2 ಕಾಯ್ದೆ ಪ್ರಕಾರ ಅಥವಾ ಯಾವ 2 ಇಯರ್ ಅಂದ್ರೆ 2 ಅಕ್ರೆ 1956 ಬರ್ತೈತಿ ಮತ್ತು 71 ಬರ್ತೈತಿ. 71 ಪ್ರಕಾರ ಯಾವ್ದಂದ್ರ ಮೇಘಾಲಯದ ಶಿಲ್ಲಾಂಗದ ಈಶಾನ್ಯದ ವಲಯ ಮಂಡಳಿ ಬರ್ತೈತಿಲ್ಲ. ಎಲ್ಲಿ ಬರ್ತೈತೆ ಅಂದ್ರೆ ಮೇಘಾಲಯ. ಯಾಕಂದ್ರೆ ಕ್ವಶನ್ ಕೇಳಿದಾಗ ಎಲ್ರ ವಲಯ ಮಂಡಳಿಗಳ ಶಾಸನಬದ್ಧ ಸಂಸ್ಥೆಗಳು, ಸಂವಿಧಾನಬದ್ಧ ಸಂಸ್ಥೆಗಳಲ್ಲ, ಅದಕ್ಕೆ ವಿಧಿ ಇಲ್ಲಲ್ಲ. ವಲಯ ಮಂಡಳಿಗಳ ಶಾಸನಬದ್ಧ ಸಂಸ್ಥೆ ಆಗಿದ್ದಾಗ ಇವು 2 ಶಾಸನಗಳ ಇಯರ್ ಕೊಟ್ಬಿಟ್ಟಾಗ ಬರೀ 56ರದ ಇಯರ್ ಅಷ್ಟು ಹಾಕ್ಬೇಡ್ರಿ. 71 ಇಯರ್ದಾಗೂ ಶಾಸನಬದ್ಧ ಸಂಸ್ಥೆಯಾಗಿನ ಮಾಡಿರ್ತಾರೆ. ಯಾವ್ದಂದ್ರ ಇದನ್ನ ಈಶಾನ್ಯ ರಾಜ್ಯದ. ಎಷ್ಟದ ವಲಯ ಮಂಡಳಿಗಳು ಟೋಟಲ್? 6 ಅದಾವ. ನೆನಪೈತಲ್ಲ, 6 ವಲಯ ಮಂಡಳಿಗಳು ಬರ್ತಾವ. ನಡು 5 ಇಲ್ಲೊಂದು ಹೇಳ್ತೀರಿ ನಮ್ ಬೇಡನ. ಉತ್ತರದಾಗ ಯಾವ್ದು? ಡೆಲ್ಲಿ. ದಕ್ಷಿಣದಾಗ ಚೆನ್ನೈ. ಪಶ್ಚಿಮದಾಗ ಮುಂಬೈ. ಪೂರ್ವದಾಗ ಕಲ್ಕತ್ತಾ. ಮಧ್ಯದಾಗ ಲಕ್ನೋ. ಆಮೇಲೆ ಈಶಾನ್ಯದಾಗ ಮಧ್ಯದಾಗ ಬಂದಾಗ ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಉತ್ತರದಾಗ ಬಂದಾಗ ಡೆಲ್ಲಿ, ದಕ್ಷಿಣದಾಗ ಬಂದಾಗ ಚೆನ್ನೈ, ಪಶ್ಚಿಮದಾಗ ಬಂದಾಗ ಮುಂಬೈ, ಪೂರ್ವದಾಗ ಬಂದಾಗ ಕಲ್ಕತ್ತಾ, ಮಧ್ಯದಾಗ ಬಂದಾಗ ಪ್ರಯಾಗ್ರಾಜ್. ಪ್ರಯಾಗ್ರಾಜ್ಕ ಅಲಹಾಬಾದ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಮತ್ತೆ ಎಲ್ರ ಇನ್ ಕೇಸ್ ಎಲ್ರ ಮಧ್ಯದ ಕೇಂದ್ರ ವಲಯ ಮಂಡಳಿ ಇರೋದು ಪ್ರಯಾಗ್ರಾಜ್ ಬಿಟ್ಟು ಎಲ್ರ ಅಲಹಾಬಾದ್ ಕೊಟ್ರೆ ಬೇರೆ ಇರ್ತಲ್ಲ. ಅಲಹಾಬಾದ ಪ್ರಯಾಗ್ರಾಜ 2 ಒಂದ. ಪ್ರಯಾಗ್ರಾಜ್ದಾಗ ಯಾವ ನದಿ ಹುಟ್ಟತೈತಿ? ಪ್ರಯಾಗ್ರಾಜ್ದಾಗ ಯಾವ ನದಿ ಸ್ಟಾರ್ಟ್ ಆಕತ್ತೆ ಅಲ್ಲಿಂದ? ಯಾವ್ದು? ಸರಸ್ವತಿ. ಗಂಗಾ ನದಿ ಹುಟ್ಟುದ ಪ್ರಯಾಗ್ರಾಜ್ಯದಾಗ. ಅದಕ್ಕೆ ಪ್ರಯಾಗ್ರಾಜ್ ಪಂಚಪ್ರಯಾಗಗಳು ಬಂದಾಗ ಪ್ರಯಾಗ್ರಾಜ್ ಅಥವಾ ಪಂಚಪ್ರಯಾಗದಾಗ ಬರ್ತೈತಿ ಅಲ್ಲ. ಪ್ರಯಾಗ್ರಾಜ್ದಾಗ ಗಂಗಾ ತರಿತಿರ್ತ. ಏನಾತ ನಾವು ಹುಟ್ಟ ಗಂಗಾ ಆತ ಅಲ್ಲಿಂದ ನಿರ್ಮಾಣ ಆಗಿ ಹೋಗತ್ತಲ್ಲ ಪ್ರಯಾಗ. ಮತ್ತು ದೇವಪ್ರಯಾಗ ಅಂದ್ರೆ ಯಾವ್ದು? ಪ್ರಯಾಗ್ರಾಜ್ಕ ಅದನ್ನು ಇನ್ನೊಮ್ಮೆ ಹೇಳ್ತೀನಿ ಪೂರ್ತಿ ಹೇಳ್ತೀನಿ. ಕರೆ ಹೇಳ್ತೀನಿ ಸಮಾಧಾನ. 5 ಪಂಚಪ್ರಯಾಗಗಳದಾವ. ಈಗ ಹೇಳ್ರಿ ನೀವು, ಪಂಚಪ್ರಯಾಗಗಳಾಗ ಗಂಗಾ ನದಿ ಹುಟ್ಟತೈತೆ ಅಂದ್ರೆ ಗಂಗೋತ್ರಿದಾಗ ಗಂಗಾ ನದಿ ಹುಟ್ಟಂಗಿಲ್ಲ. ಒಣ್ಣೇದು ಹೌದಾ? ಗಂಗೋತ್ರಿದಾಗ ಯಾವ್ದು ಹುಟ್ಟತೈತಿ? ಭಗೀರಥಿ ನದಿ ಹುಟ್ಟತೈತಿ. ಇವೆಲ್ಲ ಕೂಡ ಗಂಗೋತ್ರಿ ಆಗ್ಬೇಕಾರೆ ಗಂಗಾ ನದಿ ಎಲ್ಲಿ ಹಾಕತೈತಿ ನೀವೇ ಹೇಳ್ಕೊತವ್ರೆ. ಪಂಚಪ್ರಯಾಗ ಅಂತೇಳಿ. ಒಣ್ಣೇದು ಪ್ರಯಾಗ ಬರ್ತೈತಿ ಎಲ್ಲಿ ಅಂದ್ರೆ ಒಣ್ಣೇದ ಅಲಕನಂದ ರಿವರ್ ಅಂತ ಹುಟ್ಟತೈತೆ ಅಂತೇಳಿ. ಈ ಅಲಕನಂದ ರಿವರ್ಗೆ ಎಲ್ಲ ಬಂದ ಮರ್ಜ್ ಹಾಕೋತ್ ಬರ್ತಾವ. ಒಣ್ಣೇದು ಅಲಕನಂದಕ್ಕೆ ಎಲ್ರ ಬಂದು ಒಣ್ಣೇದು ಯಾವ್ದು ಬರ್ತೈತಿ ನದಿ ಹೇಳ್ರಿ? ಪಿಂಡರ ಗಂಗಾ ಅಂತ ಬರ್ತೈತಿ. ಅದಕ್ಕೆ ಯಾವ ಪ್ರಯಾಗ ಅಂತ ಕರಿತೀವಿ? ಪಿಂಡರ. ದೌಲಿಗಂಗಾ. ಒಣ್ಣೇದ ದೌಲಿಗಂಗಾ ಅಂತ ಬರ್ತೈತಿ. ಇದು ಅಲಕನಂದ ಹುಟ್ಟುದು ಎಲ್ಲಿ ಹೇಳ್ರಿ ಮೊದಲು? ಅಲಕನಂದ ಬದ್ರಿನಾಥ್ದಾಗ ಹುಟ್ಟತೈತೋ ಕೇದಾರ್ನಾಥ್ನಾಗ?
ಬದ್ರಿನಾಥದಾಗ ಅಲಕ್ನಂದ, ಬದ್ರಿನಾಥದಾಗ ಅಲಕ್ನಂದ ಹುಡ್ತೈತಿ. ಇನ್ನೊಮ್ಮೆ ಅಲಕ್ನಂದ ಅಂತ ಬರ್ತೇನೆ. ಇದ ಪೂರ್ತಿ ರಿವರ್ ಅನ್ನೋದು ಅಲಕ್ನಂದ ನೆನ್ಪಿಟ್ಕೊಂಡ್ರೆ ಇವಕ್ ಬಂದು ಎಲ್ಲ ಮರ್ಜ್ ಹಾಕೋತಕ್ಕೋ. ಅಲಕ್ನಂದ ಹುಟ್ಟುದ ಬದ್ರಿನಾಥ್ದಾಗ. ಅಲಕ್ನಂದಕ್ಕೆ ಒಂದೇ ನದಿ ಬಂದು ಕುಡ್ದು ಯಾವ್ದಂದ್ರೆ ದೌಲಿ ಗಂಗಾ ಅಂತ ಬರ್ತದೆ. ಆ ದೌಲಿ ಗಂಗಾ ನದಿ ಬಂದು ಕುಡಿದ್ರೆ ಯಾವ ಪ್ರಯಾಗ ಹತ್ತಿಯೋ ವಿಷ್ಣು ಪ್ರಯಾಗ್. ದೌಲಿ ಗಂಗಾ ಬಂದ್ರೆ ವಿಷ್ಣು ಪ್ರಯಾಗ್. ಅದಾದ್ಮೇಲೆ ಬರುದ ನಂದಾಕಿನಿ ಅಂತ, ನಂದಾಕಿನಿ ರಿವರ್ ಅಂತ ಬರ್ತದೆ. ಅದಕ್ಕೆ ಯಾವ್ದು ಹತ್ತಿವ ಅಂದ್ರೆ ನಂದ ಪ್ರಯಾಗ್. ಹೌದಾ, 2 ರಿವರ್ ಬಂದು ಕುಡ್ದು ಅದಾದ್ಮೇಲೆ ಬಂದು ಕುಡ್ದು ಅಂದ್ರೆ ಪಿಂಡರ್ ಗಂಗಾ ಅಂತ ಕರಿತೀವಿ. ಪಿಂಡರ್ ಗಂಗಾ ಬಂದು ಕುಡಿದ್ರ ಕರ್ಣ ಪ್ರಯಾಗ್. 3 ಅದವಲ್ಲ, ವಿಷ್ಣು ನಂದ ಕರ್ಣ 3 ಪ್ರಯಾಗಗಳು ಅದು. ಅದಾದ್ಮೇಲೆ ಈ ಸೈಡ್ ಬಿಡುದು, ಈ ಕಡೆ ಬಂದು ಕುಡು ನದಿ ಹೋದು. ಆಮೇಲೆ ಅಲಕನಂದಕ್ಕ ಇನ್ನೊಂದು ಯಾವ್ದಂದ್ರೆ ಮಂದಾಕಿನಿ ರಿವರ್ ಅಂತ ಬಂದು ಕುಡ್ತೈತಿ. ಆ ಮಂದಾಕಿನಿ ರಿವರ್ ಬಂದು ಕುಡಿದ್ರೆ ಅದಕ್ಕೆ ಏನತ್ತೀವಿ ಅಂದ್ರೆ ರುದ್ರಪ್ರಯಾಗ ಆತ. ಮಂದಾಕಿನಿ ರಿವರ್ ಬಂದು ಕುಡ್ತಿರ ರುದ್ರಪ್ರಯಾಗ್. ಈ ಮಂದಾಕಿನಿ ರಿವರ್ ಎಲ್ಲಿ ಹುಡ್ತೈತೆ ಅಂದ್ರೆ ಕೇದಾರ್ನಾಥ್ನಾಗ. ಅಲ್ಲಿ ಮಂದಾಕಿನಿ ಎರಡು ಉಲ್ಟಾ ಹೇಳ, ಮತ್ತೆ ಮಂದಾಕಿನಿ ಕೇದಾರ್ನಾಥ್ ಅಲ್ಲಿ ಕರೆಕ್ಟ್ ಐತಿ. ಮಂದಾಕಿನಿ ಕೇದಾರ್ನಾಥ್ನಾಗ ಲಾಸ್ಟ್ ಇನ್ನೊಂದು ರಿವರ್ ಕೊಡ್ಬೇಕು. ಗಂಗೋತ್ರಿ ಒಳಗೆ ಯಾವ್ದು ಹುಡ್ತೈತೆ ಅಂದ್ರೆ ಭಗೀರಥಿ. ಯಾಕೆ ಭಗೀರಥಿ ರಿವರ್ ಅಂದ್ರೆ ಕೇಳ್ತಾರ, ಭಾರತದ ಅತಿ ಎತ್ತರವಾದ ಆಣೆಕಟ್ಟು ಯಾವ್ದೈತಿ? ತೇರಿ ಆಣೆಕಟ್ಟು. ಯಾವ ರಿವರ್ಗೆ ಅಡ್ಡಲಾಗಿ ಕಟ್ಟಾರ? ಭಗೀರಥಿ ರಿವರ್. ಈ ಭಗೀರಥಿ ರಿವರ ಏನಂದ್ರ ಗಂಗಾ ನದಿ ಆಗೋಕ್ಕಿಂತ ಮುಂಚೆ ಏನ್ ಅಲ್ಲಿ ಗಂಗೋತ್ರಿದಾಗ ಭಗೀರಥಿ ರಿವರ್ ಹುಟ್ಟಿರ್ತೈತ್ಲ, ಅದಕ್ಕೆ ಆಣೆಕಟ್ಟು ಕಟ್ತಾರೆ. ಯಾವ್ದಾದ್ರೆ ತೇರಿ ಆಣೆಕಟ್ಟ. ಅದ ಭಾರತದ ಅತಿ ಎತ್ತರದ ಈ ಜಲಪಾತ ಅಲ್ಲ, ನೆನಪಿಟ್ಕೋರಿ. ಆಣೆಕಟ್ಟು ಅಂತ ಹೇಳತ್. ಈ ಕರ್ನಾಟಕದ ಅತಿ ದೊಡ್ಡ ಆಣೆಕಟ್ಟು ಅಂದ್ರೆ ಸೂಪಾ ಡ್ಯಾಮ್ ಅಂತ ಕರಿತೀವಿ, ಕಾಳಿ ರಿವರ್. ಸೇಮ್ ಹಂಗ ಅತಿ ದೊಡ್ಡದ ಆಣೆಕಟ್ಟು ಕಟ್ಟರೆ ಯಾವ್ದಂದ್ರೆ ತೇರಿ ಆಣೆಕಟ್ಟ. ಯಾವ ರಿವರ್ಗೆ ಅಂದ್ರೆ ಭಗೀರಥಿ. ಆ ಭಗೀರಥಿ ಬಂದ್ ಎಲ್ರ ಇದು ಅಲಕನಂದಾಗ ಕೂಡಿತ್ರ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ದೇವಪ್ರಯಾಗ್. ಈ ದೇವಪ್ರಯಾಗ್ ಐತಲ್ಲ, ಇಲ್ಲಿಂದ ಮುಂದೆ ಏನ್ ರಿವರ್ ಹರಿತೈತಿ ಅದಕ್ಕೆ ಗಂಗಾ ನದಿ ಅಂತ ಕರೀತಾರ. ನಾ ಅದೇ ಸಲ್ಮಂದ್ ಹೇಳಿ, ಗಂಗಾ ನದಿ ಡೈರೆಕ್ಟ್ ಎಲ್ಲರ ಹುಡ್ತೈತಿ ಅಂದ್ರೆ ಗಂಗೋತ್ರಿ ಏನು ಹಾಕ್ಬೇಡ್ರಿ, ದೇವಪ್ರಯಾಗದಾಗ ಗಂಗಾ ನದಿ ಅಂತ ಹುಟ್ಟೋದು. ಯಾಕಂದ್ರೆ ಇವು ಮೂರು ಹೊತ್ತಲ್ಲಿ ಈ ಪಂಚಪ್ರಯಾಗದಾಗ ಎಲ್ಲಾ ರಿವರ್ಗಳು ಬಂದ್ ಕೂಡಿ ಇಲ್ಲಿಂದ ಏನ್ ಮುಂದೆ ರಿವರ್ ಹರಿತೈತಿಲ್ಲ ಅವಾಗ ಗಂಗಾ ಅಂತ ಕರೀತಾರ. ಆ ದೇವಪ್ರಯಾಗ್ ಅಂದ್ರೆ ಒಂದ, ಅಲಹಾಬಾದ್ ಅಂದ್ರೆ ಒಂದ, ಪ್ರಯಾಗ್ರಾಜ್ ಅಂದ್ರೆ ಒಂದ. ಇವು 3 ಹೆಸರು ಒಂದ. ಅದ್ರ ಸಲ್ಮಂದ್ ಹೇಳಿ ಏನ್ರ ಕನ್ಫ್ಯೂಷನ್ ಐತನೀಗ? ಇಲ್ಲಲ್ಲ, ನೆನಪಿಟ್ಕೋ. ಈಗ ಯಾವ್ದು ಮಧ್ಯದ ಯಾವ್ದು ಹೇಳತ್ತಿದ್ವಿ ವಲಯ ಮಂಡಳಿಯಲ್ಲಿ ಐತೆ ಅಂದ್ರೆ ನೆನಪು ಬಂದು ಅಲ್ಲಿ ಪ್ರಯಾಗ್ರಾಜ್. ಇವು ಪ್ರಯಾಗ್ರಾಜ್ ಮೇಲೆ ಇದನ್ನ ಪಂಚಪ್ರಯಾಗಗಳು ಕೇಳಿರ್ತಾರೆ. ಒಂದೇದ ಹೇಳ್ರಿ, ವಿಷ್ಣು ಪ್ರಯಾಗದಾಗ ಯಾವ ರಿವರ್ ಕೊಡ್ತೈತಿ? ದೌಲಿ ಗಂಗಾ. ನಂದ ಪ್ರಯಾಗದಾಗ ನಂದಾಕಿನಿ. ಕರ್ಣ ಪ್ರಯಾಗದಾಗ ಪಿಂಡರ್ ಗಂಗಾ. ರುದ್ರ ಪ್ರಯಾಗದಾಗ ಯಾವ್ದ? ಮಂದಾಕಿನಿ. ಲಾಸ್ಟ್ನೇ ದೇವ ಪ್ರಯಾಗದಾಗ ಭಗೀರಥಿ. ವೆರಿ ಗುಡ್. ನೆಕ್ಸ್ಟ್ 5 ಇದನ್ನ ಕ್ವಶನ್ ಕೇಳ ನೋಡ. 356ನೇ ವಿಧಿ ಅನ್ವಯ ಘೋಷಣೆಯಾದ ರಾಷ್ಟ್ರಪತಿ ಆಳ್ವಿಕೆಯು ನ್ಯಾಯಿಕ ವಿಮರ್ಶೆಗೆ ಒಳಪಡ್ತೈತೋ ಇಲ್ಲ? ಜುಡಿಷಿಯಲ್ ರಿವ್ಯೂಗೆ ಸಂಬಂಧಿಸೈತಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಹೇಳಿದ್ನಲ್ಲಿ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ನಿ. ಜುಡಿಷಿಯಲ್ ರಿವ್ಯೂ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಹೇಳಿ ನೋಡ್ನು ಯಾವ್ದಿತ್ತು? ಒಂದು ಹೇಳಿದ್ನಿ, ಪ್ರಕರಣ ಬಂದಾಗ ಏನ್ ಮಾಡ್ತಾರಂದ್ರ, ಎಸ್ ವೆರಿ ಗುಡ್. ಇದು ರಾಷ್ಟ್ರಪತಿ ಹೇಳಿಕೆಗೆ ಬರಂಗಿಲ್ಲ. ಅದೇ ರಾಷ್ಟ್ರಪತಿ ಆಳ್ವಿಕೆ ಕರೆಕ್ಟ್. ರಾಷ್ಟ್ರಪತಿ ಆಳ್ವಿಕೆಗೆ ಯಾವ ಸಂಬಂಧಿಸೈತೆ ಅಂದ್ರೆ SR ಬೊಮ್ಮಾಯಿ ಪ್ರಕರಣ. SR ಬೊಮ್ಮಾಯಿ ಪ್ರಕರಣದಾಗ ಏನ್ ಹೇಳಿರ್ತಾರೆ ಹೇಳ್ರಿ? ಹೇಳಿದ್ನಲ್ಲ. ಆಪ್ಷನ್ ಕೊಡ್ಲಿ. ರಾಜಭವನದಾಗ ಫ್ಲೋರ್ ಟೆಸ್ಟ್ ಆಗ್ಬೇಕು ಅಥವಾ ಸದನದಾಗ ಫ್ಲೋರ್ ಟೆಸ್ಟ್ ಆಗ್ಬೇಕು? ಎರಡರಾಗ ಯಾವ್ದು ಕೊಡ್ತಾರೆ? ಸದನದ. ಇದೇನ್ರ ಮುಂದೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ಹೇಳತ್ನ. SR ಬೊಮ್ಮಾಯಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂದ್ರೆ ಯಾವ ಆರ್ಟಿಕಲ್ ಪ್ರಕಾರ ಹೇಳ್ತಾರ? 356ನೇ ಆರ್ಟಿಕಲ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬೇರೆ, ರಾಷ್ಟ್ರಪತಿ ಡೈರೆಕ್ಟ್ ಹಿಂಗ್ ಕೊಟ್ರಲ್ಲ, ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕೊಡಂಗಿಲ್ಲ. ರಾಷ್ಟ್ರಪತಿ ಹೇಳಿಕೆ ಅಂದ್ರೂ ಒಂದ, ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೂ ಒಂದ. ಯಾಕಂದ್ರೆ ರಾಷ್ಟ್ರಪತಿ ಅಂದ್ರೆ ಅಲ್ಲಿ ಓನರ್ ಏನಂದ್ರೆ ಅಥವಾ ಹೈಯೆಸ್ಟ್ ಸಾವರಿನ್ ಪವರ್ ಯಾರಿಗಿರ್ತದ? ರಾಷ್ಟ್ರಪತಿ. ಅದಕ್ಕೆ ರಾಷ್ಟ್ರಪತಿ ಆಡಳಿತ ಅಂತ ಕರೀತಾರೆ. ಬಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ರಾಷ್ಟ್ರಪತಿ ಆಡಳಿತ ಅಂತ ಕರಂಗಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬೇರೆ. ಯಾವ ಆರ್ಟಿಕಲ್ ಇರ್ತೀವಿ ಅಂದ್ರೆ 352ನೇ ಆರ್ಟಿಕಲ್. ರಾಷ್ಟ್ರಪತಿ ಆಡಳಿತ ಅಂದ್ರೆ 356. ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ ತುರ್ತು ಪರಿಸ್ಥಿತಿ? ಹಣಕಾಸು ತುರ್ತು ಪರಿಸ್ಥಿತಿ. ನ್ಯಾಯಿಕ ವಿಮರ್ಶೆ ಕೇಳ್ಯಾರ ನೋಡಿ, ಐತೆ ಇಲ್ಲೋ ಅಂದ್ರೆ ಐತಿ, ನೆನಪಿಟ್ಕೋ. ನೆಕ್ಸ್ಟ್ ಇನ್ನೊಂದು, ರಾಷ್ಟ್ರಪತಿ ಆಡಳಿತದ ಹೇರಿಕೆಯು ನಾಗರಿಕರ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರದು ಅಂತ ಕೊಟ್ಟನ್. ತಪ್ಪು ಕರೆಕ್ಟು? ನಾ ಇನ್ನೊಮ್ಮೆ ಹಿಂಟ್ ಕೊಡ್ತೇನೆ ನೋಡ್ರಿ. ರಾಷ್ಟ್ರಪತಿ ಆಡಳಿತ ಹೇರಿರ್ತಾರ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ 356ನೇ ಆರ್ಟಿಕಲ್ ಪ್ರಕಾರ ಇರ್ತಾರಲ್ಲ, ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿ ಅಥವಾ ಮೂಲಭೂತ ಹಕ್ಕುಗಳನ್ನೆಲ್ಲ ರದ್ದು ಮಾಡ್ತಾರೋ ಇಲ್ಲೋ? ಇಲ್ಲಿ ಹೇಳಿದ್ನೆಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ಮೂಲಭೂತ ಹಕ್ಕುಗಳ ರದ್ದು ಆಕ್ಕವೋ ಇಲ್ಲೋ? ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ರಾಷ್ಟ್ರಪತಿ ಕೇಳತ್ತಿಲ್ಲ, ಎರಡು ಕನ್ಫ್ಯೂಸ್ ಆಗಬಾರ್ದ. ರಾಷ್ಟ್ರೀಯ ಆಡಳಿತ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಾರಲ್ಲ ಅವಾಗ ಮೂಲಭೂತ ಹಕ್ಕುಗಳು ರದ್ದು ಆಕ್ಕವೋ ಇಲ್ಲೋ? ಆಕ್ಕವಲ್ಲ. ಅದ್ರೊಳಗೆ 2-3 ರದ್ದು ಆಗಂಗಿಲ್ಲ. ಯಾವ? 20 ಮತ್ತು 21. ಇದು ಯಾವಾಗಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಪ್ರಕಾರ ಹೇರತ್ನೇಳಿ. ಅವಾಗ ಏನಂದ್ರ ಯಾವ ಮೂಲಭೂತ ಹಕ್ಕು ಎಲ್ಲ ಮೂಲಭೂತ ಹಕ್ಕುಗಳು ರದ್ದಕ್ಕವ 20 ಮತ್ತು 21 ಬಿಟ್ಟ. ಬಟ್ ರಾಜ್ಯ ತುರ್ತು ಪರಿಸ್ಥಿತಿ ಏರಿದಾಗ ಯಾವ ಮೂಲಭೂತ ಹಕ್ಕುಗಳು ಏನಾಗಲ್ಲ ಅಂದ್ರೆ ರದ್ದಾಗಂಗಿಲ್ಲ. ನೆನಪಿಟ್ಕೋರು. ಗೊತ್ತಾದವಲ್ಲ ಎರಡು? ಇನ್ನೊಂದು ಹೇಳ್ರಿ ನೋಡು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧ ಇದನ್ನ ರಾಷ್ಟ್ರಪತಿ ಆಡಳಿತ 356ನೇ ಆರ್ಟಿಕಲ್ ಹೇಳಿರಲ್ಲ. ಇನ್ನೊಂದು ಅದ್ರ ರಿಲೇಟೆಡ್ ಇನ್ನೊಂದು ಆರ್ಟಿಕಲ್ ಮೇಲೂ ಕೇಳ್ತಾನೆ. ಯಾವ್ದ? 365 ಮಂದಿ ಕೇಳಿದ್ರೆ ನೆನಪೈತ. ಯಾಕಾರ ಸೆಂಟ್ರಲ್ ಗೌರ್ಮೆಂಟ್ ಏನಾರ ಗೈಡೆನ್ಸ್ ಫಾಲೋ ಮಾಡ್ಲಿಕ್ಕೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಅನಿಸ್ತೇನೆ ಈ ರಾಜ್ಯ ಕರೆಕ್ಟ್ ನಡೆಯತ್ತಿಲ್ಲ, ಅವಾಗ ಡೈರೆಕ್ಟ್ ಏನ್ ಮಾಡ್ಬೋದು ಅಂದ್ರೆ ಅವರ ರಾಷ್ಟ್ರಪತಿ ಆಡಳಿತನ ಹೇರ್ಬೋದು. 3 ಗೊತ್ತಾದಲ್ಲಿ ತುರ್ತು ಪರಿಸ್ಥಿತಿ ಯಾವ ಭಾಗದಾಗ ಬರ್ತವೆ?
ಎಲ್ಲಿ ಹೋದ್ವು ಅಂದ್ರೆ ಯಾವ ಭಾಗದಾಗ ಬರ್ತಾವ? 18 ಕರೆಕ್ಟ್ 18. ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳ್ಯಾನ ನೋಡ್ರಿ, ಇದು ಹಿಂಟ್ ಕ್ವಶನ್ ಹೇಳಿಕೆ ಮೇಲೆ ಕೇಳ್ಯಾನ, ಡೆಪ್ತ್ ಅದಾವತ್ತಲ್ಲ, ಬಟ್ ಯಾವ ಕ್ವಶನ್ ನಿಮಗೆ ಗೊತ್ತದಾವ ಆಲ್ರೆಡಿ ಹೇಳ್ತಾನೆ ನೋಡ್ರಿ. ಸರ್ವೋಚ್ಚ ನ್ಯಾಯಾಲಯವು ಯಾವ್ದು ಮೂಲ ವ್ಯಾಪ್ತಿಗೆ ಬರಂಗಿಲ್ಲ ಅಂತ ಕೇಳ್ಯಾನ, ಇನ್ನೊಮ್ಮೆ ಹೇಳ್ತಾನೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಕರೆಯಾಗಿದೆ ಅಂತ ಕೇಳ್ಯಾನ ಅಥವಾ ಸರಿಯಾಗಿವೆ ಅಂತ ಕೇಳ್ಯಾನ. ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿ ಅಂತ ಗೊತ್ತಾ? ಸರ್ವೋಚ್ಚ ನ್ಯಾಯಾಲಯದಾಗ 3 ಥರ 4 ಬರ್ತಾವ. ಮೂಲ ವ್ಯಾಪ್ತಿ, ಮೇಲ್ಮನವಿ ವ್ಯಾಪ್ತಿ ಮತ್ತು ಸಲಹಾ ವ್ಯಾಪ್ತಿ ಅಂತ ಬರ್ತದೆ. ಸಲಹೆ ಅಂದ್ರೆ ಇವ್ರು ರಾಷ್ಟ್ರಪತಿಗೆ ಅದು ಸಲಹೆ ಕೊಡ್ತಿರ್ತಾರೆ ನೋಡ್ರಿ, ಹಿಂಗೆ ಸರ್ವೋಚ್ಚ 143 ಅವು 3 ಬರ್ತಾವಲ್ಲ, ಅದ್ರೊಳಗೆ ಮೂಲ ವ್ಯಾಪ್ತಿ ಕೆಳಗಿಂದ ಯಾವ್ದು ಬರಂಗಿಲ್ಲ ಅಂತ ಕೇಳೋಣ. ಒಂದೇದು ಕೊಡ್ತೀನಿ, ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಾಗೂ ಅಂತಾರಾಜ್ಯಿಕ ಸಾಂವಿಧಾನಿಕ ವಿವಾದಗಳನ್ನು ತೀರ್ಮಾನಿಸುತ್ತದೆ. ಇದು ಮೂಲ ವ್ಯಾಪ್ತಿಗೆ ಬರ್ತೈತೋ ಇಲ್ಲೋ? ಬರ್ತದೆ. ಇವು ಹಿಂಟ್ ಹೆಂಗ್ ನೋಡ್ರಿ, ಇಲ್ಲಿ ನಾವು ಇದನ್ನ ಹೇಳಿಕೆ ಅಂತ ನೆನಪಿಟ್ಕೋಬೇಕಿಲ್ಲ. ಮೂಲ ವ್ಯಾಪ್ತಿ ಅಥವಾ ಇನ್ನೊಂದು ಮೇಲ್ಮನವಿ ವ್ಯಾಪ್ತಿ ಮತ್ತೆ ಇನ್ನೊಂದು ಯಾವ್ದು ಬರ್ತದೆ, ಸಲಹಾ ವ್ಯಾಪ್ತಿ ಅಂತ ಬರ್ತೈತಿಲ್ಲ, ಅದ್ರದ್ದು ಹೇಳ್ಬಿಡ್ತೇನೆ. ಅವ್ರ ಬಂದ್ಮೇಲೆ ಅವ್ರು ಹೇಳಿಕೆ ಹೆಂಗ ಕೊಟ್ರು ಎಲಿಮಿನೇಟ್ ಮಾಡು. ಹೆಂಗಂದ್ರ ಯಾವರ ಸಂವಿಧಾನಕ್ಕೆ ಆದ್ಯತೆ ಐತಿ ಅಥವಾ ಬಹಳ ಪರ್ಟಿಕ್ಯುಲರ್ ಆಗಿ ಸ್ಟೇಟ್ ಆ ರಾಜ್ಯದ ನಡು ಜಗಳ ಹತ್ತಂಗ ಐತಿ ಅಥವಾ ಸಂವಿಧಾನದ ಆರ್ಟಿಕಲ್ ನ ಮೆನ್ಷನ್ ಇದ್ದು ಅಂತೇಳಿ ಅವ್ನು ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಯಾವ್ದ್ರ ಮಾಡ್ಬೇಕಂದ್ರೆ ಮೂಲ ವ್ಯಾಪ್ತಿ ಒಳಗೆ ಕನ್ಸಿಡರ್ ಮಾಡ್ಬೇಕು. ಮೇಲ್ಮನವಿ ವ್ಯಾಪ್ತಿ ಅಂತ ಬರ್ತೇಳಿ ಮ್ಯಾಲ್ ಅಂದ್ರೆ ಆದ್ಯತೆ ವಲಯ ಇರಂಗಿಲ್ಲ ಅಂತವ್ನ ಏನಾರ ಕನ್ಸಿಡರ್ ಮಾಡತ್ತೇಳಿ ಮೇಲ್ಮನವಿ ವ್ಯಾಪ್ತಿಗೆ ಬರ್ತಾವ. ಇನ್ ಸಲಹಾ ವ್ಯಾಪ್ತಿ ಅನ್ನೋದ 143 ಆರ್ಟಿಕಲ್ ಐತ್ಲ, ಅದನ್ನ ಸಲಹೆ ಕೇಳಿರತ್ತೇಳಿ ಕೊಡ್ತಾರ. ಇಲ್ಲಾರ ಏನ್ರ ತಪ್ಪಾಗತ್ತಿದ್ರೆ ಅವ್ರು ಸಲಹೆ ಕೊಡ್ತಾರ. ಆ ಸಲಹೆ ಕೊಟ್ಟಿದ್ದು ಬೈಂಡಿಂಗ್ ಅದ್ರ ಮೇಲೂ ಕ್ವಶನ್ ಕೇಳಿರ್ತಾರ. ಈಗ ಸುಪ್ರೀಂ ಕೋರ್ಟ್ ಯಾರಿಗಾರ ಸಲಹೆ ಕೊಟ್ಟಿರ್ತದೆ 143 ಆರ್ಟಿಕಲ್ ಪ್ರಕಾರ ಅದನ್ನ ಕಂಪಲ್ಸರಿ ಪಾಲಿಸಬೇಕೋ ಇಲ್ಲೋ? ಪಾಲಿಸಂಗಿಲ್ಲ. ಇವು ನೆನಪಿಟ್ಕೊಂಡು ಮೂಲ ವ್ಯಾಪ್ತಿ ಅಂತ ಬಂದ್ರೆ ಎಲಿಮಿನೇಟ್ ಮಾಡಕ್ ಹೇಳತ್ನ ಯಾವ್ದ ಏನ್ರ ರಾಜ್ಯದ ನಡು ಅಥವಾ 2 ರಾಜ್ಯದ ನಡು ಸಂವಿಧಾನ ರಿಲೇಟೆಡ್ ಬತ್ತು ಅಥವಾ ಏನ್ರ ಅದ್ರ ಮೂಲ ಅಥವಾ ನಮ್ದು ಏನ್ರ ಮೂಲ ಸೌಕರ್ಯಗಳ ಬಗ್ಗೆ ಬತ್ತು, ನೀರಿನ ಬಗ್ಗೆ ಬತ್ತು, ಇಂಥವ್ ಏನ್ರ ಬರ್ತಾವಲ್ಲ ಅಂತವಕ್ ಆದ್ಯತೆ ಇದ್ದಿದ್ದೆಲ್ಲರ ಹೇಳಿಕೆ ಕೊಟ್ಟಂತೇಳಿ ತಿಳ್ಕೊಂಡ್ಬಿಡ್ರಿ. ಮೂಲ ವ್ಯಾಪ್ತಿ ಒಳಗ ನಿರ್ಣಯ ಮಾಡ್ತಿರ್ತಾರೆ ಯಾರಂದ್ರ ಸುಪ್ರೀಂ ಕೋರ್ಟ್. ಒಂದೇದು ಏನ್ ಕೊಟ್ಟ, ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಾಗೂ ಅಂತಾರಾಜ್ಯಗಳ ನಡುವಿನ ಎದುರು ಬರ್ತದೆ ಅಂದ್ರ ಮೂಲ ವ್ಯಾಪ್ತಿ. ಉಚ್ಚ ನ್ಯಾಯಾಲಯಗಳು ಸಹ ಅಂತಾರಾಜ್ಯಿಕ ಸಾಂವಿಧಾನಿಕ ವಿವಾದಗಳನ್ನು ತೀರ್ಮಾನಿಸಲು ಶಕ್ತವಾಗಿ ಇವತ್ತು ಕ್ವಶನ್ದಾಗ ಕೊಟ್ಟನ್ ಹೇಳ್ರಿ ನೋಡು. ಹೈಕೋರ್ಟ್ಗಳ 2 ರಾಜ್ಯದ ನಡು ಏನ್ರ ವಿವಾದಗಳನ್ನ ಬಗೆಹರಿಸ್ತಾವನ್? ಇದು 1 ಲೈನರ್ ಕ್ವಶನ್ ಕೇಳ್ಬೋದು ನಾಳೆ. ಈಗ ಹೈಕೋರ್ಟ್ ನ್ಯೂಸ್ನಾಗ ಐತಲ್ಲ, ನಮ್ಮಲ್ಲಿ ಮಂಗಳೂರೊಳಗೋದು ಪ್ರಾದೇಶಿಕ ಕಚೇರಿಗಳನ್ನು ಮಾಡ್ರಿ ಅಂತೇಳಿ ಅದ್ರ ಮೇಲೆ 1 ಲೈನರ್ ಹೆಂಗೆ ಕೇಳಿರ್ತಾನಲ್ಲ, ಹೈಕೋರ್ಟ್ಗೆ 2 ರಾಜ್ಯಗಳ ನಡು ಅಥವಾ 1 ರಾಜ್ಯದ ಇನ್ನೊಂದು ರಾಜ್ಯದ ನಡು ವಿವಾದಗಳು ಇರ್ತಾವ, ಆ ಬಗ್ಗೆ ಆಗಿರಿಸುವ ಅಧಿಕಾರ ಐತೆ ಇಲ್ಲೋ? ಇಲ್ಲ. ನೆನಪಿಟ್ಕೋ, ಹೈಕೋರ್ಟ್ ಅಂದ್ರೆ ಅದರದೇನು ಜುರಿಸ್ಡಿಕ್ಷನ್ ಅಥವಾ ಅದ್ರ ನ್ಯಾಯ ವ್ಯಾಪ್ತಿ ಬರ್ತೈತಿಲ್ಲ, ಅಲ್ಲಿ ಅಷ್ಟ ನಿರ್ಣಯ ತಗೋತೈತಿ. ಅದನ್ನ ಬಿಟ್ಟು ಯಾವ 2 ರಾಜ್ಯದ ನಡು ಇಂಟರ್ಫಿಯರ್ ಮಾಡಂಗಿಲ್ಲ ಹೈಕೋರ್ಟ್ ಬಂದ್ರ. ಇದ್ರ ಮೇಲೆ ಎಲಿಮಿನೇಟ್ ಮಾಡ್ಬೋದು. ಕ್ವಶನ್ ಅವ 2 ಹೇಳಿಕೆ ಕೊಟ್ಟಿದ್ದು. ಇನ್ನೊಂದು ಕೇಳೋಣ, ಇನ್ನೊಂದು ಹೇಳಿ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ್ದ. ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಗೊತ್ತದವ್ರು ಅದ್ರ ಮೇಲೆ ಈಗ ಹೇಳಿಕೆ ಹೇಳ್ತಾನೆ, ಯಾವ ಕರೆಕ್ಟ್ ಮಾಡ್ತೀರಿ ನೋಡು. ಒಂದೇದು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಯೂನಿಯನ್ ಟೆರಿಟರಿಗಳು. ನಮ್ಮಲ್ಲಿ 8 ಯೂನಿಯನ್ ಟೆರಿಟರಿ ಅದಾವ, 8 ಅದಾವ. ಅವ್ನು ಕ್ವಶನ್ ಹೆಂಗೆ ಕೇಳ ನೋಡ್ರಿ, ಕ್ವಶನ್ ಟಫ್ ಇಲ್ಲ, ಕ್ವಶನ್ ಫುಲ್ ಈಸಿ ಐತಿ, ನಿಮ್ಗೆ ಆನ್ಸರ್ ಮಾಡಕ್ ಬರ್ತದೆ. ಕ್ವಶನ್ ನೋಡ್ರೆ ಹೇಳ್ತೀನಿ. ಒಂದೇದು, ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರುತ್ತವೆ ಅಂತ ಒಂದೇ ಹೇಳಿಕೆ ಕರೆಕ್ಟ್ ತಪ್ಪು. ಯಾಕಂದ್ರೆ ಅದ್ರ ಹೆಸರಿನಾಗ ಕೊಟ್ಟಾನ ಕೇಂದ್ರಾಡಳಿತ ಅಂದ್ರೆ ಕೇಂದ್ರದಿಂದ ಆಡಳಿತ ಹಾಕಿರ್ತೈತಿ ಕೇಂದ್ರಾಡಳಿತ. ಒಂದೇದು ಹೇಳಿಕೆ ಕರೆಕ್ಟ್. ಕೇಂದ್ರಾಡಳಿತ ಪ್ರದೇಶಗಳು ಸ್ವಾಯತ್ತ ಆಡಳಿತ ಘಟಕಗಳಾಗಿರುತ್ತವೆ ಅಂತ ಹೇಳ್ರಿ ನೋಡಿ. ಸ್ವಾಯತ್ತ ಸಂಸ್ಥೆ ಅಂದ್ರೆ ಅದಕ್ಕೆ ಇಂಡಿಪೆಂಡೆಂಟ್ ಆಗಿರ್ತದೆ. ಕೇಂದ್ರಾಡಳಿತ ಪ್ರದೇಶ ಇಂಡಿಪೆಂಡೆಂಟ್ ಇರ್ತೈತೆ. ಈ ಕೇಂದ್ರಾಡಳಿತ ಪ್ರದೇಶದಾಗ ಎನ್ ರಂಗಸ್ವಾಮಿ ಅದಾರ್ರಿ, ಅವ್ರಿಗೆ ಬೇಕಾದಂಗೆ ಎಲ್ಲರ ಡಿಸಿಷನ್ ತೊಗೊಂಡಿರ್ತೀನಿ, ರಾಷ್ಟ್ರಪತಿ ಬರ್ತಾರೆ ತಮ್ಮ ದಂಡಿ ನಡೀನಿ ಅಂತ ಹೇಳಿ ಮಾಡ್ತಾರ. ಇಲ್ಲ, ಅದ್ರ ಸಂಬಂಧ ಸ್ವಾಯತ್ತ ನಿಯಂತ್ರಣ ಇಲ್ಲ, ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರ್ತೈತಿ. ಒಂದೇದು. ಇವೆರಡು ಅವು ಹೇಳಿಕೆ ಹೆಂಗೆ ಕೊಟ್ಟಿರ್ತಾನೆ ನೋಡಿ, ಅದ್ರ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿರ್ತೇಳಿ ಆನ್ಸರ್ ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ನ ಒಂದೇದು ಏನಂದ್ರೆ ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರ್ತೈತಿ, ಸ್ವಾಯತ್ತ ಅಲ್ಲ. ಯಾಕಂದ್ರೆ ಅದಕ್ಕೆ ಹೆಂಗಂದ್ರೆ ಕೇಂದ್ರದ ಆಡಳಿತಕ್ಕೆ ಒಳಪಟ್ಟೈತೆ ಅಂದ್ಮೇಲೆ ಮತ್ತೆ ಸ್ವಾಯತ್ತ ಕೊಟ್ರೆ ಹೆಂಗೆ ಮ್ಯಾಚ್ ಹಾಕೋ ನೋಡಿ, ಅದನ್ನ ಎಲಿಮಿನೇಟ್ ಮಾಡ್ಬೋದು. ಮೂರನೇದು ಏನ್ ಕೊಟ್ಟ ಗೊತ್ತಾನ, ಸಂವಿಧಾನವು ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡುತ್ತದೆ ಅಂತ. ಸಂವಿಧಾನದಾಗ ಎಲ್ಲರ ಹೇಳ್ಯಾರ ಹೇಳ್ರಿ, ಇದನ್ನ ಕೇಂದ್ರ ಮತ್ತು ಇದನ್ನ ಕೇಂದ್ರಾಡಳಿತ ಪ್ರದೇಶ ನಡುವೆ ಅಧಿಕಾರ ವಿಭಜನೆ ಮಾಡೋದ ಎಲ್ಲಿ ಹೇಳಿಲ್ಲ. ಬಟ್ ನಮ್ಮಲ್ಲಿ ಏನೈತೆ ಅಂದ್ರ ಇದನ್ ಮಾಡ್ಯಾರ ಸುಪ್ರೀಂ ಕೋರ್ಟ್ ದವ್ರ ಅಥವಾ ಏನ್ ಮಾಡ್ತಾರ ಅಂದ್ರೆ ಆಡಳಿತನ ವಿಭಜನೆ ಮಾಡಾಕತ್ತ ಅಧಿಕಾರ ಸಂವಿಧಾನದಾಗ ಎಲ್ಲಿ ಹೇಳಿಲ್ಲ. ನೆನಪಿಟ್ಕೊ, ಸಂವಿಧಾನದಾಗ ಯಾವ್ದು ಆರ್ಟಿಕಲ್ ಹೇಳಂಗಿಲ್ಲ. ಬಟ್ ಇದನ್ನ ಕೇಂದ್ರಾಡಳಿತ ಪ್ರದೇಶಕ್ಕೆ ಏನ್ ಮಾಡ್ಬೋದು ಅಂದ್ರೆ ಸ್ವಂತ ಹೈಕೋರ್ಟ್ ಮಾಡಕ್ ಅಧಿಕಾರ ಐತೆ. ಇವೆಲ್ಲ ಸಂವಿಧಾನದಾಗ ಅದಾವ. ಬಟ್ ಅಧಿಕಾರ ವಿಭಜನೆ ಮಾಡೋದು ಅನ್ನೋದು ಸಂವಿಧಾನದಾಗ ಎಲ್ಲಿ ಮೆನ್ಷನ್ ಇಲ್ಲ. ನೆನಪಿಟ್ಕೊಂಡ್ಬಿಡ್ರೆ. ಯಾಕಂದ್ರೆ ಈಗ ಕೇಂದ್ರಾಡಳಿತ ಪ್ರದೇಶದ ಯಾರು ಇರ್ತಾರೆ ಏನಂತ ಹೇಳ್ತೀವಿ, ಅವ್ರ ಹೆಡ್ಗೆ ಲೆಫ್ಟಿನೆಂಟ್ ಜನರಲ್ ಅಂತ ಕರಿತೀವಿ. ಎಲ್ಲಿ ಅಂದ್ರೆ ಲೆಜಿಸ್ಲೇಟಿವ್ ಇರ್ಲಿಕ್ಕೆ ಅಟ್ಟ ಲೆಫ್ಟಿನೆಂಟ್ ಜನರಲ್. ಲೆಜಿಸ್ಲೇಟಿವ್ ಇದ್ರೆ ಏನಂತೀವಿ ಅಂದ್ರೆ ಅಲ್ಲಿ ಚೀಫ್ ಮಿನಿಸ್ಟರ್ ಇರ್ತಾರೆ. ಮತ್ತೆ ಇವ್ರು ಚೀಫ್ ಮಿನಿಸ್ಟರ್ ಇದ್ದವ್ರು ಇಂಡಿಪೆಂಡೆಂಟ್ ಅಂತಲ್ಲ, ಚೀಫ್ ಮಿನಿಸ್ಟರ್ ಇದ್ರು ಅದು ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರ್ತೈತಿ. ನೆನಪಿಟ್ಕೋರಿ, ಕೇಂದ್ರಾಡಳಿತ ಪ್ರದೇಶ ಅಂತ ಬರ್ತೇಳಿ ಕಂಪಲ್ಸರಿ ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರ್ತೈತಿ. ರೀಸೆಂಟ್ ಆಗಿ ಒಂದು ಯೂನಿಯನ್ ಟೆರಿಟರಿನ ಕೇಂದ್ರಾಡಳಿತ ಇದ್ರೊಳಗ 240ನೇ ಆರ್ಟಿಕಲ್ ಅಂಡರ್ ತರಬೇಕಂದಿದ್ರಿ. ಯಾವ್ದು ಹೇಳಿ, ಇದು ಆಲ್ರೆಡಿ ಇದು ಕೇಂದ್ರಾಡಳಿತ ಪ್ರದೇಶ ಐತಿ ಚಂಡೀಗಢ, ಕರೆಕ್ಟಾ? 240ನೇ ಆರ್ಟಿಕಲ್ ಅಂಡರ್ ಯಾಕೆ ತರತ್ತಿದ್ರ? ಎಸ್, ನೆನಪಿಟ್ಕೋ. ಅದೇನಂದ್ರ ಈ ಕೇಂದ್ರಾಡಳಿತ ಪ್ರದೇಶ ಆಲ್ರೆಡಿ ಐತಿ. ನಾವು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಕೇಂದ್ರದಿಂದ ಆಡಳಿತಕ್ಕೆ ಒಳಪಟ್ಟಿರ್ಬೇಕು. ಬಟ್ ಚಂಡೀಗಢದಾಗ ಏನೈತೆ ಅಂದ್ರ, ಚಂಡೀಗಢದಾಗ ಪಂಜಾಬ್ ರಾಜ್ಯದ ಏನ್ ಗವರ್ನರ್ ಇರ್ತಾರಲ್ಲ ಅಥವಾ ರಾಜ್ಯಪಾಲ ಇರ್ತಾರ, ಅವ್ರ ಆಡಳಿತ ನೋಡ್ತಿರ್ತಾರ. ಅದ್ರ ಸಂಬಂಧ ಚಂಡೀಗಢ ಏನ್ ಮಾಡತ್ತಾರ ಅಂದ್ರೆ 240 ಆರ್ಟಿಕಲ್ ಅಂಡರ್ ತರತ್ತಾರ. 240 ಆರ್ಟಿಕಲ್ ಎದಕ್ಕೆ ಸಂಬಂಧಿಸಿ ಐತೆ ಕೇಳ್ಬೋದು. ಎದ್ರ ಸಂಬಂಧ ಅಂದ್ರ
ಕೇಂದ್ರಾಡಳಿತ ಚಂಡೀಗಢಗೆ ಅಟ್ಟಲ್ಲ. ನಂಗೆ ಇನ್ನೊಮ್ಮೆ ಹೇಳತ್ನ 240 ಆರ್ಟಿಕಲ್ ಬಂದ್ರೆ ಎದ್ರ ಸಂಬಂಧ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧ ಬಿಟ್ಟಿರ್ತೈತೆ. ಏನಂದ್ರೆ ಕೇಂದ್ರದ ಆಡಳಿತ ನಿರ್ಣಯ ಮಾಡ್ಬೇಕಾದ್ರೆ 240 ಆರ್ಟಿಕಲ್ ಅಂತ ನೆನಪಿಟ್ಟು. ರೀಸೆಂಟ್ ಆಗಿ ಯಾವ ಒಂದು ಯೂನಿಯನ್ ಟೆರಿಟರಿನ 240 ಆರ್ಟಿಕಲ್ ಅಂಡರ್ ತರಬೇಕಂದಾರಂದ್ರ ಚಂಡೀಗಢ. ಇನ್ನೊಂದು ಏನ್ ಕೇಳಿದ್ರಿ ಅಂದ್ರ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾತ್ಮಕ ಮುಖ್ಯಸ್ಥರನ್ನು ಲೆಫ್ಟಿನೆಂಟ್ ಗವರ್ನರ್ ಎಂದು ಕರೆಯುತ್ತಾರೆ. ಕರೆಕ್ಟೋ ತಪ್ಪು? ಇವು ಎರಡು ಕರೆಕ್ಟ್ ಇದ್ದಿದ್ದು ಗೊತ್ತಾದ ಉಳ್ಕಿದ್ದು ಎಲಿಮಿನೇಟ್ ಮಾಡ್ಬೋದು. ಅದ್ರ ಮೇಲೆ ಕ್ವಶನ್ ಕೇಳೋಣ. ಇವು ವಿಧಿ ಕೇಳ ನೋಡಿ, ವಿಧಿ ಹೇಳ್ಕೊತಕೊಂಡು ಡೈರೆಕ್ಟ್ ಐತ್ರಿ. ಇವೇನು ಈಸಿ ಅದಾವ. ಒಂದೇದು ಏನ್ ಕೇಳಂಗ ಗೊತ್ತಾ, 148 ವಿಧಿ ಎದ್ರ ಸಲ್ಮಾನ್ ಸಂಬಂಧಿಸೈತೆ? CAG. 76ನೇ ವಿಧಿ ಬಂದ್ರ ಅಟಾರ್ನಿ ಜನರಲ್. ವೆರಿ ಗುಡ್. ಆಮೇಲೆ 324ನೇ ವಿಧಿ ಬಂದ್ರ ಚುನಾವಣಾ ಆಯೋಗ. 340 ಬಂದ್ರ 341 ಕೇಳ ನೋಡ. ಅದ್ರಾಗ ಈ 3 ಬಿಟ್ಟಿದ್ರೆ ಇವು 3 ಗೊತ್ತಿದ್ರು ಅದ್ರಾಗ ಎಲಿಮಿನೇಟ್ ಮಾಡ್ಬೋದು. ಯಾವ ಆರ್ಟಿಕಲ್ 340 ಬತ್ರ ಯಾಕಂದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಐತ್ಲ ಅದ್ರ ಸಲ್ಮಾನ್ ರಿಲೇಟೆಡ್. ಮತ್ತೆ ಹಿಂದುಳಿದ ವರ್ಗ ರಾಷ್ಟ್ರೀಯ ಆಯೋಗ ಅದ್ರೊಳಗೆ ಬರ್ತೈತಲ್ಲ 340. ಇಲ್ಲಿ ಇನ್ನೊಂದು ಎಲಿಮಿನೇಟ್ ಮಾಡಕ್ ನೋಡ್ರಿ ಕ್ವಶನ್ ಹಿಂಟ್ ಆಗ್ಬೋದು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತ ಬರ್ತೈತಲ್ಲ, ಇದು ಯಾವ ವಿಧಿ ಅಂಡ್ರ ಐತಿ? 338 ಬಿದಾಗ ಐತಲ್ಲ. 338 ಎದಕ್ಕೆ ಬರ್ತೈತಿ? SC. 338A ಬಂದ್ರೆ ST. 338B ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ. ಬಟ್ ಇಲ್ಲಿ 3 ಆರ್ಟಿಕಲ್ ನಿಮಗೆ ಗೊತ್ತಿದ್ದು ಅಲ್ಲ, ಅದು ಇನ್ನೊಂದು ಆರ್ಟಿಕಲ್ ಎದಕ್ಕೆ ಸಂಬಂಧಿಸಿದ್ರೆ ಅದಕ್ಕೆ ಹಾಕೋದು. ಯಾಕೆ 340 ಆಗ್ತಾನಂದ್ರ ಇವೇನು ಆಯೋಗಗಳು ಬರ್ತಾವಲ್ಲ, ನಾ ಹೇಳಿದ್ನಿ ಎಲ್ಲಿ ಬರ್ತಾವ ಇವು ಆರ್ಟಿಕಲ್ಗಳ ಮಿಸ್ಲಿ 16ನೇ ಭಾಗದಾಗ ಬರ್ತಾವಲ್ಲ. ಈ 16ನೇ ಭಾಗನಾಗ ಬಂದಿದ್ದ ಆರ್ಟಿಕಲ್ ಇದಕ್ಕೆ ರಿಲೇಟೆಡ್ ಐತೆ ಅಂತ ಕೇಳ ನಾವು ಡೈರೆಕ್ಟ್ ಇದು ಆರ್ಟಿಕಲ್ನ ಹಾಕ್ಬಹುದು. ಅದ್ರ ಸಂಬಂಧ ಕ್ವಶನ್ ಕೊಟ್ಟಿದ್ದು ಹೊಂದಿಸಿ ಬರೆಯಿದಾಗ ಕೊಟ್ಟಿನಿ. 3 ಗೊತ್ತಾದಲ್ಲ, 76, 148, 324. ಅದ್ರ ಮೇಲೆ ಇನ್ನೊಂದಂತರೂ ಡೈರೆಕ್ಟ್ ಎಲಿಮಿನೇಟ್ ಮಾಡಿ ಹಾಕ್ಬೋದು. ನೆಕ್ಸ್ಟ್ ಇದನ್ನ ಕ್ವಶನ್ ಏನ್ ಕೇಳ ನೋಡ್ರಿ, ಇದ್ರದಂತರೂ ಮಾಡಿದ್ವಿ ನಾವು ಡಿಸ್ಕಷನ್. ಈಗ ಮುಂಜಾನೆ ಭಾಗಗಳು ಹೇಳಕ್ ಹೇಳಿದ್ರೆ ನೆನಪೈತಿ 4A ಭಾಗ ಅಂತೇಳಿ. ಅದ್ರ ಮೇಲೆ ಕ್ವಶನ್ ಹೆಂಗ್ ಕೇಳ ನೋಡ್ರಿ. ಕ್ವಶನ್ ಕೇಳಿದ್ದೇನಂದ್ರ ಒಂದೇದ 1950 ಜನವರಿ 26ರಂದು ಜಾರಿಗೆ ಬಂದ ಭಾರತದ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ ಅಂತ ಕೊಟ್ಟಾನ. ಕರೆಕ್ಟೋ ತಪ್ಪು? ಕ್ವಶನ್ ಹೆಂಗ್ ಕೇಳಿರ್ತಾನೆ ನೋಡಿ ಎದ್ರ ಸಲ್ಮಾನ್ ಹೇಳ್ರಿ ನೋಡು. ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನ ಯಾವಾಗ ಜಾರಿ ಬರ್ತದೆ ನಮ್ಮಲ್ಲಿ? 1950 ಜನವರಿ 26. ಯಾಕಂದ್ರೆ ಗಣರಾಜ್ಯೋತ್ಸವ ದಿನ ಆಚರಿಸೋದು ಯಾಕಂದ್ರೆ ನಮ್ಮಲ್ಲಿ ಸಂವಿಧಾನ ಅಳವಡಿಸಿಕೊಂಡಿದ್ದು. ಕರೆಕ್ಟಾ? ಆ ಟೈಮ್ನಾಗ ಸಂವಿಧಾನ ಬಂದಾಗ ಮೂಲಭೂತ ಕರ್ತವ್ಯಗಳ ಉಲ್ಲೇಖ ಇತ್ತನ್ ಇದ್ದಿದ್ದಿಲ್ಲ. ನೆನಪೈತಲ್ಲ? ನೆಕ್ಸ್ಟ್ ಕ್ವಶನ್ 1ನೇದು ಕೇಳೋಣ, ಇದ್ರೊಳಗೆ ಪ್ರಸ್ತಾಪವಿರಲಿಲ್ಲ ಅಂದಾನ. ಕರೆಕ್ಟ್ ಆಯ್ತು. 2ನೇದು ಭಾರತ ಸಂವಿಧಾನದ 4A ಭಾಗದಲ್ಲಿ 51A ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಕೊಟ್ಟಾನ. ಕರೆಕ್ಟೋ ತಪ್ಪು? ಎಟ್ಟದಾವ ಮೂಲಭೂತ ಕರ್ತವ್ಯಗಳು? ಎಟ್ಟದಾವ? 11 ಅದಾವಲ್? ಎಸ್ 11 ಅದಾವ. ನೆನಪಿಟ್ಕೋರಿ. ಅವ್ ಕೇಳಿದ್ ಕ್ವಶನ್ ಇನ್ನೊಮ್ಮೆ ಹೇಳ್ತೀನಿ, ಇದನ್ನ ಮಾಡ್ಬೇಡ್ರಿ. 51A ವಿಧಿ ಅಂತಂದ. ಬರೀ A ವಿಧಿ ಅಲ್ಲ, A ದಿಂದ ಸಿರೀಸ್ ಏನ್ ಬರ್ತಾವಲ್ಲ ಕೆ ತನ ಎಟ್ಟದ ಅಂದ್ರೆ 11 ವಿಧಿನ ಬರ್ತಾವ. ನೆನಪಿಟ್ಕೋರಿ. 11 ಏನದ ಅಂದ್ರೆ ಮೂಲಭೂತ ಕರ್ತವ್ಯಗಳದಾವ. ಅವ್ ಎಲಿಮಿನೇಟ್ ಮಾಡಿ ಕೇಳಿಲ್ಲ 51 ಕೆ ಯಾವಾಗ ಮಾಡೋಣ ಅಂತೇಳಿ ಡೈರೆಕ್ಟ್ ಕೇಳೇನು. ಪ್ರೆಸೆಂಟ್ ಎಷ್ಟು ಅಂದ್ರೆ 11 ಮೂಲಭೂತ ಕರ್ತವ್ಯಗಳದಾವೋ ಇಲ್ಲ. ಈಗ ಏನಂದ್ರೆ ಲಾಸ್ಟ್ ಮೂಲಭೂತ ಕರ್ತವ್ಯಗಳನ್ನು ವಿದೇಶಿಯರಿಗೂ ವಿಸ್ತರಿಸಲಾಗಿದೆ. ಕರೆಕ್ಟೋ ತಪ್ಪು? ಇದು ಫಾರಿನರ್ಗಳಿಗೆ ಮೂಲಭೂತ ಈಗ ಮೂಲಭೂತ ಕರ್ತವ್ಯಗಳು. ಈಗ ನಮ್ಮಲ್ಲಿ ಮೂಲಭೂತ ಕರ್ತವ್ಯ ಬಂದಾಗ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ದೇಶಕ್ಕೆ ಯಾವಾಗಾರ ಅವಶ್ಯಕತೆ ಬಿದ್ರ ನಾವೇನಂದ್ರೆ ಸೇನಾ ಅಧಿಕಾರಿ ಅಥವಾ ನಾವು ಆರ್ಮಿಗೆ ರೆಡಿ ಆಗ್ಬೇಕಂದ್ರ ಹಂಗ ವಿದೇಶಿಗರು ಬಂದಾಗ ಮಾಡತ್ತಂದ್ರೆ ಮಾಡ್ತಾರ ಇಲ್ಲ. ನೆನಪಿಟ್ಕೋರಿ, ಇದು ವಿದೇಶಿಯರಿಗೆ ಸಂಬಂಧ ಬರಂಗಿಲ್ಲ ಮೂಲಭೂತ ಕರ್ತವ್ಯಗಳು. ಇನ್ನೊಂದು ಲಾಸ್ಟ್ ಒಂದು ಹೇಳಿಕೆ ಏನ್ ಕೊಟ್ಟಾನಂದ್ರ 2012ರಲ್ಲಿ 96ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ ಅಂತ ಕೊಟ್ಟಾನ. ಕರೆಕ್ಟೋ ತಪ್ಪು? ಇದು ಪೂರ್ತಿ ಹೇಳ್ಬಿಡ್ತೀರಿ ಒಂದು ಮೂಲಭೂತ ಕರ್ತವ್ಯಗಳು. ಹಿಂಗ್ ಕ್ವಶನ್ ಕೇಳ್ಯಾನ, ಬಟ್ ಅದ್ರ ರಿಲೇಟೆಡ್ ನೋಡ್ರಿ ನಾಳೆ ಹೆಂಗ್ ಬೇಕಾದ್ ಕೇಳ್ಬೋದು. ಮೂಲಭೂತ ಕರ್ತವ್ಯಗಳ ಬಗ್ಗೆ ಗೊತ್ತಾಗ್ತೇಳಿ ನೀವು 1ನೇ ನೆನಪಿಟ್ಕೋರಿ. ಮೂಲ ಸಂವಿಧಾನದಾಗ ಮೂಲಭೂತ ಕರ್ತವ್ಯಗಳನ್ನು ಕಾನ್ಸೆಪ್ಟ್ ಇದ್ದಿದ್ದಿಲ್ಲ. ಯಾವ ಕಂಟ್ರಿದಿಂದ ತರ್ತಾರ? ನಾಳೆ ಹೇಳಿಕೆ ಒಳಗೂ ಹಾಕಿರ್ತಾರ. ಅವ್ರ ಹೇಳಿಕೆ ಒಳಗೆ ಇಲ್ಲಿ ಇಷ್ಟ ಹಾಕ್ಯಾರ, ನಾಳೆ ಹೇಳಿಕೆಗ ಮೂಲಭೂತ ಕರ್ತವ್ಯಗಳನ್ನು ಅಮೆರಿಕಾದಿಂದ ಎರವಲು ಪಡೆಯಲಾಗಿದೆ ಹಿಂಗದು ಹಾಕಿರ. ಯಾವ ಕಂಟ್ರಿದಿಂದ ತರ್ತಾರ? ರಷ್ಯಾದಿಂದ. ಕರೆಕ್ಟಾ? ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಮೂಲಭೂತ ಕರ್ತವ್ಯ ಕರೆಕ್ಟ್ ಅನ್ನತ್ನಲ್ಲ. ಮತ್ತೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧ ಬರ್ತೇಳಿ ಅವಾಗ ಹೇಳ್ರಿ ನೋಡು. ಯಾವ ಇದ್ರದ ಇದನ್ ಬರ್ತಾವ ಅಂತೇಳಿ ಪ್ರಕರಣಗಳ ಮತ್ತ ಇದನ್ನ ಸಮಿತಿ 2 ಸಮಿತಿನೇ ಬರ್ತಾವಲ್ಲ, JS ವರ್ಮಾ ಕಮಿಟಿ ಮತ್ತೆ ಇನ್ನೊಂದ ಸರ್ದಾರ್ ಸ್ವರ್ಣ ಸಿಂಗ ಕಮಿಟಿ. ಇವು ಎಲ್ಲ ಕಮಿಟಿ ಯಾಕೆ ಹೇಳತ್ನ ಇಲ್ಲಿ ಕ್ವಶನ್ ಕೇಳಿದ್ ಇಷ್ಟ, ಬಟ್ ನಾಳೆ ಏನ್ ಬೇಕಾದ್ ಕೇಳ್ಬೋದು. ಮೂಲಭೂತ ಕರ್ತವ್ಯಗಳನ್ನ ಯಾವ ಸಂವಿಧಾನದ ಭಾಗದಾಗ ಸೇರ್ಸಾರ ಕೇಳ್ರ? 4A. ಯಾವ ತಿದ್ದುಪಡಿ ಪ್ರಕಾರ ಸೇರ್ಸಾರಂದ್ರ 42. ಕರೆಕ್ಟ್ ಐತಲ್ಲ? 42. ನಾಳೆ ಕ್ವಶನ್ ಹಿಂಟ್ ಏನ್ ಮಾಡಿರ್ತಾನ ಗೊತ್ತನ್ರಿ? ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ತಿದ್ದುಪಡಿಗಳನ್ನು ಗುರುತಿಸಿ ಅಂದಿರ್ತಾನ. ಅವಾಗ 42 ಒಂದ ಕೊಟ್ರ 42, 86, 92 ಹಿಂಗ್ ಕೊಟ್ಟಿರ್ತಾನಲ್ಲ. ಯಾವ 2 ಆರ್ಟಿಕಲ್ 2 ತಿದ್ದುಪಡಿ ಇದಕ್ಕೆ ಸಂಬಂಧ ಬರ್ತಾವ ಅಂದ್ರೆ 42 ಒಂದ ಇನ್ನೊಂದ 86. 2 ಅದಕ್ಕೆ ಸಂಬಂಧ ಬರ್ತಾವ. ನೆನಪಿಟ್ಕೋರಿ. ಅದ್ರ ಸಂಬಂಧ ಹೇಳಿ ನಾಳೆ ಹಿಂಟ್ ಕೊಡಾಕ ಹೇಳತ್ನ ಕ್ವಶನ್ ಕೇಳಿದಾಗ. ಮೂಲಭೂತ ಕರ್ತವ್ಯ ಬಂದ್ರೆ ಗೊತ್ತಲ್ಲ 4ನೇ A ಭಾಗದಾಗ ಬರ್ತಾವ. ರಷ್ಯಾದಿಂದ ತಗೋತೀವಿ. ಪ್ರೆಸೆಂಟ್ ಎಷ್ಟದ ಅಂದ್ರೆ 11. ನಾಳೆ ಕೇಳಿದಾಗ ಎಲ್ರ 40 ಹಿಂಗೂ ಕ್ವಶನ್ ಕೇಳ್ತಾನ. 42ನೇ ತಿದ್ದುಪಡಿ ಪ್ರಕಾರ ಮೂಲಭೂತ ಕರ್ತವ್ಯಗಳು 11 ಇದ್ದು ಅಂದ್ರೆ ತಪ್ಪು. 10 ಇದ್ದು. ಅವಾಗ ಯಾವಾಗ ಇನ್ನೊಂದು ಸೇರ್ತಾರ 51K ಅಂದ್ರ 86ನೇ ತಿದ್ದುಪಡಿ ಪ್ರಕಾರ ಯಾವ ಮೂಲಭೂತ ಕರ್ತವ್ಯ ಸೇರಿಸ್ತಾರ?
ಆರನೇದು. ಇದ್ರ ರಿಲೇಟೆಡ್ ಇನ್ನು ಏನ ಕೇಳಿದ್ರು ಗೊತ್ತಾಗ್ಬಿಡ್ತೈತ್ಲ, ಇದನ್ನ ಬಿಟ್ಟು ಏನು ಕಾನ್ಸೆಪ್ಟ್ ಬರ್ತೈತ್ಲ ಅದನ್ನ ಎಲಿಮಿನೇಟ್ ಮಾಡ್ಕೋತಿರ್ತೀನಿ, ಆನ್ಸರ್ ಗೊತ್ತಾಕೋ. 2 ಕಮಿಟಿ ಹೇಳಿ ಯಾವ ಹೇಳ್ರಿ? ಸರ್ದಾರ್ ಸ್ವರ್ಣ ಸಿಂಗ ಮತ್ತ JS ವರ್ಮಾ. ವೆರಿ ಗುಡ್. ಇದು ಹೇಳಿ. ಇದ್ರದೊಂದು ಕೇಳ್ಯಾರ ನೋಡ್ರಿ, RBI ಹಣಕಾಸು ನೀತಿ ಬರ್ತೈತ್ಲ ಅದ್ರ ರಿಲೇಟೆಡ್ ಮಾಡಿ ನಮ್ ಡಿಸ್ಕಷನ್ ಮಾಡಿದ್ವಿ, ಅದ್ರ ಮೇಲೆ ಕ್ವಶನ್ ಕೇಳೋಣ. ಒಂದೇದು RBI ಹಣಕಾಸು ನೀತಿ ಅಂತ ಹೇಳಿಲ್ಲ, ಹಣಕಾಸು ನೀತಿ ಆಯೋಗ ಅಂತ ಬರ್ತೈತ್ಲ ಅದ್ರೊಳಗ 6 ಸದಸ್ಯರನ್ನ ಹೊಂದಿರ್ತೈತೆ. ನಾನು ಕರೆಕ್ಟೋ ತಪ್ಪು? 6 ಸದಸ್ಯರನ್ನ ಕರೆಕ್ಟಾ? ಓಕೆ. 2ನೇದು MPCಯು ರಿಸರ್ವ್ ಬ್ಯಾಂಕ್ ಅಂದ್ರೆ ಹಣಕಾಸು ನೀತಿ ಅಂತ ಕರೀತಾರಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಚ್ ಮಾರ್ಕ್ ಬಡ್ಡಿ ದರಗಳನ್ನು ನಿರ್ಧರಿಸುತ್ತದೆ ಅಂತ ಕರೆಕ್ಟೋ ತಪ್ಪು? ಓಕೆ. 3ನೇದು ಕೇಂದ್ರ ಹಣಕಾಸು ಮಂತ್ರಿಗಳು MPCದ ಮುಖ್ಯಸ್ಥರಾಗಿರ್ತಾರ ಅಂತ ಕೇಳ್ಯಾರ. ಈಗ ಹೇಳಿ ಬಡ ಬಡ ಹೇಳಿದ್ದು ನಾವು ಏನಂದ್ರ ಹಣಕಾಸು ಆಯೋಗ ಬೇರೆನ, ಮತ್ತೆ ಇದು ಅರವಿಂದ್ ಪನಗಾರಿ ಅದ. ನಮ್ಮಲ್ಲಿ ಮಾನಿಟರಿ ಪಾಲಿಸಿ ಏನಂತಾರದಕ್ಕ MPC ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ, ಕರೆಕ್ಟಾ? ಆ ಮಾನಿಟರಿ ಪಾಲಿಸಿ ಕಮಿಟಿ ಏನ್ ಮಾಡ್ತದೆ ಅಂದ್ರೆ ರೆಪೋ ರೇಟ್ ಅಥವಾ ರಿವರ್ಸ್ ರೆಪೋ ರೇಟ್ ಇವನ್ನೆಲ್ಲ ಡಿಕ್ಲೇರ್ ಮಾಡೋರು ಅಂದ್ರೆ RBI ದಿಂದ, ಕರೆಕ್ಟಾ? ಎಷ್ಟು ಮೆಂಬರ್ಸ್ ಇರ್ತಾರೆ ಇದ್ರೊಳಗ? 6 ಜನ. ಇದು ಮಿನಿಮಮ್ 1 ವರ್ಷನಾಗ ಎಷ್ಟು ತರ ಮೀಟಿಂಗ್ ಮಾಡ್ಬೇಕ್ರಿ? ಮಿನಿಮಮ್ ಕೇಳತ್ತ 4 ಸರಿ ಮಿನಿಮಮ್ ಮೀಟಿಂಗ್ ಆಗ್ಬೇಕು. ಅದು ಎಕ್ಸ್ಟೆಂಡ್ 2 ತಿಂಗಳಿಗೊಮ್ಮೆ ಮಾಡಿ ಹೆಚ್ಚು ಮಾಡ್ಬೋದು, ಬಟ್ 4 ಸರಿ ಅಂತೂ ಕಂಪಲ್ಸರಿ ಮಿನಿಮಮ್ ಆಗ್ಬೇಕು. ಈಗ ಹೆಂಗ್ ನಮ್ಮ ಸಂಸತ್ತಿಂದ 1 ವರ್ಷದಾಗ ಮಿನಿಮಮ್ 8 ಸರಿ ಕೂಡ್ಬೇಕು, ಅಧಿವೇಶನ 2 ಸರಿ ಕೂಡ್ಬೇಕು. 2 ಸಲ ನೆನಪಿಟ್ಕೊ. 6 ತಿಂಗಳಿಗೊಮ್ಮೆ ಕಂಪಲ್ಸರಿ ಅಧಿವೇಶನ ಕೂಡ್ಬೇಕಂದ. ಬಟ್ ನಮ್ಮಲ್ಲಿ ಬಜೆಟ್ ಅಧಿವೇಶನ ಆಕತಿ, ವಿಂಟರ್ ಅಥವಾ ಚಳಿಗಾಲದ ಅಧಿವೇಶನ, ಬ್ಯಾಸಿಗೆ ಅಧಿವೇಶನ 3 ಕೊಡ್ತಾರೆ. ಮಿನಿಮಮ್ ಅಂದಾಗ ಏನಂದ್ರೆ ಎಷ್ಟು ಇರ್ತೈತಿ ಅಟ್ಟ ಹಾಕ್ಬೇಕು. ಮಿನಿಮಮ್ ಎಷ್ಟು ಅಂದ್ರೆ 2 ಸರಿ ಆಗ್ಬೇಕು 6 ತಿಂಗಳಿಗೊಮ್ಮೆ. ಸೇಮ್ ಹಂಗ MPCದಾಗ ಕಮಿಟಿ ಎಷ್ಟು 1 ವರ್ಷದಾಗ ಮಾಡ್ಬೇಕಂದ್ರೆ ಕಮಿಟಿನ 4 ಸರಿ ಆಗ್ಬೇಕಂದ್ರೆ 3 ತಿಂಗಳಿಗೊಮ್ಮೆ. ಅದನ್ನ ಕಡಿಮೆ 2 ತಿಂಗಳಿಗೊಮ್ಮೆ ಮಾಡ್ತಿರ್ತಾರ. ಬಡ್ಡಿ ದರ ಅದು ನಿರ್ಣಯ ಮಾಡ್ತದೆ. ಎಷ್ಟು ಮೆಂಬರ್ಸ್ ಇರ್ತಾರೆ ಇದ್ರೊಳಗ? 6 ಜನ ಮೆಂಬರ್ಸ್ದಾಗ ಎಷ್ಟು ಜನ ನಾಮಿನೇಟೆಡ್ ಇರ್ತಾರೆ? 3 ಜನ. ನೆನಪೈತಲ್ಲ? ಎಷ್ಟು ಜನ ಅಲ್ಲಿಂದ RBI ದಿಂದ ಇರ್ತಾರ? 3 ಜನ. ಈಗ ಯಾರಿದ್ರದ್ದು ಮುಖ್ಯಸ್ಥರಾಗಿರ್ತಾರ? RBI ಗವರ್ನರ್. ಇಷ್ಟು ಗೊತ್ತಿತ್ತೇಳಿ MPC ರಿಲೇಟೆಡ್. ಇದನ್ನ ಬಿಟ್ಟು ಏನ್ ಕೇಳ್ತಾನಲ್ಲ ಅದನ್ನ ಎಲಿಮಿನೇಟ್ ಮಾಡ್ಬಿಡ್ರಿ. MPC ಅಂತ ಬಂದ್ರೆ ನೆನಪಿಟ್ಕೋರಿ, ಹಣಕಾಸು ಮುಖ್ಯಸ್ಥರ ಅಥವಾ ಹಣಕಾಸು ಸಚಿವರು ಏನಿರ್ತಾರಲ್ಲ ಯಾವ್ದ್ರದ್ದು ಮುಖ್ಯಸ್ಥರಾಗಿರ್ತಾರ ಅಂದ್ರ ನೀತಿ ಆಯೋಗದ ನೀತಿ ಆಯೋಗ ಅಲ್ಲ ಏನಂತಾರ, ಸಾರಿ, GST ಬರ್ತೈತ್ಲ, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಅದರದ್ದು ಏನ್ರ ಕಮಿಷನ್ ಅಥವಾ ಅದರದ್ದು ಏನ್ ಮೀಟಿಂಗ್ ಹಾಕಿರ್ತೈತ್ಲ ಕೌನ್ಸಿಲ್, ಅದರದ್ದು ಹೆಡ್ ಯಾರು ಇರ್ತಾರ ಅಂದ್ರೆ ಹಣಕಾಸು ಮಂತ್ರಿ ಇರ್ತಾರೆ. ಬಟ್ ಇದು RBI ಬರ್ತೇಳಿ RBI ಗವರ್ನರ್ ಇರ್ತಾರಲ್ಲ ಅವರ ಕಂಪಲ್ಸರಿ ಹೆಡ್ ಇರ್ತಾರೆ. 3 ಮಂದಿ ಇಂಟರ್ನಲ್, 3 ಮಂದಿ ಎಕ್ಸ್ಟರ್ನಲ್. 3 ಮಂದಿ ಇದ್ದವ್ರು ನಾಮಿನೇಟೆಡ್ ಇರ್ತಾರ, 3 ಮಂದಿ ಏನಿರ್ತಾರ ಅಂದ್ರೆ RBI ದಿಂದ ಸೆಲೆಕ್ಟೆಡ್ ಇರ್ತಾರ. ಪೂರ್ತಿ ಗೊತ್ತಾಗ್ತಲ್ಲ ಎಷ್ಟು ಜನ ಇರ್ತಾರ ಅಂದ್ರೆ 6 ಜನ. ಎಷ್ಟು 1 ವರ್ಷನಾಗ 2 ಸರಿ ಕೊಡ್ಬೇಕು. ಏನ್ ಮಾಡ್ತಾರೆ ಇವ್ರ? ಬಡ್ಡಿ ದರ ಮತ್ತೆ ರೆಪೋ ರೇಟ್ ಇವು ಏನೇನ್ ಬರ್ತಾವಲ್ಲ ಇವನ್ನೆಲ್ಲ ಡಿಕ್ಲೇರ್ ಮಾಡೋರು. RBI ಯಾರ್ದಾರ ಈಗ ಗವರ್ನರ್? ಸಂಜಯ್ ಬೆಂಕಿ. ಇದನ್ನ ಕ್ವಶನ್ ಹೆಂಗ್ ಕೇಳ ನೋಡ್ರಿ. ಇದು ಕೇಳಿದ್ ಇದು ಯಾವ್ದ ಭಾರತದ ಪ್ರಥಮ ಬಂದರು ಆಧಾರಿತ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅನ್ನು ಕೆಳಕಂಡ ಯಾವ ಬಂದರಿನಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳನ್. ಗ್ರೀನ್ ಹೈಡ್ರೋಜನ್ ಬಂದರ ಅಂತ ಹೇಳಿದಿಲ್ಲ, ಎಲ್ಲಿ ಉದ್ಘಾಟಿಸ್ಯಾರ ಅಂತ ಕ್ವಶನ್ ಕೇಳನ್. ಒಂದೇ ದೀನ್ ದಯಾಳ್ ಬಂದರ, ವಿ ಚಿದಂಬರಂ ಬಂದರ, ವಿಜಿಂಬಂ ಅಂತಾರಾಷ್ಟ್ರೀಯ ಸಮುದ್ರ ಬಂದರ, ನವಮಂಗಳೂರು ಬಂದರ. ಎಲ್ಲಿ ಮಾಡ್ತಾರೆ ಹೇಳಿದ್ನೆಲ್ಲ? ವಿ ಚಿದಂಬರಂ ಬಂದರ ಅಂತ. ಅವ ಗ್ರೀನ್ ಹೈಡ್ರೋಜನ್ ಎಲ್ಲಿ ಇನಾಗ್ರೇಟ್ ಮಾಡ್ರತ್ ಕೇಳನ್. ಎಲ್ಲಿ ಅಂದ್ರೆ ವಿ ಚಿದಂಬರಂ. ಎಷ್ಟು ಅದಾವ ಅಂದ್ರೆ 3. ಅದ್ರ ರಿಲೇಟೆಡ್ ಕ್ವಶನ್ ಹೆಂಗ್ ಕೇಳಿರ್ತಾನೆ. ಇದನ್ನ ನಾಳೆ ರಿಪೀಟ್ ಮಾಡ್ಬೇಕತ್ತಿಲ್ಲ. ನಾಳೆ ಇದನ್ನ ಭಾರತದಾಗ ಎಷ್ಟು ಗ್ರೀನ್ ಹೈಡ್ರೋಜನ್ ಅಥವಾ ಗ್ರೀನ್ ಆಧಾರಿತ ಎಷ್ಟು ಅದಾವ ಅಂದ್ರೆ 3. ಎಲ್ಲೆಲ್ಲಿ ಬರ್ತಾವು? ಕಾಂಡ್ಲಾ, ವಿ ಚಿದಂಬರಂ, ಪಾರಾದೀಪ್. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳ ನೋಡಿ. 2021-22ರಲ್ಲಿ ಭಾರತ ಸರ್ಕಾರ 2021-22ರಲ್ಲಿ ಹಣಕಾಸು ವರ್ಷದಲ್ಲಿ ಪ್ರಾರಂಭಿಸಿರುವ PM ಅಜಯ್ ಬರ್ತೈತಿಲ್ಲ, PM ಅಜಯ ಉಪಕ್ರಮವು ಯಾರ ಸಾಮಾಜಿಕ ಆರ್ಥಿಕ ಉನ್ನತಿಯನ್ನು ಗುರಿಯನ್ನು ಹೊಂದಿದೆ? ಕ್ವಶನ್ ಕೊಟ್ಟಾನ, ಆಪ್ಷನ್ ಕೊಡ್ತಾನೆ. ಇತರೆ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು. ಯಾರು? ಪರಿಶಿಷ್ಟ ವರ್ಗದವರು ಅಥವಾ ಪರಿಶಿಷ್ಟ ಜಾತಿ. ಅವ ಇನ್ ಕೇಸ್ ಪರಿಶಿಷ್ಟ ಪಂಗಡ ಅಂದ್ರೆ ST. ಆ ಪರಿಶಿಷ್ಟ ಜಾತಿಗೆ ಅವ ಹರಿಜನ್ ಅಂತ ಕೊಡ್ಬೋದು, ಬೇಕಾದ್ ಕೊಡ್ಲಿ ಅವ್ರು ಇಲಿಮಿನೇಟ್ ಮಾಡಿ. ನೆನಪಿಟ್ಕೋರಿ, ಪರಿಶಿಷ್ಟ ಪಂಗಡ ಬಂದ್ರೆ ST ಬರ್ತೈತೆ. PM ಅಜಯ್ ಯಾವ ಕಾಸ್ಟಿನ್ ಸಲ್ಮಂದ್ ಐತಂದ್ರೆ ಓನ್ಲಿ SC. ಹಿಂಗ್ ಕ್ವಶನ್ ಕೇಳಿರ್ತಾನೆ, ಅದ್ರ ಸಲ್ಮಂದ್ ಹೇಳತ್ತ. PM ಅಜಯ್ ಡೈರೆಕ್ಟ್ ಹೆಂಗ್ ಕ್ವಶನ್ ಕೇಳಿ ನೋಡ್ರಿ. ನಾಳೆ ಇದನ್ನ ಕೇಳ್ಬೇಕತ್ತಿಲ್ಲ, ಅವ್ ಬೇರೆ ಡಿಫ್ರೆಂಟ್ ಆಗಿ ಕೇಳ್ಬೋದು. PM ಅಜಯ್ ಅಂಡರ್ ಏನ್ ಮಾಡ್ತಾರೆ ಹೇಳಿದ್ನಿ ಪೂರ್ತಿ. PM ಅಜಯ್ ಎದ್ರ ಸಲ್ಮಂದ್ ಮಾಡ್ರಿ ಯೋಜನೆ? ಅದಪ್ಪ SC ದವ್ರಿಗೆ ಮಾಡ್ರಿ. ಎದ್ರ ಸಲ್ಮಂದ್ ಮಾಡ್ರಿ? ಆಪ್ಷನ್ ಕೊಡ್ಲಿ. ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಕ ಅಥವಾ 40%ಗಿಂತ ಜಾಸ್ತಿ ಪಾಪ್ಯುಲೇಷನ್ ಇದ್ರ ಇದನ್ನ 50%ಗಿಂತ ಪಾಪ್ಯುಲೇಷನ್ ಇದ್ದವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ. ಎದ್ರ ಸಲ್ಮಂದ್ ಮಾಡ್ತಾರೆ? PM ಅಜಯ್. 2 ಹೇಳಿದ್ನ. PM ಪೂರ್ತಿ ಹೇಳಿ. PM ಅಜಯ್ ಫುಲ್ ಫಾರ್ಮ್ ಹೇಳಿ. ಅನುಸೂಚಿತ ಜಾತಿ ಅಭುದಯ ಯೋಜನೆ. ಅನುಸೂಚಿತ ಜಾತಿ ಅಂದ್ರೆ SC ದವ್ರು. ಅನುಸೂಚಿತ ಜಾತಿ ಅಭುದಯ ಯೋಜನೆ ಅಂತ ಹೇಳಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದವ್ರ. PM ಅಜಯ್ ಆಪತ್ತು ತಂದ. ಇದ್ರೊಳಗೆ ಏನ್ ಮಾಡ್ತಾರ ಅಂದ್ರ ಪರಿಶಿಷ್ಟ ಜಾತಿ ಅಂತ ಕರಿತೀವಲ್ಲ SC ದವ್ರ, ಆ ಕಾಸ್ಟ್ನವ್ರಿಗೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಕ್ಕೂ ಆದ್ಯತೆ ಕೊಡ್ತಾರೆ. 18ರಿಂದ ಎಷ್ಟು ಏಜ್ ಹೇಳಿದ್?
55 ಏಜ್ ತನ 18ರಿಂದ 55 ತನ SC ಕಾಸ್ಟಿಗೆ ಸಂಬಂಧಿಸಿದಂತೇಳಿ ಅವ್ರು ಏನು ಮಾಡ್ಬೋದು ಅಂದ್ರೆ ಕೌಶಲ್ಯಗಳನ್ನು ಇಂಪ್ರೂವ್ ಮಾಡ್ಕೋಬಹುದು. ಒಂದೇದ. ಎರಡನೇದು ಏನಂದ್ರೆ ಯಾವ್ದಾರ ಹಳ್ಳಿ SC ಪಾಪ್ಯುಲೇಷನ್ 50ಕ್ಕಿಂತ ಜಾಸ್ತಿ ಇತ್ತಂತೇಳಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ದವರು ರೊಕ್ಕ ಕೊಡ್ತಾರೆ. ಇದು ಯಾವ ಒಂದು ಸ್ಕೀಮ್ ಅಂಡ್ರ ಅಥವಾ ಯಾವ ಯೋಜನೆ ಅಂಡ್ರ ಅಂದ್ರೆ PM ಅಜಯ್. ತಲೆಯಾಗಿ ಇಟ್ಕೊಂಡ್ಬಿಡ್ರಿ, PM ಅಜಯ್ ಯೋಜನೆ ಬಂದ್ರೆ ಯಾರಿಗೆ ಸಂಬಂಧ ಬರ್ತೈತೆ ಓನ್ಲಿ ಅಂದ್ರೆ SC. ನಾಳೆ ಇದನ್ನ ರಿಪೀಟ್ ಮಾಡಲ್ದ ನಾಳೆ ಇದನ್ನ ಕೇಳ್ಬೋದು. ಯಾವ್ದಾರ ಒಳ ಮೀಸಲಾತಿ ಯಾವ ಒಂದು ಕಾಸ್ಟಿಗೆ ಸಂಬಂಧಿಸೈತೆ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಯಾವ್ದಕ್ಕಂದ್ರ ಪರಿಶಿಷ್ಟ ಜಾತಿಯವ್ರಿಗೆ ಅಷ್ಟೇ. ಎಷ್ಟು ಅದಾವ ಪರಿಶಿಷ್ಟ ಜಾತಿಗಳು ನಮ್ಮ ಕರ್ನಾಟಕದಾಗ ಒಳ ಮೀಸಲಾತಿ ಅನುಭವಿಸಿದ್ದು? 101. ನೆನಪಿರ್ತೈತಲ್ಲ, 101 ಕಾಸ್ಟ್ಗಳು ಅದಾವ. ಎಷ್ಟು ಡಿವೈಡ್ ಮಾಡ್ಯಾರ, ಎಷ್ಟು ಥರ? 3. ಯಾವ ಹೇಳ್ರಿ? ABC ಕರೆಕ್ಟ್. ಎದಾಗ ಎಷ್ಟು? 16. ಬಿದಾಗ 22. ಸಿದಾಗ ಉಳ್ಕಿದ್ ಮೈನಸ್ ಮಾಡ್ಬಿಡ್ರಿ. ನೆನಪಿಟ್ಕೊಳಕ 2 ನೆನಪಿಟ್ಕೊರ. ಇನ್ನೊಮ್ಮೆ ಒಳ ಮೀಸಲಾತಿ ಯಾವ ಆಯೋಗ? ಇನ್ನು ಒಳ ಮೀಸಲಾತಿ ಅಂತೂ ನ್ಯೂಸ್ನಾಗ ಐತಿ. ಅದು ಯಾವ ಹೋದ ವರ್ಷದಿಂದ ಮರಿಬೇಡ್ರಿ. ಒಳ ಮೀಸಲಾತಿ ಅಂದ್ರೆ ಯಾಕಾರ ನಮ್ಮಲ್ಲಿ ಈಗ ಕ್ರೈಸಿಸ್ ಆಗಿದ್ದು ಎಲ್ಲ ರಿಲೇಟೆಡ್ ಅದರದೈತಿ. ಕಾಲ್ಫಾರ್ಮ್ದದು ಒಳ ಮೀಸಲಾತಿ ಬಂದ್ರೆ ಯಾರಿಗೆ ಕೊಡ್ತಾರೆ ಅಂದ್ರೆ ಓನ್ಲಿ ಪರಿಶಿಷ್ಟ ಜಾತಿಯವ್ರಿಗೆ ಕೊಡ್ತಾರ. ಕರ್ನಾಟಕದಾಗ ಅಷ್ಟೇ ಇದು 101 ಜಾತಿ, ಮತ್ತು ಬೇರೆ ಸ್ಟೇಟ್ದಾಗಲ್ಲ. ಬಟ್ SC ST ಡಿಕ್ಲೇರ್ ಮಾಡೋದು ಅಧಿಕಾರ ಯಾರಿಗಿರ್ತೈತೆ ಅಂದ್ರೆ ಇದನ್ನು ಕೇಳಿರ್ತಾರೆ. ಈಗ ಒಳ ಮೀಸಲಾತಿ ಮಾಡಾಕ ಕರ್ನಾಟಕದಾಗ 101 ಪರಿಶಿಷ್ಟ ಜಾತಿಗಳದಾವ. ಬಟ್ ಈ ಪರಿಶಿಷ್ಟ ಜಾತಿಗಳು 101 ಅದಾವತ್ತ. ಇದನ್ನ ಅಪ್ರೂವಲ್ ಕೊಟ್ಟವ್ರ ಅಥವಾ ಡೈರೆಕ್ಟ್ ಮಾಡಿದವ್ರು ಯಾರು? ರಾಷ್ಟ್ರಪತಿ. ನೆನಪಿಟ್ಕೋ, ಯಾವುದೋ ಒಂದು ಹೊಸ ಕಾಸ್ಟ್ನ SC-ಗಾಗಲಿ ST-ಗಾಗಲಿ ಸೇರಿಸುವ ಅಧಿಕಾರ ಯಾರೈತೆ ಅಂದ್ರೆ ರಾಷ್ಟ್ರಪತಿ. OBC-ಗೆ ಸೇರಿಸುವ ಅಧಿಕಾರ ಯಾರಿಗೆ? ರಾಜ್ಯ ಸರ್ಕಾರ. ಮೊದಲಿಂದ ರಾಜ್ಯ ಸರ್ಕಾರಕ್ಕೆ ಐತೆ. ಯಾವ ತಿದ್ದುಪಡಿ ಪ್ರಕಾರ ರಾಜ್ಯ ಸರ್ಕಾರ ಕೊಡ್ತಾರೆ? 105, 106, 104, 105ನೇ ತಿದ್ದುಪಡಿ. ನೆನಪಿರ್ತೈತಲ್ಲ. ಈಗ ಹೇಳ್ರಿ, ಪರಿಶಿಷ್ಟ ಜಾತಿ ಕರ್ನಾಟಕದಾಗ ಎಷ್ಟು ಅಂದ್ರೆ 101 ಅದಲ್ಲ. ಅದ್ರೊಳಗೆ ಒಳ ಮೀಸಲಾತಿ ಕೊಟ್ರೆ ABC ಅಂತ ಮಾಡ್ರಿ. ರಿಸರ್ವೇಶನ್ ಎಷ್ಟೈತಿ? 15% ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಎಗೆ ಎಷ್ಟ? 5.25. ಸೆಕೆಂಡ್ ಬಿಗೆ 5.25. ಸಿಗೆ 4.5. ಅದನ್ನ ಕೂಡಿಸಿದ್ರೆ 15 ಆಕತ್ತ. ಒಂದೇದು ಎಷ್ಟು ಅದಾರ ಅಂದ್ರೆ ಈ ಪ್ರವರ್ಗ A ಅಂತ ಹೇಳಿದಿಲ್ಲ, ಅದ್ರೊಳಗೆ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಮಾಡ್ರಿ. ಎದಾಗ ಎಷ್ಟು? 16. ಬಿದಾಗ ಎಷ್ಟು ಅಂದ್ರೆ 22 ಕಾವಲ 19 ಇದ್ದು ಅದ್ರೊಳಗೆ 3 ಕೊಡಿಸ್ತಾರ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆಂಧ್ಯ ಆಂಧ್ರ. ಇವು 3 ಮೊದಲು ಏನ್ ಮಾಡಿರ್ತಾರ ಅಂದ್ರೆ ಇನ್ಕ್ಲೂಡ್ ಮಾಡಿರಂಗಿಲ್ಲ. ಇದ್ರೊಳಗೆ ಇನ್ಕ್ಲೂಡ್ ಮಾಡ್ರಿ 22. 16 ಕೂಡಿಸ್ರಿ 101ರಾಗ ಮೈನಸ್ ಮಾಡ್ಬಿಡ್ರಿ. ಉಳ್ಕಿದ್ದು ಏನ್ ಬರ್ತೈತಲ್ಲ C ವರ್ಗ. ಅಥವಾ ಅಲೆಮಾರಿಗಳು ಯಾವ ಗ್ರೂಪ್ನಾಗ ಕೊಟ್ರಂದ್ರ C-ದಾಗ ಕೊಡ್ತಾರ. ಟೋಟಲ್ ರಿಸರ್ವೇಶನ್ ಎಷ್ಟೈತಿ SC-ಗೆ? 15. ಗೊತ್ತಾತಲ್ಲ. SC ಸಲ್ಮಂದ್ ಅಥವಾ ಒಳ ಮೀಸಲಾತಿ ಸಲ್ಮಂದ್ ತಂದಿದ್ದ ಆಯೋಗ ಯಾವ್ದಂದ್ರ ಯಾವ್ದ್ರಿ? ನಾಗಮೋಹನ್ ದಾಸ್. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಕೇಳೋಣ. ಲೈಫ್ ಇನಿಷಿಯೇಟಿವ್, ಮಿಷನ್ ಲೈಫ್ ಇನಿಷಿಯೇಟಿವ್ ಅಂತ ಹೇಳಿಲ್ಲ. ಯಾವಾಗ ತರ್ತಾರೆ? ಯಾವ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ದಾಗ ಅಥವಾ ಕಾಪ್ದಾಗ ತರ್ತಾರೆ ಮಿಷನ್ ಲೈಫ್ ಅನ್ನೋದು? ಹೇಳ್ರಿ ನೋಡು. ಆಪ್ಷನ್ ಕೊಡ್ಲಿ. COP 26, COP 20, COP 28, COP 26. ಮಿಷನ್ ಲೈಫ್ ಅಂತೂ ಈಗ ಪ್ರೆಸೆಂಟ್ ರನ್ನಿಂಗ್ನಾಗ ಐತ್ರಿ. ಮಿಷನ್ ಲೈಫ್ ಅಂತ. ಲೈಫ್ ಅಂದ್ರೆ ಏನ್ ಫುಲ್ ಫಾರ್ಮ್? ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಬರ್ತೈತಿ. ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಯಾವ್ದಂದ್ರೆ ಮಿಷನ್ ಲೈಫ್. ಈ ಮಿಷನ್ ಲೈಫ್ ಇನಿಷಿಯೇಟಿವ್ ಎದ್ರ ಸಲ್ಮಾನ್ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರ್ತೈತಲ್ಲ, ಇದಕ್ಕೆ ಆದ್ಯತೆ ಬಂದಾಗ ಕಂಪಲ್ಸರಿ ಕೇಳ್ತಾರೆ. ಯಾವ್ದಂದ್ರೆ ಮಿಷನ್ ಲೈಫ್ ಅಥವಾ ಏನಂದ್ರೆ ಲೈಫ್ ಇನಿಷಿಯೇಟಿವ್ ಯಾರು ತಂದ್ರೆ ನರೇಂದ್ರ ಮೋದಿ ಅವರ ಘೋಷಣೆ ಮಾಡ್ತಾರೆ. ಎಲ್ಲಿ ಮಾಡಿರ್ತಾರೆ ಇದನ್ನ? ಗ್ಲಾಸ್ಕೋದಾಗ. ಯಾವ್ದಂದ್ರೆ COP 26ದಾಗ. ಈ ಕ್ವಶನ್ ಕೇಳಿ ಅದ್ರ ಮೇಲೆ ನಾವು ಏನ್ ಕೇಳ್ಯಾನ ಅಂತೇಳಿ. ಇದ್ರೊಳಗ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಅವರು ಘೋಷಿಸಿದ ಮಿಷನ್ ಲೈಫ್ ನ ವಿಷಯ ಕಾರ್ಯಗಳು ಕೆಳಕಂಡಂತೆ ಯಾವ ಕೇಳ. ಅದರ ಗುರಿ ಏನೈತೆ ಅಂತ ಕೇಳ. ಮಿಷನ್ ಲೈಫ್ ದ ಏನ್ ರಿಲೇಟಿವ್ ಐತೆ ಡೈರೆಕ್ಟ್ ಕ್ವಶನ್ ಕೇಳ. ಒಂದೇದ್ ನೋಡ್ರಿ, ಇಂಧನ ಉಳಿಸೋದು ಇದಕ್ಕೆ ಆದ್ಯತೆ ಇತ್ತೋ ಇಲ್ಲೋ? ಮಿಷನ್ ಲೈಫ್ ಅಂಡರ್ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂದಾರಲ್ಲ. ಲೈಫ್ ಸ್ಟೈಲ್ ಅಂದ್ರೆ ಆ ಹೆಸರಿನಾಗ ನೆನಪಿಟ್ಟಿವ್ರು. ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕಂದ್ರೆ ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಆಗಂಗೆ ಇರಬಾರ್ದು. ನೀವು ಸಿಕ್ಕಾಪಟ್ಟೆ ಎಲ್ಲರ ಇಂಧನಗಳನ್ನ ಯೂಸ್ ಮಾಡ್ಕೊಂಡ್ರೆ ತಿಳಿ ಅದು ಎನ್ವಿರಾನ್ಮೆಂಟ್ಗೆ ಆಲ್ಮೋಸ್ಟ್ ಹಾನಿ ಆಗತೈತೆ. ಅಲ್ಲಿ ಪೊಲ್ಯೂಷನ್ ಆಗ್ತಿರ್ತೈತೆ. ಒಂದೇದು ಏನಂದ್ರೆ ಇಂಧನ ಬಳಸೋದು ಐತೋ ಇಲ್ಲೋ ಅಂದ್ರೆ ಐತಿ. ಎರಡನೇದು ಹೆಣ್ಣು ಮಗು ಉಳಿಸಿ ಅಂತ. ಎರಡನೇದು ಲೈಫ್ದಾಗ ಇನ್ ಸ್ಟೈಲ್ ಐತಿ. ಇದು ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ದಾಗ ಇದು ಹೆಣ್ಣು ಮಗಳದ್ದು ಏನು ಬರ್ತೈತೆ ಹೇಳ್ರಿ? ಎಲಿಮಿನೇಟ್ ಮಾಡ್ಬೋದೋ ಇಲ್ಲ? ಹೆಣ್ಣು ಮಗ ಉಳಿಸಿ ಅಂತೇಳಿ ಇದ್ರೊಳಗೆ ಬರಂಗಿಲ್ಲ. ಎರಡನೇದು ಎಲಿಮಿನೇಟ್ ಮಾಡಿ. ಮೂರನೇದು ಏನು ಕೊಟ್ಟಾರಂದ್ರೆ ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ನಿರಾಕರಿಸೋದತ್ತ. ಅಂದ್ರೆ ಒನ್ ಟೈಮ್ ಇವು ಸಣ್ಣ ಪ್ಲಾಸ್ಟಿಕ್ ಎಗ್ ರೈಸ್ ಕಟ್ಕೊಂಡು ಹೋಗು ಸಣ್ಣ ಪ್ಲಾಸ್ಟಿಕ್ ಇರ್ತಾವಲ್ಲ ಅಂಥವು. ಮತ್ತೆ ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಸಿಂಗಲ್ ಟೈಮ್ ಯೂಸ್ ಇರ್ತಾವ್ರಿ. ದೊಡ್ಡ ಪ್ಲಾಸ್ಟಿಕ್ ಬರ್ತಾವ ಗೊತ್ತ, ದಿಪ್ ಕವರ್, ಅವ್ನು ಯೂಸ್ ಮಾಡಕ್ ನಮ್ಮಲ್ಲಿ ಅಲೌ ಮಾಡ್ಯಾರ. ಬಟ್ ಏಕ ಬಳಕೆ ಪ್ಲಾಸ್ಟಿಕ್ನ ಯೂಸ್ ಮಾಡ್ಬೇಡಂದ್ರೆ ಯಾಕಂದ್ರೆ ಅವ ಏನಂದ್ರೆ ಜಲ್ದಿ ಏನಂದ್ರೆ ರೀಸೈಕಲ್ ಮಾಡಕ್ ಬರಂಗಿಲ್ಲ ಅಂಥವು. ಮೂರನೇದು ಏನು ಕೊಟ್ಟ? ತಂಬಾಕು ನಿರಾಕರಿಸಿ ಅಂತ ಕೇಳ. ತಂಬಾಕು ನಿರಾಕರಿಸಿ ಸಂಬಂಧ ಬರ್ತೈತೆ ಎನ್ವಿರಾನ್ಮೆಂಟ್ಗೆ ಏನು ಡ್ಯಾಮೇಜ್ ಮಾಡ್ಬೋದು ತಂಬಾಕು ತಿನ್ನೋದ್ರಿಂದ ಹೇಳ್ರಿ? ಉಗುಳ್ಬೋದು. ಎನ್ವಿರಾನ್ಮೆಂಟ್ ಹಾಳಾಕೈತೆ ಅದಕ್ಕೆ ಇವ ಎಲಿಮಿನೇಟ್ ಮಾಡಕ್ಕೆ ಹೇಳತ್ನ. ನಾಳೆ ಕ್ವಶನ್ ಹಿಂಗೆ ಕೇಳಿರ್ತಾನೆ ಬೇರೆವ. ಇನ್ನೊಂದು ಲಾಸ್ಟ್ ಏನು ಕೊಟ್ಟಾನ? ತ್ಯಾಜ್ಯ ಮತ್ತು ಈ ತ್ಯಾಜ್ಯ ತಗ್ಗಿಸುವುದು ಅಂತ ಕೊಟ್ಟಾನ. ಇದನ್ನು ಎಲಿಮಿನೇಟ್ ಮಾಡ್ಬೋದು. ನಾ ಹೇಳಲ್ಲ ಎನ್ವಿರಾನ್ಮೆಂಟ್ದಾಗ ಲೈಫ್ ಅಂತ ಇನಿಷಿಯೇಟಿವ್ ಏನಿತ್ತಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್. ಅಲ್ಲಿ ಎಕ್ಸಾಮ್ನಾಗ ಕೂತಾಗ ಥಿಂಕ್ ಮಾಡೋದು ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂದ್ರೆ ಎನ್ವಿರಾನ್ಮೆಂಟ್ಗೆ ಹಾನಿ ಆಗ್ಲಾರ್ದಂತ. ತಂಬಾಕು ತಿಂದು ಉಗುಳು ಕೂಡಲೇ ಎನ್ವಿರಾನ್ಮೆಂಟ್ಗೆ ಏನು ಡ್ಯಾಮೇಜ್ ಆಗಲ್ಲ. ಚಂದ ಕಾಣಿಸಂಗಿಲ್ಲ ಅಟ್ಟ. ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಮಾಡ್ತದೆ. ಪೊಲ್ಯೂಷನ್ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಮಾಡ್ತದೆ. ಏಕ ಬಳಕೆ ಪ್ಲಾಸ್ಟಿಕ್ ಏನು ಮಾಡ್ಬೋದು ಅಂದ್ರೆ ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಮಾಡು. ನಾಳೆ ಇನ್ ಕೇಸ್ ಎಲ್ಲರ ಗಿಡ ಕಡಿದ್ರಿಂದ ಏನು
ಏನಂತ ಕೇಳ್ತೀನಿ ಅದು ಹಾಕತ್ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಇದು ರಿಲೇಟೆಡ್ ಏನು ಕೊಡ್ತಾನಲ್ಲ ಅದ್ರ ಮೇಲೆ ಹಾಕ್ರಿ. ಇದು ಹೆಣ್ಣು ಮಗು ಉಳಿಸಿ ಇವನ್ನೆಲ್ಲ ಎಲಿಮಿನೇಟ್ ಮಾಡ್ರೆ ಆನ್ಸರ್ ಮಾಡ್ಬೋದು. ತಂಬಾಕು ಉಗುಳುದತ್ತು. ಇದು ಮಿಷನ್ ಲೈಫ್ ಅಂತ ಬರೋದ್ರಲ್ಲಿ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಆಪ್ಷನ್ ಕೊಡ. ಎಸ್, ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಅದರದ್ದು 7 ಕೋರ್ ಥೀಮ್ ಅದಾವ. 7 ಥೀಮ್ ಹೇಳ್ಬಿಡ್ಲೇನ ಅದ್ರ ಮೇಲೆ ಎಲಿಮಿನೇಟ್ ಮಾಡ್ಬೋದು. 7 ಥೀಮ್ ಹೇಳ್ಬಿಡ್ತಾನೆ ಮಿಷನ್ ಲೈಫ್. ಯಾವ ಕಾಪ್ದಾಗ ತಂದಿದ್ರೆ ಅಂತ ಹೇಳ್ರಿ ಮೊದಲು ಹೇಳಿ. COP 26 ಎಲ್ಲಿ ಆಗಿರ್ತೈತಿ? ಗ್ಲಾಸ್ಕೋ ಎಲ್ಲಿ ಬರ್ತೈತಿ? ಬೆಂಕಿ. ಆತಲ್ಲ 7 ಥಿಮ್ಯಾಟಿಕ್ ಅದಾವ್ರಿ. ಇನ್ನು ತಂದಾಗ 7 ಆದ್ಯತೆ ವಲಯ ಇದ್ದು 7 ಹೇಳ್ಬಿಡ್ತಾನೆ ನೋಡ್ರಿ. ಒಂದೇದು ಬರ್ತೈತಿ, ಒಂದೇದ ಸೇವ್ ಎನರ್ಜಿ, ಒಂದೇದಾದ ಇಂಧನ ಉಳಿಸಿ ಅಂತ ಇಲ್ಲಿ ಹೇಳಿಕೆ ಕೊಟ್ಟಿದ್ದು. ಒಂದೇದ ಎನರ್ಜಿನ ಯೂಸ್ ಇದನ್ನ ಕಡಿಮೆ ಮಾಡ್ಬೇಕು. ಸೇವ್ ಎನರ್ಜಿ ಅಂತಂದ್ರೆ ಉಳಿಸ್ಬೇಕು. ಒಂದೇದಾತ ಸೇವ್ ಎನರ್ಜಿ ಆದ್ಮೇಲೆ ಎರಡನೇದು ಏನಂದ್ರೆ ಸೇವ್ ವಾಟರ್. ಇದು ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗತ್ತಲ್ಲ. ಇದ್ದಿದ್ದೆಲ್ಲ ನೀರು ತೆಗೆದೆಲ್ಲ ಮಾರ್ರೆ ಮುಂದೆ ಎನ್ವಿರಾನ್ಮೆಂಟ್ ಉಳಿದ ಹೌದಲ್ಲ. ಎರಡನೇದು ಏನಂದ್ರೆ ಸೇವ್ ವಾಟರ್. ಒಂದೇದು ಏನಂದ್ರೆ ಹೇಳ್ರಿ ಸೇವ್ ಎನರ್ಜಿ, ಎರಡನೇದ ಸೇವ್ ವಾಟರ್. 7 ಅದಾವತ್ ಹೇಳಿ. ಮೊದಲು 4 ಹೇಳಿ. ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಈಗ ಹೇಳಿ ಏಕ ಬಳಕೆ ಪ್ಲಾಸ್ಟಿಕ್ ಏನ್ ಮಾಡ್ಬೇಕಂದ್ರೆ ಬಳಸುದ ಇದನ್ನ ಏನ್ ಮಾಡೋದ ನಿರ್ಬಂಧ ಮಾಡ್ಬೇಕಂದ್ರೆ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಕರೀತಾರಲ್ಲ. ಇದು 3ನೇದು. 4ನೇದು ಏನಂದ್ರೆ ರೆಡ್ಯೂಸ್ ವೇಸ್ಟ್. ಈ ತ್ಯಾಜ್ಯಗಳನ್ನ ಅಥವಾ ಏನಾರ ತ್ಯಾಜ್ಯಗಳು ಇರ್ತಾವೆ ಇವು ರೆಡ್ಯೂಸ್ ಮಾಡ್ಬೇಕು. 4 ಹೇಳ್ರಿ. ಒಂದೇದು ಬಡ ಸೇವ್ ಎನರ್ಜಿ, ಸೇವ್ ವಾಟರ್, ಏಕ ಬಳಕೆ ಪ್ಲಾಸ್ಟಿಕ್ನ ಬ್ಯಾಡ್ ಅನ್ನೋದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಹೇಳಿ ಏನು ಈ ತ್ಯಾಜ್ಯ ಅಥವಾ ಬೇರೆ ಯಾವ್ದಾರ ತ್ಯಾಜ್ಯಗಳನ್ನ ಬರ್ತಾವಲ್ಲ. ಈ ತ್ಯಾಜ್ಯ ಅಂದ್ರೆ ಎಲೆಕ್ಟ್ರಾನಿಕ್ ಆಯ್ತು, ಬೇರೆ ಯಾವುದೇ ಆಗಲಿ ತ್ಯಾಜ್ಯಗಳ ಮನಿದಿಂದ ತ್ಯಾಜ್ಯಗಳು ಬರ್ತಾವಲ್ಲ ಅವ್ನು ಏನು ಮಾಡೋದಂದ್ರೆ ಸೇ ನೋ ಟು ತ್ಯಾಜ್ಯಸ್. ಅವ್ನು ಎಲ್ಲರ ತ್ಯಾಜ್ಯಗಳನ್ನ ಬಳಕೆ ಮಾಡೋಕೆ ರೀಸೈಕ್ಲಿಂಗ್ ಆಗ್ಲಿಕ್ಕೆ ಅದೇನಾಗುತ್ತೆ ತ್ಯಾಜ್ಯಗಳು ದೊಡ್ಡ ಡಿಸಾಸ್ಟರ್ ಮಾಡ್ತಾವಲ್ಲ ಅದ್ರ ಸಲ್ಬಂದ 4 ಅದು. ಇನ್ನು 3 ಎತ್ತು. ಇನ್ನೊಂದು ಏನಂದ್ರೆ ಇದ್ರೊಳಗೆ ಕೊಟ್ಟಾನ್ರಿ. ಇಲ್ಲಿ ಮೊದಲು ಏನಂದ್ರೆ ರೆಡ್ಯೂಸ್ ವೇಸ್ಟ್ ಅದು ಕೊಟ್ಟಾನ. ಇನ್ನೊಂದು ರೆಡ್ಯೂಸ್ ವೇಸ್ಟ್. 2 ಅಲ್ಲೇ ಹೇಳಿ ನಿಮಗೆ ವೇಸ್ಟ್ ಅದಂದ್ರೆ 5 ಆದಂಗೆ ಅದು. ಯಾಕಂದ್ರೆ ರೆಡ್ಯೂಸ್ ವೇಸ್ಟ್ ಅಂದ್ರೆ ಒಂದು ಗೊತ್ತಾತ ಮನ್ಯಾಗ ಬಳಸಿದ್ದು ಏನೋ ಕ್ಯಾರಿ ಬ್ಯಾಗ್ ಆಗಲಿ ಏನಾಗಲಿ ಬಳಸಿದ್ದು ಇರ್ತಲ್ಲ ಅವು ವೇಸ್ಟ್ಗಳನ್ನ ಕಡಿಮೆ ಮಾಡೋದು ಒಂದೇದು. ಆಮೇಲೆ ಈ ವೇಸ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್. ಈ ಸಿಲಿಕಾನ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್ ಇದು ಯಾವ ಬರ್ತಾವಲ್ಲ ಅವನ್ನೆಲ್ಲ ಗೊತ್ತಾದವಲ್ಲ. 2 ಎಷ್ಟದು ಈಗ 6 ಹೇಳ್ರನ್ 5 ಹೇಳಿ. ಇನ್ನು 2 ಬರ್ಬೇಕು. ಅಡಾಪ್ಟ್ ಸಸ್ಟೈನೇಬಲ್ ಫುಡ್ ಸಿಸ್ಟಮ್ ಅಂತ ಕೇಳ್ಯಾನ ಅಂದ್ರೆ ಸುಸ್ಥಿರ ಇದನ್ನ ಫುಡ್ ಸಿಸ್ಟಮ್ ಏನತ್ತೀವಿ ಸುಸ್ಥಿರ ಆಹಾರ ಪದ್ಧತಿ. ಸುಸ್ಥಿರ ಆಹಾರ ಪದ್ಧತಿ ಸಸ್ಟೈನೇಬಲ್ ಫುಡ್ ಸಿಸ್ಟಮ್ ಅಥವಾ ಸುಸ್ಥಿರ ಆಹಾರ ಪದ್ಧತಿನ ಅಳವಡಿಸ್ಕೋಬೇಕು. ಯಾಕೆ ಸುಸ್ಥಿರ ಆಹಾರ ಪದ್ಧತಿನ ಅಳವಡಿಸ್ಕೋಬೇಕಂದ್ರ ಈಗ ರಸಗೊಬ್ಬರಗಳು ಜಾಸ್ತಿ ಯೂಸ್ ಮಾಡತ್ತೇಳಿ ಭೂಮಿ ಫಲವತ್ತತೆ ರೇಟ್ ಜಾಸ್ತಿ ಹೋತತ್ತೇಳಿ ಅಥವಾ ಭೂಮಿ ಫಲವತ್ತತೆನೇ ಹೋದ್ರ ರೀಸೆಂಟ್ ಆಗಿ ಇದನ್ನ ರಿಸರ್ಚ್ ಮಾಡ್ಯಾರ. ನೆನಪಿಟ್ಕೋರಿ, ಭೂಮಿ ಒಳಗ ಫಲವತ್ತತೆ ಕಡಿಮೆ ಆಗೋದ್ರಿಂದ ಮನುಷ್ಯನಲ್ಲಿ ನ್ಯೂಟ್ರಿಷನ್ ಕಡಿಮೆ ಆಗತ್ತದ. ಓನ್ಲಿ ಪಿಜ್ಜಾ ಬರ್ಗರ್ ತಿನ್ನೋದ್ರಿಂದ ನ್ಯೂಟ್ರಿಷನ್ ಹೋಗಂಗಿಲ್ಲ. ಹಳ್ಳಿ ಒಳಗೆ ಬೆಳೆಯಾಗ ಎಲ್ಲರ ನೀವು ಸಾವಯವ ಜಾಸ್ತಿ ಮಾಡಿರ್ತೀನಿ ಭೂಮಿ ಚಲೋ ಫಲವತ್ತಾದ ಹಳ್ಳಿ ಕಡೆನೇ ಇರ್ತದೆ. ಆ ಹಳ್ಳಿ ಒಳಗೆ ಜಾಸ್ತಿ ರಾಸಾಯನಿಕ ರಸಗೊಬ್ಬರಗಳನ್ನ ಯೂಸ್ ಮಾಡತ್ರ ನಾಳೆ ನಾವು ಏನು ಬೆಳೆದಿದ್ದು ಊಟ ಇರ್ತೈತಿಲ್ಲ ಅಲ್ಲಿ ಸದ್ ಪ್ಯೂರ್ ಆಗಿ ಬರಂಗಿಲ್ಲ. ರಿಸರ್ಚ್ ಮಾಡತ್ತಾರ. ಅದ್ರ ಸಲ್ಬಂದ ಏನ ಸುಸ್ಥಿರ ಆಹಾರ ಅಥವಾ ಸುಸ್ಥಿರ ಆಹಾರ ಪದ್ಧತಿನ ಅಳವಡಿಸಿಕೊಂಡಿದ್ದ ಮಿಷನ್ ಲೈಫ್ದಾಗ ಇತ್ತು. ಅದಕ್ಕೆ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಅಂದಿವು. ಎಷ್ಟು ಹೇಳಿ ಈಗ 6. ಇನ್ನೊಂದು ಲಾಸ್ಟ್ ಏನಂದ್ರೆ ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಐತಿ. ಲಾಸ್ಟ್ ಏನಂದ್ರೆ ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್. 7 ಹೇಳ್ಬಿಡ್ತಿರೊಮ್ಮೆ ಲಾಸ್ಟ್. ಮಿಷನ್ ಲೈಫ್ದಾಗ ಥೆಮೆಟಿಕ್ ಏನಂದ್ರೆ 7 ಅದಾವ. 1ನೇದು ಸೇವ್ ಎನರ್ಜಿ, 2ನೇದು ಸೇವ್ ವಾಟರ್, 3ನೇದು ಏಕ ಬಳಕೆ ಪ್ಲಾಸ್ಟಿಕ್ನ ಇಲ್ಲ ಅನ್ನೋದು, 3ನೇದು, 4ನೇದು ರೆಡ್ಯೂಸ್ ವೇಸ್ಟ್, 5ನೇದ ಈ ವೇಸ್ಟ್. ನೆಕ್ಸ್ಟ್ 6ನೇದ ಸುಸ್ಥಿರ ಆಹಾರ ಪದ್ಧತಿ. 7ನೇದ ಇನ್ನೊಂದು 7ನೇದೇನು ಹೆಲ್ದಿ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಇರೋದು ಅಂದಾರ ಯಾವ್ದಂದ್ರೆ 7ನೇದು. ನೆನಪಿಟ್ಕೋರಿ. 7 ನೆನಪಿರ್ತಾವಲ್ಲ. ಮಿಷನ್ ಲೈಫ್ ಮೇಲೆ ಈ ಕ್ವಶನ್ ಕೇಳ ನಾಳೆ ಹೆಂಗೆ ಕೇಳ್ರು ಇವ್ರು ರಿಲೇಟೆಡ್ ಏನಾರ ಹಾಕಿರ್ತೀನಿ. ಇವತ್ತನ್ನ ಬಿಟ್ಟು ಏನು ಬರ್ತಾವ ನಾಳೆ ಮತ್ತೆ ಇವು ಏನು 7 ಹೇಳಿಲ್ಲ. ಇವತ್ತು ಥೀಮ್ ಬೇಸ್ಡ್ ಮೇಲೆ ಕ್ವಶನ್ ಬೇರೆ ಥರ ಹೇಳಿಕೆ ಕೊಟ್ಟಿರ್ತಾನೋ ಇದನ್ನ ಕೊಟ್ಟರೆ ರೆಡ್ಯೂಸ್ ಈ ವೇಸ್ಟ್ ಕೊಟ್ಟಿರಂಗಿಲ್ಲ. ಡೈರೆಕ್ಟ್ ಏನು ಕೊಟ್ಟಿರ್ತಾನೆ ಮೊಬೈಲ್ದಿಂದ ಬಳಸಿದ್ದ ಅಥವಾ ಹಿಂದೆ ಏನಾರ ಸಿಲಿಕಾನ್ಗಳನ್ನೋದು ವೇಸ್ಟ್ ಮಿಷನ್ ಈ ಲೈಫ್ನಾಗ ಇದ್ರ ಮೋಟೋ ಇತ್ತಲ್ಲ ಕೇಳ್ತಾಳೆ ಅದು ಬರ್ತದೆ. ಯಾಕಂದ್ರೆ ಈ ವೇಸ್ಟ್ ಅಂತ ಹೈಲೈಟ್ ಮಾಡಕ್ಕೆ ಕೊಡ್ಬೇಕತ್ತಿಲ್ಲ. ಅದ್ರ ಮುಂದಿಂದ ಏನು ಬೇಕಾದ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಇವು 7 ಥೀಮ್ ನೆನಪಿಟ್ಕೋರಿ. ಇದ್ರ ರಿಲೇಟೆಡ್ ಯಾವ ಸಂಬಂಧ ಬರ್ತಾವಲ್ಲ ಅವ್ನು ಎಲಿಮಿನೇಟ್ ಮಾಡ್ಕೋತ ಹೋಗ್ಬಿಡ್ರಿ. ಆಪ್ಷನ್ ಬಂದ್ಬಿಡ್ತದೆ. ಇದು ಯಾವ್ದ್ರದ್ದು ಹೇಳಿನ ಏನತ್ತ ಇನ್ನೊಮ್ಮೆ ಹೇಳ ಹೇಳಿ ಇನ್ನೊಮ್ಮೆ ಹೇಳ. 1ನೇದು ಹೇಳಿ ಏನಾಗಲ್ಲ ಒಂದು ಸೆಕೆಂಡ್ ಹತ್ತ ಇಲ್ಲ. 1ನೇದು ಯಾವ್ದ ಸೇವ್ ಎನರ್ಜಿ, 2ನೇದು ಸೇವ್ ವಾಟರ್, 3ನೇದ ಏಕ ಬಳಕೆ ಪ್ಲಾಸ್ಟಿಕ್. ಮತ್ತೆ ಏಕ ಬಳಕೆ ಪ್ಲಾಸ್ಟಿಕ್ ಬಳಸುದ ಹಾಕಿರಿ ಮತ್ತೆ ಅದನ್ನ ನಿರ್ಬಂಧ ಮಾಡ್ಬೇಕು. 3ನೇದು 4ನೇದು ರೆಡ್ಯೂಸ್ ವೇಸ್ಟ್, 5ನೇದ ರೆಡ್ಯೂಸ್ ಈ ವೇಸ್ಟ್, 6ನೇದ ಸುಸ್ಥಿರ ಆಹಾರ ಪದ್ಧತಿನ ಅಳವಡಿಸಿಕೊಂಡ್ಬಿಡಕ್ಕೆ. ಯಾಕಂದ್ರೆ 6ನೇದು 7ನೇದ ಮುಗಿತಟ್ರ ಹೆಲ್ದಿ ಲೈಫ್ ಸ್ಟೈಲ್ ಕರೆಕ್ಟ್. ಇನ್ನೊಂದು ಸರಿ ಐತೆ ಅದನ್ನ ಮಾಡ್ಬೇಕು ಬಿಡ್ರಿ. ಇನ್ನೊಂದು ಕ್ವಶನ್ ಕೇಳ. ಆನಿ ಬೆಸೆಂಟ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಹಿಸ್ಟ್ರಿ ಅಂದ್ರೆ ಬಡಗ್ನೆ ಹೇಳ್ಬಿಡ್ತೀರಿ ಎಲ್ಲರಿಗೂ ಗೊತ್ತಿರ್ತದೆ. 1ನೇದು ಏನು ಕೇಳ ಗೊತ್ತಾ 1919ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದರು. ಕರೆಕ್ಟು ತಪ್ಪು ಎಷ್ಟರಾಗ 17 ಎಲ್ಲಿ ಕಲ್ಕತ್ತಾ. ಇವು ನೆನಪದವಲ್ಲ. ಮೊದಲ ಮಹಿಳಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಂದ್ರ ಆನಿ ಬೆಸೆಂಟ್. ಮೊದಲ ಭಾರತೀಯ ಮಹಿಳಾ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಸರೋಜಿನಿ ನಾಯ್ಡು. ಯಾವ ಇಯರ್ ಬೆಂಕಿ 1925 ಎಲ್ಲಿ ಕಾನ್ಪುರ್. 3ನೇದವ್ರು
ಬ್ರಿಟಿಷ್ ಸೆಕೆಂಡ್ ಆಗಿರ್ತಾರ, ಮೂರನೇದು ಯಾಕಂದ್ರೆ ಎನಿ ಪೇಷಂಟು ಬ್ರಿಟಿಷರವರೇ ಇರ್ತಾರ. ಸೆಕೆಂಡ್ ಬ್ರಿಟಿಷ್ ಅಥವಾ ಸೆಕೆಂಡ್ ವುಮೆನ್ ಬ್ರಿಟಿಷರ್ದಿಂದ ಯಾರಂದ್ರ ನೀಲ್ ಸೇನ್ ಗುಪ್ತಾ. ಎಲ್ಲಿ ನೀಲ್ ಸೇನ್ ಗುಪ್ತಾ? ಕರೆಕ್ಟ್, ನೀಲ್ ಸೇನ್ ಗುಪ್ತಾ ಎಲ್ಲಿ ಎಲ್ಲಾಗಿರ್ತದ ಅದ? ಡೆಲ್ಲಿ. ನೀಲ್ ಸೇನ್ ಗುಪ್ತಾ ಅದೆಲ್ಲೋ ಡೆಲ್ಲಿ ಅತ್ತ, ಕಲ್ಕತ್ತಾದಾಗ. ಅದು ನೀಲ್ ಸೇನ್ ಗುಪ್ತಾ ಕಲ್ಕತ್ತಾದಾಗ. 33 ನೆನಪಿರ್ತಾವಲ್ಲ. ಒಂದನೇದ ಎನಿ ಬೆಸೆಂಟ್, ಎರಡನೇದ ಸರೋಜಿನಿ ನಾಯ್ಡು, ಮೂರನೇದ ನೀಲ್ ಸೇನ್ ಗುಪ್ತಾ. ಈಗೂ ಪ್ರೆಸೆಂಟ್ ಏನಂದ್ರೆ INC ಅತ್ತ, ಯಾವ್ದು AICC ಅಂತ ಕರಿತಿಲ್ಲ, ಅದಕ್ಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾರೆ. ಟೋಟಲ್ ಇಲ್ಲಿ ತನ ಬಂದಾಗ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅದಾರಲ್ಲ 98ನೇದು ಅದಾರಲ್ಲ, ಅವ್ರು 98ನೇ ತಿದ್ದುಪಡಿ ನೆನಪಿಟ್ಕೋರಿ, ಅವ್ರದ ನೆನಪಿಟ್ಕೋರು ಮಲ್ಲಿಕಾರ್ಜುನ್ ಖರ್ಗೆ. ಟೋಟಲ್ ಮಹಿಳೆಯರು ಬಂದಾಗ ಇವ್ರು 3 ಜನ ಏನಂದ್ರ ಪೋಸ್ಟ್ ಇಂಡಿಪೆಂಡೆಂಟ್, ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಬ್ರು ಅಕ್ಕಾರ, ಇಂದಿರಾ ಅಕ್ಕ ಮತ್ತ ಸೋನಾ ಅಕ್ಕ. ಬೆಂಕಿ. ಇವ್ರ ಮೇಲೆ ಕ್ವಶನ್ ಇನ್ನೊಂದು ಏನ್ ಕೇಳ ಗೊತ್ತಾ? ಗಾಂಧೀಜಿಯು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಗಳನ್ನು ಇವರು ವಿರೋಧಿಸಿದ್ರು. ಎನಿ ಬೆಸೆಂಟ್ಗೆ ಸಂಬಂಧಿಸಿದಂಗೆ ವಿರೋಧಿಸಿರ್ತಾರ ಸಹಕಾರ ಚಳುವಳಿ. ಇಲ್ಲಿ ಇವ ಹೇಳಿಕೆ ಇವು ಎಲಿಮಿನೇಟ್ ಮಾಡಕ್ಕೆ ಕ್ವಶನ್ ಹಿಂಗ ಕೊಡ್ತಾನತ್ತಲ್ಲ, ಹೇಳಿಕೆ ಕೊಟ್ಟತ್ತೇಳಿ ಅವ್ನು ತಿಳ್ಕೊಂಬಿಡ್ರಿ, ಅವ್ರ ಬಗ್ಗೆ ನಿಮಗೆ ಡಾಟಾ ಗೊತ್ತೈತೇಳಿ. ಯಾಕಂದ್ರೆ ಎನಿ ಬೆಸೆಂಟ್ ಗಾಂಧೀಜಿಗೆ ಸಪೋರ್ಟ್ ಮಾಡ್ತಿರೋ ವಿರೋಧ ಮಾಡ್ತಿರೋ? ಸಪೋರ್ಟ್ ಮಾಡ್ತಿದ್ರ ಅಂದ್ರೆ ಅವ್ರು ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ಎಲಿಮಿನೇಟ್ ಮಾಡ್ಕೊತ ಹೋಗ್ಬಿಡು. ನಗತಿರಕ್ಲೆ ಇನ್ನೊಂದು ಹಿಸ್ಟ್ರಿದ್ ಬಂದತ್ ಹೇಳನ್ ಕ್ವಶನ್ ಹೇಳ. ಗಾಂಧೀಜಿ ಇದು ಹೇಳ್ರ, ಗಾಂಧಿ ಇವು ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳೋಣ. ಹಿಸ್ಟ್ರಿ ಮೇಲೆ ಕ್ವಶನ್. ಒಂದನೇದ ಗಾಂಧೀಜಿಯವರು ಪ್ರವೇಶದೊಂದಿಗೆ ಕಾಂಗ್ರೆಸ್ ತನ್ನ ಸದಸ್ಯತ್ವವನ್ನು ಎಲ್ಲರಿಗೂ ಮುಕ್ತಗೊಳಿಸಿ ಸಾಮಾನ್ಯರ ಸಂಘಟನೆಯಾಗಿತ್ತು ಅಂತ. ಕರೆಕ್ಟೋ ತಪ್ಪು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದವರ ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಂತೂ ಇತ್ತು 1885 ಬರ್ತದೆ. ಯಾರು ಕನಸಿಂದ ಅಥವಾ ಯಾರು ಕಾಯಿನ್ ಮಾಡಿರ್ತಾರೆ ಇದನ್ನ? AOIM. ಬಟ್ AOIM ಮೊದಲು ಅಧ್ಯಕ್ಷರಾಗಿರಂಗಿಲ್ಲ, ಯಾರಾಗಿರ್ತಾರೆ? WC ಬ್ಯಾನರ್ಜಿ. ಮೊದಲ ಅಧಿವೇಶನ ಎಲ್ಲಿ ನಡೀತೈತಿ? ಮುಂಬೈದಾಗ. ನೆನಪೈತಲ್ಲ, ಮೊದಲ ಅಧಿವೇಶನ ನಡೆದಿದ್ದೆಲ್ಲ ಅಂದ್ರೆ ಬಾಂಬೆದ. ಇದಾತ INC ಬಂದಿರ್ತೈತಲ್ಲ, INC ಒಳಗ ಯಾರ ಮಹಾತ್ಮ ಗಾಂಧಿ ಅವ್ರು ಬಂದ್ಮೇಲೆ ಅದು ಪೂರ್ತಿ ಜನ ಸಂಘಟನೆ ಆಗಿರ್ತೈತೆ ಅಥವಾ ಜನರಿಗೆ ಮುಕ್ತವಾಗಿರ್ತೈತೆ ಅಂದ. ಕರೆಕ್ಟೋ ತಪ್ಪು? ಕರೆಕ್ಟ್. ಇದು ನೆನಪಿಟ್ಟು ಅಕಸ್ಮಾತ್ ನೀವು ಅದನ್ನ ಹಂಗ ಓದಿರ್ಲಿಕ್ಕೆ, ಯಾಕಂದ್ರೆ ಯಾವ್ದಾರ ಬುಕ್ನಾಗ ಹಿಂಗ ಹೇಳಿಕೆ ಅದು ಕೊಟ್ಟರಂಗಿಲ್ಲ. ಬಟ್ ಅದ್ರ ರಿಲೇಟೆಡ್ ಗೊತ್ತಿರ್ತೇಳಿ ಗಾಂಧೀಜಿ ಏನ್ ಫೇವರ್ ಮಾಡ್ರಿ ಏನಿಲ್ಲ ಎಲಿಮಿನೇಟ್ ಮಾಡ್ರೆ ಗೊತ್ತಾಗ್ಬಿಡುತ್ತೆ. ಒಂದೇದು ಏನಂದ್ರೆ ಕರೆಕ್ಟ್ ಜನಸಾಮಾನ್ಯರ ಸಂಘಟನೆ ಅಂತ ಮಾಡ್ತಾರೆ. ಎರಡನೇದು ನೋಡ್ರಿ, ಗಾಂಧೀಜಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳಿಗೆ 1 ಕೋಟಿ ಬಂಡವಾಳ ಸಂಗ್ರಹಿಸಲು ತಿಲಕ್ ಸ್ವರಾಜ್ಯ ನಿಧಿ ಮಾಡ್ತಾರ ಅಂತೇಳಿ. ಕರೆಕ್ಟೋ ತಪ್ಪು? ಈ ತಿಲಕ್ ಸ್ವರಾಜ್ಯ ನಿಧಿ ಯಾರ ಹೆಸರಲ್ಲೇ ಮಾಡಿರ್ತಾರ? ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಯಾವ ಒಂದು ಚಳುವಳಿ ಒಳಗೆ ಸಾಯ್ತಾರೆ? ಅಸಹಕಾರ ಚಳುವಳಿ ಆಗಿರ್ತೈತಲ್ಲ, ಯಾವ ಟೈಮ್ನಾಗ? 1920 ಅವ್ರು ಸಾಯ್ತಾರಲ್ಲ, ಅವ್ರ ಹೆಸರ್ಲೇನ ತಿಲಕ್ ಸ್ವರಾಜ್ಯ ನಿಧಿ ಅಂತ ಮಾಡಿರ್ತಾರಲ್ಲ. ಇದ್ರ ಮೇಲೆ ಕ್ವಶನ್ ಕೇಳ್ಯಾರ, ರಿಪೀಟೆಡ್ ಆಗಿ ಕೇಳ್ಯಾರ. ಈ ತಿಲಕ್ ಸ್ವರಾಜ್ಯ ನಿಧಿ ಅಂತ ಯಾಕೆ ಮಾಡ್ತಾರ? ಅಥವಾ ತಿಲಕ್ ಸ್ವರಾಜ್ಯ ನಿಧಿ ಅಂದ್ರೆ ಗಾಂಧೀಜಿ ಇರದ ಟಾರ್ಗೆಟ್ ಎಟ್ಟಿತ್ತು ಅಥವಾ ಏಟ್ ರೊಕ್ಕ ಗೋಳಿ ಮಾಡ್ಬೇಕಂದಿದ್ರಂದ್ರ 1 ಕೋಟಿ. ಆ ಟೈಮ್ನಾಗ 1 ಕೋಟಿ ರೂಪಾಯಿ ಗೊಳೆ ಆಗಿದ್ದು ಇಲ್ಲ ಅಂದ್ರೆ ಗೊಳೆ ಆಗಿದ್ದು. ಆ ಟೈಮ್ನಾಗ 1 ಕೋಟಿ ರೂಪಾಯಿ ಗೊಳೆ ಮಾಡಿದ್ರು. ಅವ್ರು ಯಾವ್ದಾರ ತಿಲಕ್ ಸ್ವರಾಜ್ ನಿಧಿ ಅಂತ ಗಾಂಧೀಜಿ ಅವರ ಸ್ಥಾಪನೆ ಮಾಡಿರ್ತಾರ. ನಾಳೆ ಏನ್ ಕೇಳ್ಬೋದು ಅಂತ, ತಿಲಕ್ ಸ್ವರಾಜ್ ನಿಧಿಯನ್ನು ಗಾಂಧೀಜಿ ಅವರು ಬಾಲ್ ಗಂಗಾಧರ್ ತಿಲಕ್ ಅವರ ಹೆಸರಿನಲ್ಲಿ ಯಾವ ಒಂದು ಉದ್ದೇಶಕ್ಕೆ ಮಾಡಿದ್ರೆ ಅಸಹಕಾರ ಚಳುವಳಿ ಆದಾಗ ಡೆತ್ ಆಗಿರ್ತೈತಲ್ಲ, ಆಮೇಲೆ ಅವ್ರ ಹೆಸರ್ಲೇನ ರೊಕ್ಕ ಕಲೆಕ್ಟ್ ಮಾಡ್ಬೇಕಂದ್ರೆ ಎಷ್ಟು ಕೋಟಿ ಅಂದ್ರೆ 1 ಕೋಟಿ. ಅದಾದ್ಮೇಲೆ ಮೂರನೇದು ಹೇಳಿಕೆ ಏನ್ ಕೊಟ್ಟ ಗೊತ್ತಾ? ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಖಿಲಾಫತ್ ಸಮಾವೇಶದ ಅಧ್ಯಕ್ಷತೆಯನ್ನು ಗಾಂಧೀಜಿ ಅವರು ನಿರಾಕರಿಸಿರುವುದು. ತಪ್ಪು ಕರೆಕ್ಟು? ಖಿಲಾಫತ್ ಚಳುವಳಿಗೆ ಅಧ್ಯಕ್ಷತೆ ವಹಿಸಕ್ ಹೋಗಿದ್ರಾ? ಇಲ್ಲ, ಹೋಗಿದ್ದಿಲ್ಲ. ಖಿಲಾಫತ್ ಚಳುವಳಿಗೆ ಅಧ್ಯಕ್ಷತೆ ವಹಿಸಂಗಿಲ್ಲ ಗಾಂಧೀಜಿ. ಖಿಲಾಫತ್ ಚಳುವಳಿ ಹೋಗಿರ್ತಾರ ಮತ್ತೆ? ಹೌದೌದು, ಖಿಲಾಫತ್ ಚಳುವಳಿ ಮಾಡಿರ್ತಾರೆ, ಸಪೋರ್ಟ್ ಮಾಡ್ತಾರೆ. ಕರೆಕ್ಟ್. ಕರೆಕ್ಟ್ ಅಧ್ಯಕ್ಷ ಆಗಿರ್ತಾರೆ. ಹಾ ಕರೆಕ್ಟ್. ಇವು 2 ಮ್ಯಾಲಿನ ಹೇಳಿಕೆ ಕರೆಕ್ಟ್ ಅದಾವ. ಇದೇನಂದ್ರೆ ಹೇಳಿಕೆ 2 ತಪ್ಪದವ. ಮತ್ತು ನಿರಾಕರಿಸಿದ್ರು ಅವ್ ಕೀ ಆನ್ಸರ್ ಏನ್ ಕೊಟ್ಟಾನ? ಕರೆಕ್ಟ್ ಕೊಟ್ಟಾನ. ಅದ CD ಅದ ಮತ್ತೆ ನಿರಾಕರಿಸಿದ್ರ ಅಂದಂಗೆ ಕರೆಕ್ಟ್ ಆಕತೆ. ಸಾರಿ ಅಧ್ಯಕ್ಷತೆ ವಹಿಸಿರ್ತಾರಲ್ಲ. ಹಾ ಕರೆಕ್ಟ್. ಖಿಲಾಫತ್ ಚಳವಳಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿರೋ ಇಲ್ಲೋ ಅಂದ್ರೆ ವಹಿಸಿರ್. 3 ಹೇಳಲ್ಲ. 1ನೇ ಹೇಳಿಕೆ ಏನ್ ಹೇಳಿದ ಹೇಳ್ರಿ? ಅದನ್ನ ನೆನಪಿಟ್ಕೋಬೇಕಿತ್ತಿಲ್ಲ. ಗಾಂಧೀಜಿ ಬಂದಾಗ ಇದನ್ನ ಏನಂದ್ರ ವಹಿಸಿರ್ತಾರ, ಅಧ್ಯಕ್ಷತೆ ವಹಿಸಿರ್ತಾರೆ. ಇನ್ನೊಮ್ಮೆ ಖಿಲಾಫತ್ ಚಳವಳಿದ ಅಧ್ಯಕ್ಷತೆ ವಹಿಸಕ ನಿರಾಕರಿಸಂಗಿಲ್ಲ, ಹೂ ಅಂದಿರ್ತಾರ. ಸಪೋರ್ಟ್ ಮಾಡಿರ್ತಾರ. ನೆಕ್ಸ್ಟ್, ತಿಲಕ್ ಸ್ವರಾಜ್ಯ ನಿಧಿ ಯಾರ ಹೆಸರಲ್ಲೇ ಸ್ಥಾಪನೆ ಮಾಡ್ತಾರ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್. ಲಾಸ್ಟ್ನೇದು ಏನ್ ಕ್ವಶನ್ ಕೇಳ, ಇದಂತೂ ಈಸಿ ಐತ್ ನೋಡಿ. ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಅವರು ಭಾಗವಹಿಸಿದ್ರ. ಕರೆಕ್ಟೋ ತಪ್ಪು? ಯಾವ ಇದ್ರು ದುಂಡು ಮೇಜಿನ? 2ನೇ ದುಂಡು ಮೇಜಿನ ಸಮ್ಮೇಳನ ಯಾರಿಗೆ ಇದನ್ ಮಾಡಿರ್ತಾರೆ ಹೇಳ್ರಿ? ಅದು ಒಂದು ಒಪ್ಪಂದ ಆಕತ್ತೆ, ಅವಾಗ ಹೋಗ್ತಾರ. ಗಾಂಧಿ ಇರುವಿನ ಒಪ್ಪಂದ. ಕರೆಕ್ಟ್. ಗಾಂಧಿ ಇರುವಿನ ಒಪ್ಪಂದ ಯಾವ ಇಯರ್ದಾಗ? ಅಥವಾ ಇಂದು ಕೇಳ್ಬೋದು. ಗಾಂಧಿ ಇರುವಿನ ಒಪ್ಪಂದ ಆದ್ಮೇಲೆ ಗಾಂಧೀಜಿ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗ್ತಾರ. ದುಂಡು ಮೇಜಿನ ಸಮ್ಮೇಳನಗಳು ಎಷ್ಟಾಗಿರ್ತಾವ? 3 ಆಗಿರ್ತಾವ. 1ನೇದು ಯಾವ ಇಯರ್ದಾಗ? 32ನೇದ ಇಯರ್ಸ್ ಸೀರೀಸ್ ಅದ. ಇನ್ನೊಂದು ಕೇಳ್ಯಾರ ನೋಡಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಬರ್ತದೆ ಗೊತ್ತೈತಿ? ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿದವ್ರು ಯಾರು ಹೇಳ್ರಿ? ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಬರ್ತೈತಿಲ್ಲ, ಇದಕ್ಕೆ ರಿಲೇಟೆಡ್ ಬಂದಾಗ ಹೇಳ್ರಿ ನೋಡು. ಇಂಡಿಯನ್ ನ್ಯಾಷನಲ್ ಆರ್ಮಿ ಬಂದ್ರ ಸುಭಾಷ್ ಚಂದ್ರ ಬೋಸ್. ಕರೆಕ್ಟಾ? ಇನ್ ಸಿಂಗಾಪುರದಾಗ ಸ್ಥಾಪನೆ ಮಾಡಿದವ್ರು ಯಾರಂದ್ರ ಅಲ್ಲಿ ಹೆಲ್ಪ್ ಮಾಡಿದವ್ರ ಯಾರು ಬರ್ತಾರ? ಆಪ್ಷನ್ ಕೊಡ್ಲಿ. ರಾಸ್ ಬಿಹಾರಿ ಘೋಷ, ರಾಸ್ ಬಿಹಾರಿ ಬೋಸ, ಇನ್ನೊಬ್ಬ
ರಾಸ್ ಬಿಹಾರಿ ಬೋಸ್ ಇರ್ತಾರೋ ಘೋಷ್ ಇರ್ತಾರ? ಘೋಷ ಬೋಸ್ ಯಾರ? ಘೋಷ್ ರಾಸ್ ಬಿಹಾರಿ ಘೋಷ್ ಬೋಸ್ ಅಲ್ಲ ಘೋಷ್. ರಾಸ್ ಬಿಹಾರಿ ಘೋಷ ಸಿಂಗಾಪುರದಾಗ ಹೆಲ್ಪ್ ಮಾಡಿರ್ತಾರೆ. ಇನ್ನೊಮ್ಮೆ ಇಂಡಿಯಾ ಏನಾತ? ಬೋಸೋ ಘೋಷ ಘೋಷ್ ಅಲ್ಲ ಬೋಷ. ಒಂದ್ ಹೇಳ್ರು. BRG ಬಾಸ ಪಕ್ಕ. ಮತ್ತೆ ಇಲ್ಲಿ ಇದ್ರದ ಅಧ್ಯಕ್ಷತೆ ವಹಿಸಿರ್ತಾರಲ್ಲ, ಯಾವ್ದ್ರದ 1917 ಒಡಕಾದ, ಇಲ್ಲಿ ಬೋಸನ ಇಬ್ರು ಇರ್ತಾರೆ. ಎರಡು ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳತ್ ಅವ್ ಘೋಷ್. ಅದಕ್ಕೆ ಹೇಳತ್ ಘೋಷ್ ಅನ್ನತಾರ, ಇವ್ರು ಬೋಸ್ ಅನ್ನತಾರ. ಪಕ್ಕ ಸರ್ಚ್ ಮಾಡ್ರಿ. B ಫಾರ್ ಬೋಸ ಪಕ್ಕ ಅಲ್ಲ. ಮತ್ತೆ ಹುಡುಗರು ನಾಳೆ ನನ್ನ ಮೇಲೆ ಜಗಳ ತೆಗಿಬಾರ್ದು. ಬೋಸ್ ಅಲ್ಲ. ರಾಸ್ ಬಿಹಾರಿ ಬೋಸ, ಸುಭಾಷ್ ಚಂದ್ರ ಬೋಸ ಅಲ್ಲಿ ಬೋಸ್. ಹಾ ಬೆಂಕಿ. ಹಾ ನೆನಪಿರಾಕ್. ಸುಭಾಷ್ ಚಂದ್ರ ಬೋಸ ಅಲ್ಲಿ ಬೋಸ್. ಬೆಂಕಿ ಕೊಡ. ಹಾ INA ಅಂತ ಬರ್ತದಲ್ಲ, INA ಟ್ರಯಲ್ ಮೇಲೆ ಕ್ವಶನ್ ಕೇಳ್ರಿ. INA ಟ್ರಯಲ್ ಅಂತ ಮಾಡಿರ್ತಾರೆ. ಎದ್ರ ಸಲ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿದಾಗ ಏನಿರ್ತಾರಲ್ಲ, ಏನಂತ ಕರಿತಾರೆ INA ಅಂದ್ರೆ, ಮತ್ತೆ ಅದ್ರದ್ದು ಹೇಳಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತಾರೆ. ಅದ್ರದ್ದು ಟ್ರಯಲ್ ಅಂತ ಆಗಿರ್ತೈತೆ. ಎಲ್ಲಿ ಅಂದ್ರೆ ಡೆಲ್ಲಿದಾಗ ಅದ್ರ ಟ್ರಯಲ್ ನಡೆಸ್ತಿರ್ತಾರೆ. ಅದ್ರ ಮೇಲೆ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಇಂಡಿಯನ್ ನ್ಯಾಷನಲ್ ಟ್ರಯಲ್ದಾಗ ಯಾರು ಇದ್ದಿದ್ದಿಲ್ಲ, ಯಾರಿಲ್ಲ ಅಂತ ಹೇಳಿ ಹೇಳ್ರಿ ನೋಡು. 4 ಮಂದಿ ಹೆಸರು ಯಾರು ಇದ್ರ? ಜವಾಹರ್ಲಾಲ್ ನೆಹರು ಇದ್ರ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಬರಂಗಿಲ್ಲ. ಪೂರ್ತಿ ಆಯ್ತು ನೋಡಿ. ಒಂದೇದೇ ಅಂದ್ರೆ ಪ್ರೇಮ್ ಸೆಹಗಲ್. ಒಂದೇದು ಇಂಡಿಯನ್ ನ್ಯಾಷನಲ್ ಟ್ರಯಲ್ ಬಂದಾಗ ಒಂದೇದ ಪ್ರೇಮ್ ಸೆಹಗಲ್ ಪೂರ್ತಿ ಆಯ್ತು. ಮೂರನೇದು ಎರಡನೇದು ಯಾರಂದ್ರೆ ಇದು ಯಾರ ಗುರ್ಬಕ್ಷ್ ಸಿಂಗ್ ದಿಲ್ಲೋನ್ ಅಂತ ಬರ್ತಾರೆ. ಮೂರನೇದು ಯಾರಂದ್ರೆ ಮೇಜರ್ ಜನರಲ್ ಶಾ ನವಾಜ್ ಖಾನ್ ಅಂತ ಬರ್ತಾರೆ. ಇವ್ರು ಏನಂದ್ರೆ ಇಂಡಿಯನ್ ನ್ಯಾಷನಲ್ ಟ್ರಯಲ್ ಅಥವಾ INA ಟ್ರಯಲ್ ಅಂತ ಬಂದ್ರೆ ಇವ್ರ 3 ಮಂದಿ ಮೇಲೆ ಟ್ರಯಲ್ ಹಾಕಿರೋದು. ಟ್ರಯಲ್ ಎದ್ರ ಸಲ ಅಂದ್ರೆ ವೈಲೇಟ್ ಮಾಡಿರ್ತಾರತ್ತ. ಇವ್ರ ಮೇಲೆ ಏನ್ ಮಾಡ್ತಿರ್ತಾರ ಅಂದ್ರೆ ಟ್ರಯಲ್ ಮಾಡ್ತಿರ್ತಾರೆ. ಯಾರಂದ್ರೆ ಬ್ರಿಟಿಷ್ ಆರ್ಮಿದವ್ರು. ಬ್ರಿಟಿಷರ ಇವ್ರ ಮೇಲೆ ಹೆಂಗ ಇಲ್ಲಿ ನಾವು ಇದ್ರ ಜುಡಿಷಿಯಲ್ ಒಳಗೆ ಟ್ರಯಲ್ ಹಾಕಿರ್ತೈತಲ್ಲ, ಹಂಗೆ ಟ್ರಯಲ್ ಆಗೋರು 3 ಜನ ಬರ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿದವ್ರು 3 ಜನದ ಹೆಸರು ನೆನಪಿಟ್ಕೋರು. ಯಾರ ಹೇಳಿ? ಪ್ರೇಮ್ ಸೆಹಗಲ್ ಒಂದೇದವ್ರ. ಎರಡು ಕ್ವಶನ್ ಕೇಳ್ಯಾರ, ರಿಪೀಟೆಡ್ ಕ್ವಶನ್ ಕೇಳ್ಯಾರ ಇವ್ರ ಮೇಲೆ. ಇಲ್ಲಾರ INA ಟ್ರಯಲ್ದಾಗ ಯಾರು 3 ಜನ ಇದ್ರ ಅಥವಾ ಯಾರು ಇಲ್ಲ ಅಂತ 4-5 ಹೆಸರು ಕೊಟ್ಟ, ಯಾರು ಇದಕ್ಕೆ ಸಂಬಂಧಿಸಾರು ಯಾರು ಇಲ್ಲ ಅಂತ ಕೇಳಿರ್ತಾರೆ. ಯಾರು 3 ಜನದ ಹೆಸರು ನೆನಪಿಡೋರು? ಒಂದೇದ ಪ್ರೇಮ್ ಸೆಹಗಲ್. ಎರಡನೇದು ಯಾರಂದ್ರೆ ಗುರುಬಕ್ಷ ಸಿಂಗ್ ದಿಲ್ಲೋನ್ ಅಂತ ಬರ್ತಾರೆ. ಮೂರನೇದು ಯಾರಂದ್ರೆ ಶಾ ನವಾಜ್. ಈಗ ಹೇಳ್ತಾರೆ ನೋಡ್ರಿ, ಈ ಟ್ರಯಲ್ ಆಗತ್ತಿತ್ತಲ್ಲಿ ಇವ್ರ ಬ್ರಿಟಿಷರ್ ಮಾಡತ್ತಿರ್. ಈ ಟ್ರಯಲ್ದ ಅಪೋಸ್ ಮಾಡ್ಬೇಕು ಬೇಡ ಇಂಡಿಯಾದವ್ರು? ಅಂದ್ರೆ ನಮ್ಮಲ್ಲಿ ಏನಂದ್ರೆ ಈಗ ಯಾವ್ದಾರ ಇದನ್ನಾದ್ರೆ ಅಡ್ವೊಕೇಟ್ಗಳನ್ನ ಹೆಂಗ್ ನೇಮಕ ಮಾಡ್ತೀವಲ್ಲ, ಹಂಗೆ ಇಂಡಿಯಾದಿಂದ ಯಾರು ರೆಪ್ರೆಸೆಂಟ್ ಮಾಡತ್ತಿದ್ರು INA ಅಂದ್ರೆ ಈಗ ಹೇಳ ಯಾರ? ಜವಾಹರ್ಲಾಲ್ ನೆಹರು. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ. ಜವಾಹರ್ಲಾಲ್ ನೆಹರು ರೆಪ್ರೆಸೆಂಟ್ ಮಾಡ್ತಾರೆ. INA ಫೇವರ್ ಆಗಿ ಮಾತಾಡ್ತಿರ್ತಾರೆ, ಅವ್ರು ಅಪೋಸ್ ಮಾಡ್ತಿರ್ತಾರೆ. INA ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಜವಾಹರ್ಲಾಲ್ ನೆಹರು ಇರ್ತಾರಲ್ಲ, INA ಡಿಫೆನ್ಸ್ ಕಮಿಟಿ ಅಂತ ಕರಿತೀವಿ ಇದಕ್ಕೆ. INA ಡಿಫೆನ್ಸ್ ಕಮಿಟಿದಾಗ ಯಾರು ಇದ್ರಂದ್ರೆ ಹೇಳ್ರಿ, ಅವರು 3 ಜನ ಅದಾರಲ್ಲ, ಜವಾಹರ್ಲಾಲ್ ನೆಹರು ಮತ್ತ 4 ಜನ ಬರ್ತಾರೆ. ಅವ್ರದ್ದು ಹೆಸರು ಕೇಳಾರ ತಡಿ. ಲೆಡ್ ಬೈ ಬಾಲುಭಾಯ್ ದೇಸಾಯಿ, ತೇಜ್ ಬಹದ್ದೂರ್ ಶಪ್ರು ಮತ್ತ ಕೈಲಾಸ್ನಾಥ್ ಕಟ್ಜೋ 4 ಜನ ಬರ್ತಾರೆ ಇವ್ರು. ಇನ್ನೊಮ್ಮೆ ಹೇಳ್ಬಿಡ್ರಿ, INA ಟ್ರಯಲ್ದಾಗ ಯಾರ್ಯಾರು ಬರ್ತಾರಂದ್ರ ಪ್ರೇಮ್ ಸೆಹಗಲ್. ನೆಕ್ಸ್ಟ್ ಎರಡನೇದ ಗುರುಬಕ್ಷ ಸಿಂಗ್ ದಿಲ್ಲೋನ್. ಗೊತ್ತಾಗತ್ತವಲ್ಲ, INA ಟ್ರಯಲ್ ಎದಕ್ಕಾಗಿರ್ತೈತೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿದವ್ರಿಗೆ ಕಂಪಲ್ಸರಿ ಶಿಕ್ಷೆ ಮಾಡ್ಬೇಕಂದಿರ್ತಾರ. ಅವ್ರಿಗೆ ಮಾಡ್ಬೇಕಂದಾಗ ಇವ್ರು 3 ಜನ ಇರ್ತಾರ. ಇವ್ರಿಗೆ ಶಿಕ್ಷೆ ಮಾಡ್ಬೇಕಂದಿರ್ತಾರಲ್ಲ, ಅವ್ರಿಗೆ ಡಿಫೆನ್ಸ್ ಆಗಿ ಒಂದು ಕಮಿಟಿ ಬೇಕಲ್ಲ, ಆ ಡಿಫೆನ್ಸ್ ಕಮಿಟಿದ ಆಮೇಲೆ ಇವ್ 3 ಜನ ಯಾರಂದ್ರೆ ಒಂದೇದ ಪ್ರೇಮ್ ಸೆಹಗಲ್, ಎರಡನೇದ ಗುರುಬಕ್ಷ ಸಿಂಗ್ ದಿಲ್ಲೋನ್, ಮೂರನೇದು ಯಾರಂದ್ರ ಶಾ ನವಾಜ್ ಅಂತ ಇರ್ತಾರೆ. ಇವ್ರಿಗೆ ಡಿಫೆನ್ಸ್ ಕಮಿಟಿ ಅಂತ ಮಾಡಿರ್ತಾರ. ಆ ಡಿಫೆನ್ಸ್ ಕಮಿಟಿ 4 ಜನ ಲಾಯರ್ಗಳು ಇರ್ತಾರೆ. ಒಂದೇ ಜವಾಹರ್ಲಾಲ್ ನೆಹರು, ಇನ್ನೊಬ್ರು ಯಾರಂದ್ರ ಭೂಲಾಬಾಯಿ ದೇಸಾಯಿ ಇರ್ತಾರೆ. ನೆಕ್ಸ್ಟ್ ಸಪ್ರು ಒಬ್ರು ಇರ್ತಾರೆ. ಕರೆಕ್ಟ್, ಸಪ್ರು ಒಬ್ರು. ಲಾಸ್ಟ್ ಇದನ್ನ ತೇಜ್ ಬಹದ್ದೂರ್ ಶಪ್ರು ಒಬ್ರ. ಕೈಲಾಸ್ನಾಥ್ ಕಟ್ಜು ಅಂತ ಬರ್ತಾರಲ್ಲ, ಕೈಲಾಸ್ನಾಥ್ ಕಟ್ಜು. ನೆನಪಿರ್ತಾವಲ್ಲ ಪೂರ್ತಿ, ಎರಡು ನೆನಪಿಟ್ಕೋ. ಈ ಸರಿ ಕೇಳ ಕ್ವಶನ್ ಏನ್ ಕೇಳ ಹೇಳ್ತ ನೋಡ, ಆ ಕ್ವಶನ್ ಮೇಲೆ ನೆನಪಿಟ್ಕೋ. ಏನಂತ ಹೇಳ್ರು? ಏನಿಲ್ಲಲ್ಲ, ಕ್ವಶನ್ ಕೇತ್ ನೋಡ್ರಿ. ಕೆಳಗಿನ ಯಾರು INA ಕೆಂಪು ಕೋಟೆ ವಿಚಾರಣೆ? ಮತ್ತೀಗ ಅಣ್ಣ ಡೆಲ್ಲಿ ಹೇಳನ್ ಕೆಂಪು ಕೋಟೆ ಅಂದ್ರೆ ಡೆಲ್ಲಿದಾಗ ಐತ್. ಮತ್ತೆ ಅದು ಕೆಂಪು ಕೋಟೆ ಟ್ರಯಲ್ ಓದ್ ಕರೀತಾರ, ಅಥವಾ ಡೆಲ್ಲಿ ಕೋರ್ಟ್ ಟ್ರಯಲ್ ಅಂದ್ರು ಒಂದ, INA ಟ್ರಯಲ್ ಅಂದ್ರು ಒಂದ. ಕೆಂಪು ಕೋಟೆ ವಿಚಾರಣೆ ಭಾಗವಾಗಿರಲಿಲ್ಲ ಅಂತ 4 ಆಪ್ಷನ್ ಕೊಟ್ಟಿರ್ತಾರ. ಒಂದೇದ ಎತ್ತ ನೋಡ್ರಿ, ಶಾ ನವಾಜ್ ಒಂದೇದವ್ರು. ಎರಡನೇದವ್ರ ಜ್ಞಾನಿ ಪ್ರೀತಮ್ ಸಿಂಗ್. ಮೂರನೇದಾಗ ಲಕ್ಷ್ಮೀ ಸೆಹಗಲ್. 4ನೇದಾಗ ಗುರುಬಕ್ಷ ಸಿಂಗ್ ದಿಲ್ಲೋನ್. ಇದ್ರಾಗ ಯಾರು ಸಂಬಂಧ ಬರಂಗಿಲ್ಲ ಇದಕ್ಕೆ? ಯಾರಂದ್ರ ಲಕ್ಷ್ಮೀ ಸೆಹಗಲ್. ಅದೇ ಹೇಳಿಲ್ಲ, ಸೆಹಗಲ್ ಅಂತ ಅವ್ರ ಪ್ರೇಮ್ ಸೆಹಗಲ್. ಇದು ಲಕ್ಷ್ಮೀ ಸೆಹಗಲ್ ಬರಂಗಿಲ್ಲ. ಆಕಿನ ಹೆಣ್ಮಗಳ ನೋಡ್ಲಿ, ಪ್ರೇಮ್ ಲಕ್ಷ್ಮೀ ಸೆಹಗಲ್ ಅಂತ ಇರ್ಬೇಕಾಗಿದೆ ಹೆಸರ. ಅದೇ ಅದ ಜ್ಞಾನಿ ಪ್ರೀತಮ್ ಸಿಂಗ ಸಂಬಂಧ ಬರಂಗಿಲ್ಲ. ಹಾ, ಮತ್ ಜ್ಞಾನಿ ಪ್ರೀತಮ್ ಸಿಂಗ್ ಎಲ್ಲಿ ಬಂದಿದ್ರು? ಇದು ಒಂದೇದ್ರಾಗ 3 ಜನ. ಇವ್ರು 3 ಜನ INA ಟ್ರಯಲ್ ಸಂಬಂಧ ಬರಂಗಿಲ್ಲ. ಸೆಕೆಂಡ್ ಎಡಿಷನ್ದಾಗ 4 ಜನ ಅದಾರಲ್ಲ, ಅದ್ರಾಗ ಇಲ್ಲ ನೋಡೋ. ಯಾಕಂದ್ರೆ ಇವ್ರು 3 ಜನ ಹೇಳಲ್ಲ, ಇವ್ರು 3 ಜನ INA ಟ್ರಯಲ್ದಾಗ ಇರ್ತಾರ. ಅವಾಗ ಈ ಡಿಫೆನ್ಸ್ ಕಮಿಟಿ 4 ಜನದ ಮಾಡಿರ್ತಾರ, ಹೌದಲ್ಲ? ಮತ್ತೆ ಅದು ಲಕ್ಷ್ಮೀ ಸೆಹಗಲ್ ಇಲ್ಲ. ಅದಕ್ಕೆ ಜ್ಞಾನಿ ಪ್ರೀತಮ್ ಸಿಂಗ್ ಬರಂಗಿಲ್ಲ. ಈ 3 ಜನದ ಹೆಸರು ಹೇಳಿನಲ್ಲ INA ಟ್ರಯಲ್ ಯಾರು ಹೇಳ್ರಿ? ಕರೆಕ್ಟ್ ಐತಲ್ಲ?
ಅದು ಸೆಕೆಂಡ್ ಟ್ರಯಲ್ದಾಗ ಹಾಕಿರ್ಬೇಕು. ಸೆಕೆಂಡ್ ಟ್ರಯಲ್ದಾಗ ಅವ್ರು ಬರಂಗಿಲ್ಲ ಲಕ್ಷ್ಮೀ ಸಹಗಲ್ ಅದಕ್ಕೆ. ಅದು ಇನ್ನೊಮ್ಮೆ ನೋಡಿ ಹೇಳೋ ತಗೋ, ಎಲ್ಲಾರ ಕನ್ಫ್ಯೂಸ್ ಇದ್ರ. ಅವ ಆಪ್ಷನ್ ಅದೇ ಏನು ಹೇಳತ್ತ, ಶಾ ನವಾಜ, ಸಹಗಲ್ಲ, ಗುರುಬಕ್ಷ್ ಸಿಂಗ್ ದಿಲ್ಲೋನ, ಜ್ಞಾನಿ ಪ್ರೀತಮ್ ಸಿಂಗ್ ಕೊಟ್ಟಾನ. ಜ್ಞಾನಿ ಪ್ರೀತಮ್ ಸಿಂಗ್ ಮೆನ್ಷನ್ ಇಲ್ಲ. ಯಾವ್ದು ಪ್ರೇಮ್ ಕುಮಾರ್ ಸಿಂಗ? ಜ್ಞಾನಿ ಪ್ರೀತಮ್ ಸಿಂಗ್ ಇದ್ದು ಪ್ರೇಮ್ ಕುಮಾರ್ ಸಿಂಗ್ ಆಗ್ಬೇಕಾ? ಕ್ವಶನ್ ಮಿಸ್ಟೇಕನ ಕೀ ಆನ್ಸರ್ ಮಿಸ್ಟೇಕ್. ನಾಳೆ ಹೇಳ್ತಂತು ಒಂದು ನನಗೂ ಪಕ್ಕ ಮತ್ತೆ ಎಲ್ಲಿದೆ ಅರ್ಧ ಬೇಡ ಬಿಡ, ನಾನು ಹೇಳ್ತಂತು. ನೆಕ್ಸ್ಟ್ ಇದನ್ನ ಮಣ್ಣು ಇವು ಮಾಡಿದ್ದೀವಿ ನೆನಪೈತಲ್ಲ, ಜಲಸಂಧಿಗಳು ಬಂದಾಗ ಜಲಸಂಧಿಗಳು ಕೇಳ್ಕೊತೋಲಿ ಮಾಡಿದ್ದೀವಿ ನೆನಪದ ಒಂದೊಂದು ಎಲ್ಲಿಯೂ ಬಂದು ಅಂದ್ರೆ ಮತ್ತೆ ಒಂದೊಂದು ಕೇಳ್ತ ನೋಡ್ರಿ. ಮೆಗಲನ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ ಹೇಳ್ರಿ ಮೊದಲು. ಮೆಗಲನ್ ಜಲಸಂಧಿ ಹೇಳಿದ್ವಲ್ಲ ಸೌತ್ ಅಮೆರಿಕಾ ಕಡೆ ಅಥವಾ ಜಲಸಂಧಿಗಳು ಡಿವೈಡ್ ಮಾಡ್ಕೋದು. ಇವ ನೆನಪಿರಾಕ ಏನಂದ್ರೆ ಅವು ಕಂಟ್ರಿಗಳ್ದ ಅಥವಾ ಈ ಖಂಡಗಳು ನೆನಪಿಟ್ಕೊಂಡು ಹೋದಿರ್ತೇನೆ. ಅಲ್ಲಿ ಗೊತ್ತಾಗ ಸೌತ್ ಅಮೆರಿಕಾದಾಗ ಕೆಳಗೆ ಬಂದ್ರೆ ಒಂದ ಜಲಸಂಧಿ ಬರ್ತದೆ, ಯಾವ್ದಾದ್ರೆ ಮೆಗಲನ್ ಜಲಸಂಧಿ. ಯಾವ ಎರಡನ್ನ ಕೂಡಿಸ್ತತ್ ಹೇಳ್ರಿ ಅದ್ ನೋಡು. ಪೆಸಿಫಿಕ್ ಮತ್ತು ಅಟ್ಲಾಂಟಿಕಾ ಇವು ಹೇಳಿಕೆ ಒಳಗೆ ಹಾಕೋತೋದ್ರೆ ಎಲಿಮಿನೇಟ್ ಮಾಡ್ಬೋದು. ಡೈರೆಕ್ಟ್ ನಾ ಜಲಸಂಧಿ ಹೇಳ್ಕೊತೀನಿ, ಇದ್ರ ಪ್ರಕಾರ ಹೇಳಂಗಿಲ್ಲ, ನೆನಪಿಡೋರು. ಮೆಗಲನ್ ಜಲಸಂಧಿ ಕೇಳೋಣ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತೈತೆ ಅಂದ್ರೆ ಹೇಳಿದ್ನೆಲ್ಲ ಸೌತ್ ಪೆಸಿಫಿಕ್ ಮತ್ತು ಸೌತ್ ಅಟ್ಲಾಂಟಿಕಾ. ನಾಳೆ ಎಲ್ಲರ ಪೆಸಿಫಿಕ್ ಮತ್ತು ಅಟ್ಲಾಂಟಿಕಾ ಕೊಟ್ಟಾಗ ಅಲ್ಲತ್ತಲ್ಲ ಹಂಗೂ ಹಾಕ್ರಿ. ಸೌತ್ ಕೊಟ್ರೆ ಮೆನ್ಷನ್ ಮಾಡ್ರೆ ಸೌತ್ ಹಾಕ್ರಿ, ಮೆನ್ಷನ್ ಮಾಡ್ಲಿಕ್ಕೆ ಪೆಸಿಫಿಕ್ ಮತ್ತು ಅಟ್ಲಾಂಟಿಕಾ ಅಂದ್ರೂ ಒಂದ. ಅದಕ್ಕೆ ಸೌತ್ ಅಮೆರಿಕಾದ ಏನು ದಕ್ಷಿಣದಾಗ ಐತಿಲ್ಲ ಅಲ್ಲೇ ಬರ್ತೈತಿ ಯಾವ್ದಂದ್ರೆ ಮೆಗಲನ್ ಜಲಸಂಧಿ. ಒಂದೇದಾತ. ಎರಡನೇದು ಕೇಳೋಣ ಬಾಸ್ಪರಸ್ ಜಲಸಂಧಿ ಕೇಳೋಣ. ಬಾಸ್ಪರಸ್ ಜಲಸಂಧಿ ಎಲ್ಲಿ ಬರ್ತೈತಿ ಹೇಳ್ರಿ ನೋಡು. ಬಾಸ್ಪರಸ್ ಮಾಡಿದ್ವಿ ಎಲ್ಲಿಂದ ಡಿಸ್ಕಷನ್. ಬಾಸ್ಪರಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗತ್ತೆ? ಕಪ್ಪು ಸಮುದ್ರ ಮತ್ತು ಬ್ಲ್ಯಾಕ್ ಸಿ ಮತ್ತು ಇದನ್ನ ಸಿ ಆಫ್ ಮರ್ಮರ ಅಂತ ಕರಿತಾರ ಅಥವಾ ಮರ್ಮರ ಸಿ ಅಂತ ಬರ್ತೈತಿ. ಇದು ಯಾವ್ದಂದ್ರೆ ಬಾಸ್ಪರಸ್. ಇವು ಎಲ್ಲ ನೆನಪಿಟ್ಕೋಬೇಕತ್ತ. ಇಲ್ಲಿ ಮೆಗಲನ್ ನೆನಪೈತಿ, ಅದ್ರಾಗ 4 ಹೇಳ್ತ ನಿಮ್ಗೆ ಕ್ಯಾಜುವಲ್ ಆಗಿರೋ ನೆನಪಿರ್ತಾವ ಹೈಯೆಸ್ಟ್ ಆಗಿದ್ದು. ಒಂದೇದಿಗೆ ಬಾಸ್ಪರಸ್ ಅಕಸ್ಮಾತ್ ನೆನಪಿರ್ಲಿಕ್ಕೂ ಇರ್ಲಿ. ನೆಕ್ಸ್ಟ್ ಗೊತ್ತಾಗತ್ತೆ ಯಾವ್ದು ಬರ್ತೈತ. ಸುಂಡಾ ಜಲಸಂಧಿ ಅಂತ ಬರ್ತೈತೆ. ಸುಂಡಾ ಮಾಡಿದ್ವಿ ಅಲ್ಲಿ ಎಲ್ಲಿ ಬರ್ತದೆ? ಸುಂಡಾ ಎಲ್ಲಿ ಬರ್ತೈತೆ ಹೇಳ್ರಿ ನೋಡು. ಸುಮಾತ್ರ ಮತ್ತು ಜಾವ. ಸುಂಡಾ ಜಲಸಂಧಿ ಎಲ್ಲಿ ಬರ್ತದೆ? ಈ ಕಡೆ ಬರ್ತೈತೆ ಪಶ್ಚಿಮದಾಗ. ಇವ್ ನೆನಪ ಕರೆಕ್ಟ್. ಸುಂಡಾ ಜಲಸಂಧಿ ಅಂತ ಯಾವ್ಯಾವ ಡಿವೈಡ್ ಮಾಡ್ತೈತಿ? ಜಾವ ಮತ್ತು ಸುಮಾತ್ರ. ವೆರಿ ಗುಡ್. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ ಕೇಳೋಣ. ಇದು ಬೇರಿಂಗ್ ಒಳ ಮುಳ್ಳ ಕೇಳ್ತಿರ್ತಾನೆ ರಿಪೀಟೆಡ್. ಬೇರಿಂಗ್ ಜಲಸಂಧಿ ಎಲ್ಲಿ ಬರ್ತೈತಿ? ಅಲಾಸ್ಕಾ. ಅಲಾಸ್ಕಾದಾಗ ಬರ್ತೈತಿ. ಕರೆಕ್ಟಾ? 2 ಸ್ಟೇಟ್. ಇವು ಕನ್ಫ್ಯೂಸ್ ಏನಂದ್ರೆ ಇಲ್ಲಿ ಜಲಮೂಲಗಳನ್ನು ಕೇಳ್ಯಾನ. ಜಲಮೂಲಗಳು ಕೇಳ್ರ ಜಲಮೂಲಗಳು ಹಾಕ್ರಿ. ಅಕಸ್ಮಾತ್ ಭೂಗಡಿ ಕೇಳಿರ್ತೇನೆ ಅಲಾಸ್ಕಾ ಮತ್ತು ರಷ್ಯಾ ಅಂತ ಹಾಕ್ಬೋದು ಅಥವಾ ಅಮೆರಿಕಾ ಮತ್ತು ರಷ್ಯಾ ಅಂತ ಹಾಕ್ಬೋದು. ಬಟ್ ಯಾವ ಮೂಲಗಳು ಅಥವಾ ಜಲಮೂಲಗಳು ಕೇಳ್ರ ಬೇರಿಂಗ್ ಜಲಸಂಧಿಗೆ ಹೇಳ್ರಿ ನೋಡು. ಆರ್ಕಟಿಕ್ ಮತ್ತು ಪೆಸಿಫಿಕ್. ಆರ್ಕಾಟಿಕ್ ಮತ್ತು ಪೆಸಿಫಿಕ್. ಅಟ್ಲಾಂಟಿಕಾ ಸಂಬಂಧ ಬರಂಗಿಲ್ಲ. ಪನಾಮಾ ಅಂತಿಲ್ ಬರ. ಅಟ್ಲಾಂಟಿಕಾ, ನಾರ್ತ್ ಅಟ್ಲಾಂಟಿಕಾ, ಸೌತ್ ಅಟ್ಲಾಂಟಿಕಾ. ಇಲ್ಲಿ ಪನಾಮಾ ಕಾಲುವೆ ಬರ್ತದೆ. ಬೇರಿಂಗ್ ಸ್ಟೇಟ್ ಎಲ್ಲಿ ಬರ್ತದೆ ಅಂದ್ರೆ ಈ ಕಡೆ ನಾವು ಹಿಂಗ್ ಮ್ಯಾಪ್ ರೌಂಡ್ ಹಿಡಿದಾಗ ಈ ಕಡೆ ರಷ್ಯಾ ಬರ್ತೈತಿ, ಈ ಕಡೆ ಅಮೆರಿಕಾ ಬರ್ತೈತಲ್ಲ. ಈ ಅಲಾಸ್ಕಾ ನಡು ಇರೋದ ಬೇರಿಂಗ್. ಬೇರಿಂಗ್ ಬರ್ತೈತಿ. ಮ್ಯಾಲ ಯಾವ ಸಮುದ್ರ ಐತೆ ಅಂದ್ರೆ ಆರ್ಕಟಿಕ್. ಅದ್ರ ಕೆಳಗೆ ಈ ಸೈಡ್ ಯಾವ್ದೈತೆ ಅಂದ್ರೆ ಪೆಸಿಫಿಕ್. ಯಾಕಂದ್ರೆ ಅಮೆರಿಕಾ ಪೆಸಿಫಿಕ್ ಮತ್ತೆ ಯಾವ್ದ್ರ ನಡು ಆರ್ಕಟಿಕ್ ಮಧ್ಯೆ ಬರ್ತೈತಿ ಯಾವ್ದಂದ್ರೆ ಬೇರಿಂಗ್. ಅದಾದ್ಮೇಲೆ ಬಾಬ್ ಅಲ್ ಮಂಡೇಬ್ ಕೇಳೋಣ. ಬಾಬ್ ಅಲ್ ಮಂಡೇಬ್ ಹೇಳಿದ್ವಿ ಯಾವ್ದ? ಎಡನ್ ಸಿ ಮತ್ತ ಕೆಂಪು ಬ್ಲ್ಯಾಕ್. ರೆಡ್ ಸಿ ಮತ್ತ ಎಡನ್ ಕೊಲ್ಲಿ ಹೇಳಿದ್ನೆಲ್ಲ. ರೆಡ್ ಸಿ ಮತ್ತ ಎಡನ್ ಕೊಲ್ಲಿ. ಇವು ಬಾಸ್ಪರಸ್ ಗೊತ್ತಿದ್ದಿಲ್ಲ. ಇವು 4 ಹೈಲೈಟ್ ಗೊತ್ತಿರ್ತಾವಲ್ಲ, ಇವ್ರ ಮೇಲೆ ಎಲಿಮಿನೇಟ್ ಮಾಡ್ಬೋದು. ನಾಳೆ ಕೇಳ್ಬೋದು ಸುಯೇಜ್ ಕಾಲುವೆ ಬರ್ತದಿಲ್ಲ. ಸುಯೇಜ್ ಕಾಲುವೆ ಎಲ್ಲಿಂದ ಎಲ್ಲಿ? ಎಲ್ಲಿಂದ ಎಲ್ಲಿ? ಇದು ಬಾಬ್ ಅಲ್ ಮಂಡೇಬ್ ಬರ್ತೈತಿಲ್ಲ. ಇದು ಬಾಬ್ ಅಲ್ ಮಂಡೇಬ್ ಏನಂದ್ರೆ ಓನ್ಲಿ ಕೆಂಪು ಸಮುದ್ರಕ್ಕೆ ಹೋಯ್ತೈತ್ರಿ. ನಾವು ಅಕಸ್ಮಾತ್ ಯುರೋಪ್ ಕಂಟ್ರಿಗೆ ಹೋಗ್ಬೇಕಂತೇಳಿ ಸುಯೇಜ್ ಕಾಲುವೆ ಮುಖಾಂತರ ಹೋಗ್ಬೇಕಾರ ಮೊದಲು ಬಾಬ್ ಅಲ್ ಮಂಡೇಬ್ ಪಾಸ್ ಮಾಡ್ತೀವಿ. ಅದಾದ್ಮೇಲೆ ಮಾಡೋದು ಯಾವ್ದಾದ್ರೆ ಸುಯೇಜ್ ಕಾಲುವೆ. ಈಗ ಹೇಳ್ರಿ ಸುಯೇಜ್ ಕಾಲುವೆ ಕೆಂಪು ಸಮುದ್ರಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಎಲ್ಲಿ ಕನೆಕ್ಟ್ ಮಾಡೋದು? ಮೆಡಿಟೇರಿಯನ್. ನೀವು ಎರಡು ನೆನಪಿಟ್ಕೋರೆ ಬಾಬ್ ಅಲ್ ಮಂಡೇಬ್ ಬರ್ತದೆ. ಡೈರೆಕ್ಟ್ ಹಿಂಗೂ ಕೇಳ್ಬೋದು. ಸುಯೇಜ್ ಕಾಲುವೆ ಮುಖಾಂತರ ಭಾರತ ಹೋಗ್ಬೇಕಾರ ಮೊದಲು ಯಾವ ಜಲಸಂಧಿನ ಪಾರ್ ಮಾಡ್ತೈತೆ ಅಂದ್ರೆ ಮೊದಲು ಸುಯೇಜ್ ಹಾಕಿರ್ ಮತ್ತೆ ಯಾವ್ದು ಬರ್ತದೆ ಅಂದ್ರೆ ಬಾಬ್ ಅಲ್ ಮಂಡೇಬ್. ಹಿಂದೂ ಮಹಾಸಾಗರದಿಂದ ಯಾವ್ದಕ್ಕೆ ಹೋಗ್ತೀವಿ ಅಂದ್ರೆ ಗಲ್ಫ್ ಆಫ್ ಎಡನ್, ಅಲ್ಲಿಂದ ಕೆಂಪು ಸಮುದ್ರ, ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಕನೆಕ್ಟ್ ಮಾಡೋದಂದ್ರೆ ಬಾಬ್ ಅಲ್ ಮಂಡೇಬ್. ಈಗ ಹೇಳ್ರಿ ಹಾರ್ಮುಜ್ ಸ್ಟ್ರೇಟ್ ಯಾವ ಎರಡನ್ನ ಕನೆಕ್ಟ್ ಮಾಡ್ತದೆ? ಓಮನ್ ಮತ್ತು ಪರ್ಷಿಯನ್ ಗಲ್ಫ್. ಗಲ್ಫ್ ಆಫ್ ಓಮನ್ ಮತ್ತು ಗಲ್ಫ್ ಆಫ್ ಪರ್ಷಿಯನ್ ಅಂತ ಬರ್ತದೆ. ನೆಕ್ಸ್ಟ್ ಇದು ಮೆಂಟಲ್ ಎಬಿಲಿಟಿ ಬಂದ ನೀವು ಅವನು ಹೇಳೋದು ತಾದಂಗ ಮೆಂಟಲ್ ನಿಂಗೆ ಸಪ್ರೇಟಾಗಿ ಬಿಡ್ರಿ. ಇನ್ನೊಂದು ಕ್ವಶನ್ ಕೇಳಿ. 97ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸೈತೆ ಅಂತ ಕ್ವಶನ್ ಕೇಳಿದ್ರಿ. ಅದಕ್ಕೆ ಬ್ಯಾಂಕ್ ಸಹಕಾರಿ ಸಂಘಗಳನ್ನ ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರ್ರಿ? ಯಾವ್ದ? 97. ಈಗ ಒಂದು ಕ್ವಶನ್ ಕೇಳಿ ಅದ್ರ ಮೇಲೆ. ಸಹಕಾರಿ ಸಂಘಗಳ ಕರ್ನಾಟಕದಾಗ ಮೊದಲು ಸಹಕಾರಿ ಸಂಘ ಎಲ್ಲಿ ಆಗಿತ್ತು? ಕನಿಗೇನ. ಈಗ ಹೇಳ್ರಿ ಸಹಕಾರಿ ಸಂಘಗಳ ಸಂಬಂಧ ಒಂದು ಪ್ರಕರಣ ಬರ್ತದೆ. ಯಾವ್ದು ಬರ್ತದೆ? ಸಹಕಾರಿ ಸಂಘ ರಿಲೇಟೆಡ್ ಒಂದು ಪ್ರಕರಣ ಬರ್ತದೆ. ಈಗ ನಾಳೆ ಎಲ್ಲರ ಕ್ವಶನ್ ಕೇಳಿರ್ತೀನಿ ಸಹಕಾರಿ ಸಂಘಗಳನ್ನ ಮೊದಲು ಮಾಡಿರ್ತಾರಲ್ಲ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣಗ ಅಥವಾ 97ನೇ ತಿದ್ದುಪಡಿನ ಏನ್ ಮಾಡಿರ್ತೈತೆ ಅಂದ್ರೆ ಬ್ಯಾಡ್ ಅಂದಿರ್ತೈತೆ. ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ದಾಗ ಒಂದು ಪ್ರಕರಣ. 97ನೇ ತಿದ್ದುಪಡಿ ಪೂರ್ತಿ ಬ್ಯಾಡ್ ಅಂದಿರಂಗಿಲ್ಲ, ಅದ್ರೊಳಗೆ ಸಮ್ ಕ್ಲಾಸಸ್ ಅಂತ ಕೇಳ್ತಾರೆ. ಈಗ ಹೇಳ್ರಿ ನೋಡು, ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡುವ ಅಧಿಕಾರ ಯಾರಿಗಿರ್ತದೆ?
ರಾಜ್ಯ ಸರ್ಕಾರ ಕರೆಕ್ಟಾ. ಮಲ್ಟಿ ಸ್ಟೇಟ್ ಸಹಕಾರಿ ಸಂಘಗಳನ್ನ ಮಾಡ್ಬೇಕಾದ್ರೆ ಯಾರಿಗೆ ಅಧಿಕಾರ ಇರ್ತದೆ? ಮಲ್ಟಿ ಸ್ಟೇಟ್ ಅಂದ್ರೆ ಗೊತ್ತಾ? ಸಹಕಾರಿ ಸಂಘಗಳಂದ್ರೆ ಇಲ್ಲಿ ನಮ್ಮಲ್ಲಿ PKPS ಅಂತ ಬರ್ತೈತಿ, ಅಥವಾ ಯಾವುದೋ ಒಂದು ಈ ಸಹಕಾರಿ ಸಂಘಗಳಂದ್ರೆ ನಮ್ಮಲ್ಲಿ KMF ಬಂದ್ರೆ ಅದು ಒಂದು ಸಹಕಾರಿ ಸಂಘ ಕರೆಕ್ಟಾ. ಇವು ಸಹಕಾರಿ ಸಂಘಗಳನ್ನ ಮಾಡಿರ್ತೀವಿ. ಒಂದು ರಾಜ್ಯಕ್ಕೆ ಬಂದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತೈತಿ, ಇದು ಸ್ಟೇಟ್ ಲಿಸ್ಟ್ನಾಗ ಬತ್ತ. ಹೌದಾ? ಇದನ್ನ 97ನೇ ತಿದ್ದುಪಡಿ ಇರ್ತೈತಿಲ್ಲ, ಅದಕ್ಕೆ ಒಂದು ಪ್ರಕರಣ ಬರ್ತೈತ್ರಿ. ಸುಪ್ರೀಂ ಕೋರ್ಟ್ ಅವಾಗ ಹೇಳಿರ್ತೈತಿ ಸ್ವಲ್ಪ ಕ್ಲಾಸ್ಗಳನ್ನ ತೆಗಿತಾರ. ಎದ್ರ ಸಲ್ಮಂದ್ ಮಾಡ್ತಾರ ಅಂದ್ರೆ ನಮ್ಮಲ್ಲಿ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡುವ ಅಧಿಕಾರ ಫಂಡಮೆಂಟಲ್ ಮೂಲಭೂತ ಹಕ್ಕು ಒಳಗೆ ಐತೋ ಇಲ್ಲೋ. ಸಹಕಾರಿ ಸಂಘ ಸ್ಥಾಪನೆ ಮಾಡೋದು ಯಾವ ವಿಧಿ ಅಂದ್ರೆ ಯಾವ್ದ? 19 ಮುಂದೆ 19 ABCD C ಒಳಗೆ ವಾಕ್ ಮಾಡಿ ಸಭೆ ಸೇರಿ ಸಂಘ ಕಟ್ಟುದೈತಲ್ಲ, ಇದ ಸಂಘ ಯಾವ್ದಂದ್ರೆ ಸಹಕಾರಿ ಸಂಘ. ಯಾವ ಮೂಲಭೂತ ಹಕ್ಕು ಒಳಗೆ ಬರ್ತೈತೆ ಅಂದ್ರೆ 19 C ಒಳಗೆ ಬರ್ತೈತಿ. ಅದು ಪ್ರಕರಣ ಐತ್ ನೋಡ್ರಿ, ರಾಜೇಂದ್ರ ಶಾ ಪ್ರಕರಣ ಅಂತ. ಇದನ್ನ ಕ್ವಶನ್ ಕೇಳ್ಯಾನ, ಹೆಂಗ್ ಕೇಳ್ಯಾನ ಗೊತ್ತಾನ ಕ್ವಶನ್? ಇವು ಎಲ್ಲಿ ಪ್ರಕರಣ ತರ್ತಾನ ಅಣ್ಣ ಅಂದ್ರೆ ಮತ್ತೆ ನಾಳೆ 97 ಕೇಳ, ನಾಳೆ ಎಲ್ರಿ ಇದು ಪ್ರಕರಣ ಯಾವ್ದತ್ ಕೇಳಿದಾಗ ಹೇಳಿಲ್ಲ ಅನ್ಬಾರ, ಅದ್ರ ಸಲ್ಮಂದ್ ಹೇಳತ್ನ. 97ನೇ ಸಹಕಾರಿ ಸಂಘಗಳು ಬಂದ್ರೆ ನೆನ್ಪಿಟ್ಕೋರಿ, ಯಾವ ತಿದ್ದುಪಡಿ ಅಂತ ಹೇಳ್ರಿ? 97ನೇ. ಈಗ ಅಕಸ್ಮಾತ್ ಕ್ವಶನ್ ಕೇಳಿದಾಗ ಸಹಕಾರಿ ಸಂಘಗಳು ಬಂದ್ರೆ ಸ್ಥಾಪನೆ ಮಾಡುವ ಅಧಿಕಾರ ಯಾರಿಗೈತೆ ಅಂದ್ರೆ ಸಂವಿಧಾನಕ್ಕೆ, ಹೆಂಗಾರ ರಾಜ್ಯ ಸರ್ಕಾರಕ್ಕೆ ಐತ್ರಿ ಕರೆಕ್ಟಾ. ಆಲ್ರೆಡಿ ನಮ್ಮಲ್ಲಿ ಸಹಕಾರಿ ಸಂಘಗಳತ್ತ 97ನೇ ತಿದ್ದುಪಡಿ ಪ್ರಕಾರ ಭಾಗ ಯಾವ ಭಾಗನಾಗ ಸೇರಿಸ್ತಾರಂದ್ರ 9B ದಾಗ ಸೇರ್ಸಾರಲ್ಲ. ಕರೆಕ್ಟ್ 9 ಏನಂದ್ರ ಪಂಚಾಯತಿ, 9A ಯಾವ್ದಂದ್ರ ಮುನ್ಸಿಪಾಲಿಟಿ, 9B ಯಾವ್ದಂದ್ರ ಸಹಕಾರಿ ಸಂಘಗಳು. ಬಟ್ ಈ ರಾಜೇಂದ್ರ ಶಾ ಪ್ರಕರಣದಾಗ ಎದಕ್ ಸುಪ್ರೀಂ ಕೋರ್ಟ್ನ ಹಾಕಿರ್ತಾರಂದ್ರ ನೀವು 97ನೇ ಪ್ರಕರಣ ಇದನ್ನ 97ನೇ ತಿದ್ದುಪಡಿ ಪ್ರಕಾರನ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಅಧಿಕಾರ ಏನ್ ಕೊಡ್ಬೇಕಾಗಿಲ್ಲ. ಆಲ್ರೆಡಿ ನಮ್ಮಲ್ಲಿ ಮೂಲಭೂತ ಹಕ್ಕು ಒಳಗ ಐತಿ ಸಂಘ ಕಟ್ಟುವುದು ಕರೆಕ್ಟಾ. ಅದ್ರ ಸಲ್ಬಂದಿ ಹೇಳತ್ನ 97ನೇ ತಿದ್ದುಪಡಿ ಒಳಗೆ ಏನ್ ಮಾಡ್ತಾರಂದ್ರ ಸ್ಟೇಟ್ ಯೂನಿಯನ್ ಲಿಸ್ಟ್ನಾಗ ಏನ್ ಇರ್ತದಲ್ಲ, ಸ್ಟೇಟ್ ಲಿಸ್ಟ್ನಾಗ ರಾಜ್ಯಗಳನ್ನ ಸ್ಥಾಪನೆ ಮಾಡುವ ಅಧಿಕಾರ ಇರ್ತದಲ್ಲ, ಇದು ಆಲ್ರೆಡಿ 97ನೇ ತಿದ್ದುಪಡಿ ಪ್ರಕಾರ ಇಂಟ್ರೊಡ್ಯೂಸ್ ಮಾಡಿದ್ದಲ್ಲ. ಎದ್ರ ಸಲ್ಮಂದ ಹೇಳತ್ನ ರಾಜೇಂದ್ರ ಶಾ ಪ್ರಕರಣಗ ಡಿಕ್ಲೇರ್ ಮಾಡ್ತಾರ ಸಂವಿಧಾನದಾಗ. ನಾವ್ ಎಲ್ಲರ ಮತ್ ನಾಳೆ ಏನ್ ಕೇಳಿರ್ತಾರ ಗೊತ್ತ ಕನ್ಫ್ಯೂಸ್ ಆಗ. 97ನೇ ತಿದ್ದುಪಡಿ ಪ್ರಕಾರ ಸಹಕಾರಿ ಸಂಘಗಳನ್ನ ಇಂಟ್ರೊಡ್ಯೂಸ್ ಮಾಡ್ರ, ಅದ್ 19C ವಿಧಿ ಒಳಗ ಅವಾಗ ಬರ್ತೈತಲ್ಲ. ನಮ್ಮಲ್ಲಿ ಮೊದಲು ಏನ್ ಸಂವಿಧಾನ ಬಂದೈತಿಲ್ಲ ಅವಾಗ 19ನೇ C ವಿಧಿ ಅನ್ನೋದು ಐತಿ. ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡುವ ಅಧಿಕಾರ ಎಲ್ಲರಿಗೂ ಇತ್ತ. ಬಟ್ ಈ ಪ್ರಕರಣ 97ರಾಗ ಏನಾಕೈತಿ ಗೊತ್ತಾನ, ಇದ್ರೊಳಗೆ ಬರೀ ಆಡ್ ಕ್ಲಾಸ್ ಏನ್ ಮಾಡಿರ್ತಾರ ಅಂದ್ರೆ ಅವ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡ್ರಿ, ಎರಡರ ಬೇರೆ ಸ್ಟೇಟ್ಗಳಿಗೆ ಮಾಡ್ತಿರ್ಲಿಲ್ಲ, ಅದ್ ಯಾವ್ದು ಲಿಸ್ಟ್ನಾಗ ಬರ್ತೈತೆ ಅಂದ್ರೆ ಯೂನಿಯನ್ ಲಿಸ್ಟ್ನಾಗ ಬರ್ತೈತಿ. ಇದು ನೆನಪಿಟ್ಕೋರ, ಸಹಕಾರಿ ಸಂಘಗಳು ಕೇಳಿದಾಗ ಸ್ಟೇಟ್ ಲಿಸ್ಟ್ನಾಗ ಬಂದಿರ್ತೈತಿ. ಯಾರಿಗೆ ಅಂದ್ರೆ ನಮ್ಮ ರಾಜ್ಯದಾಗ ಸ್ಥಾಪನೆ ಮಾಡುವ ಎಲ್ಲ ಅಂದ್ರೆ ಸ್ಟೇಟ್ ಅಧಿಕಾರ. ಮಲ್ಟಿ ಸ್ಟೇಟ್ ಬರ್ತೇಳಿ ಯಾರಿಗೆ ಬರ್ತೈತೆ ಅಂದ್ರೆ ಯೂನಿಯನ್ ಲಿಸ್ಟ್ನಾಗ ಯೂನಿಯನ್ ಟೆರಿಟರಿಗೆ ಬಂದ್ರು, ಅಥವಾ ನಾಳೆ ಕೇಳ್ತಾರೆ ಕೇಂದ್ರಾಡಳಿತ ಪ್ರದೇಶದಾಗ ಒಂದು ನಾವು ಯಾವ್ದಾರ ಮಿಲ್ಕ್ ಯೂನಿಯನ್ ಮಾಡ್ಬೇಕಾದ ಸಹಕಾರಿ ಸಂಘನ ಸ್ಥಾಪನೆ ಮಾಡ್ಬೇಕಾ, ಅದ್ರ ಅಧಿಕಾರ ಯಾರಿಗೆ ಐತಂದ್ರ ಕೇಂದ್ರ. ನೆನಪಿಡುವರು ಕೇಂದ್ರ ಸರ್ಕಾರ. ಮಲ್ಟಿ ಬಂದ್ರು ಅವ್ರಿಗೆ ಬರ್ತೈತಿ, ಕೇಂದ್ರ ಸರ್ಕಾರಕ್ಕೆ ಬರ್ತೈತಿ. ಯಾವ್ದಂದ್ರೆ ಕೇಂದ್ರಾಡಳಿತ ಪ್ರದೇಶದ್ದು ಕೇಂದ್ರ ಮತ್ತ ಮಲ್ಟಿಗೂ ಕೇಂದ್ರ. ಯಾವ ಪ್ರಕರಣ ಹೇಳಿ ನೆನಪಿರ್ತೈತಿಲ್ಲ, ಯಾವ ಭಾಗದಾಗ ಬರ್ತೈತಿ ಅಂದ್ರ ಯಾವ್ದ 9B ಯಾವ ತಿದ್ದುಪಡಿ ಸಂಬಂಧಿಸೈತೆ ಅಂದ್ರ ಸಹಕಾರಿ ಸಂಘ ರಿಲೇಟೆಡ್ ಬಂದಾಗ ಹೇಳಿ ನೋಡು. ಸಹಕಾರಿ ಸಂಘದ ಬಂದಾಗ ಕರ್ನಾಟಕದಾಗ ಯಾರಂದ್ರ ಅವ್ರಿಗೆ ಪಿತಾಮಹ ಅಂತ ಕರಿತೀವಿ, ಸಿದ್ದನಗೌಡ ರಾಮನಗೌಡ ಪಾಟೀಲ್ ಎಲ್ಲ ಎಲ್ಲಿ ಮಾಡಿರ್ತಾರೆ ಇದನ್ನ ಕನಗನಿ ಹಾಳ ಯಾವ ಡಿಸ್ಟಿಕ್ನಾಗ ಮೊದಲು ಮಾಡಿದ್ದು ಇದಾತ. ಇದು ಹೇಳಿ ನೋಡು, ಸರ್ಕಾರಿ ಇದನ್ನ ಆಂದೋಲನದ ಪಿತಾಮಹ ಅಥವಾ ಸಹಕಾರಿ ಸಂಘಗಳ ಬಗ್ಗೆ ಮೊದಲು ಹೇಳಿದವ್ರು ಯಾರು? ಇವ್ರಕ್ಕಿಂತ ಮೊದಲು ಜಗತ್ನಾಗ ಬಂದಾಗ ರಾಬರ್ಟ್ ಓವನ್ನ ಹೇಳಿಕೆನ ಕೊಡಕ್ ಬರಂಗಿಲ್ಲ ಅಂದ ನನಗ. ರಾಬರ್ಟ್ ಓವನ್ ಕರೆಕ್ಟ್. ಇಲ್ಲಿ ಹೇಳ್ರಿ ನೋಡು, ಇಲ್ಲಿ ಸಹಕಾರಿ ಸಂಘಗಳದಾಗ ವೋಟಿಂಗ್ ಪವರ್ ಅಂತ ಇರ್ತೈತಿಲ್ಲ, ಇದ್ರೊಳಗೆ ಹೆಂಗ್ ವೋಟಿಂಗ್ ಪವರ್ ಇರ್ತೈತಿ? ಆಪ್ಷನ್ ಕೊಡ್ತನ, 1 ಮೆಂಬರ್ 1 ಓಟ, 1 ಮೆಂಬರ್ 2 ಓಟ, 1 ಮೆಂಬರ್ ಮಲ್ಟಿಪಲ್ ಓಟ್ಸ್, 1 ಮೆಂಬರ್ 1. ಇದು ಹೆಂಗ್ ಹಿಂಟ್ಗಳು ಕೇಳ್ತಾರ? ಒಂದು ಸದಸ್ಯ ಮತ್ತು ಒಂದು ಏನಂತಾರ ಅದಕ್ಕೆ ಒಂದು ಮತ ಒಂದು ಸದಸ್ಯತ್ವ. ಹಿಂಗೆ ಏನ್ ಕೇಳಿರ್ತಾವ, ಒಂದು ಮತ ಒಂದು ಸದಸ್ಯತ್ವದಿಂದ ಈ ಕೆಳಗಿನ ಯಾವ್ದನ್ನ ಸ್ಥಾಪನೆ ಮಾಡ್ಬೋದಂದ್ರ ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು ಬಂದಾಗ ಬರೀ ಇದು ನಬಾರ್ಡ, ಅಪೆಕ್ಸ ಇವು ಒಟ್ಟ ಸಹಕಾರಿ ಸಂಘಗಳಲ್ರಿ. ಗೌರ್ಮೆಂಟ್ ದಿಂದ ಎಡೆಡ್ ಆಗಿದ್ದು ಯಾವ ಇದು ನಮ್ಮಲ್ಲಿ KMF ಬರ್ತದಲ್ಲ ಅದು ಸಹಕಾರಿ ಸಂಘನ ಆಕತಿ. ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ದಾಗ ಇರ್ಬೇಕು ಸಹಕಾರಿ ಸಂಘಗಳು, ಗೊತ್ತಾದವಲ್ಲ? ಇಪ್ಕೋ ಕರೆಕ್ಟ್. ಇದು ನಬಾರ್ಡ್ ಬಂದ್ರೆ ಸೆಂಟ್ರಲ್ದಾಗ. ಇನ್ನೊಂದು ಕ್ವಶನ್ ಕೇಳಿ, ನಬಾರ್ಡ್ ಮೇಲೆ ಕ್ವಶನ್ ಕೇಳಿರ್ತಾನ. ನಬಾರ್ಡ್ ಬ್ಯಾಂಕ್ ಅನ್ನೋದು ಡೈರೆಕ್ಟ್ ಇದು ಅಗ್ರಿಕಲ್ಚರ್ ಸಲ್ಮಂದ್ ಡೆಡಿಕೇಟೆಡ್ ಆಗಿದ್ದು ಬ್ಯಾಂಕ್ ಯಾವ್ದಂದ್ರ ನಬಾರ್ಡ್ ಕರೆಕ್ಟಾ. ಈ ನಬಾರ್ಡ್ ಬ್ಯಾಂಕ್ ಡೈರೆಕ್ಟ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ಆದ್ಯತೆ ಕೊಟ್ಟ ರೊಕ್ಕ ಕೊಡ್ಬೋದು ಇಲ್ಲೋ? ನಾ ಕ್ವಶನ್ ಕೇಳತ್ ನಾವು. ಈಗ ಪರ್ಸನ್ ಇರ್ತಾರಲ್ಲ, ನಾವೊಬ್ಬ ರೈತ ದಿನ ತಿಳ್ಕೊರಿ, ನನಗೆ ಡೈರೆಕ್ಟ್ ನಬಾರ್ಡ್ದಿಂದ ರೊಕ್ಕ ತಗೋಬಹುದು ಇಲ್ಲ? ಅದನ್ನ ಕ್ವಶನ್ ಕೇಳೋಣ ಡೈರೆಕ್ಟ್. ಒಮ್ಮೆ ನಬಾರ್ಡ್ದಾಗ ಯಾರು ಡೈರೆಕ್ಟ್ ಅಥವಾ ನಾವು ಡೈರೆಕ್ಟ್ ಏನ್ ಕೇಳಿರ್ತಾರ ಅಂದ್ರೆ ರೈತರ ನಬಾರ್ಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಯಾವ ಒಂದು ಆಯೋಗದ ಪ್ರಕಾರ ಸ್ಥಾಪನೆ ಮಾಡ್ತಾರ? ಶಿವರಾಮನ್ ಕಮಿಷನ್ ಪ್ರಕಾರ. ಯಾವ ಇಯರ್ದಾಗ? 1982 ಮಾಡಿರ್ತಾರಲ್ಲ. ಈ ನಬಾರ್ಡ್ ಬ್ಯಾಂಕ್ ಅನ್ನೋದು ಪೂರ್ತಿ ಇಂಡಿಯಾಕ್ಕೆ ಸಂಬಂಧಿಸಿದ ಅಗ್ರಿಕಲ್ಚರ್ ರಿಲೇಟೆಡ್ ಬರ್ತೇಳಿ. ಅತಿ ಹೈಯೆಸ್ಟ್ ಅತ್ಯುನ್ನತವಾದ ಸಂಸ್ಥೆ ಯಾವ್ದಂದ್ರೆ ನಬಾರ್ಡ್ ಬ್ಯಾಂಕ್ ಲೋನ್ ಕೊಡಕ್. ನಾಲ್ಕು ಕ್ವಶನ್ ಕೇಳಿರ್ತಾರೆ, ರೈತರ ನಬಾರ್ಡ್ ಬ್ಯಾಂಕ್ನಾಗ ಅಕೌಂಟ್ ಅಥವಾ ಯಾವ್ದು ಏನಂದ್ರ ಖಾತೆ ತೆಗಿಬಹುದು ಇಲ್ಲೋ ಅಂದ್ರ ತೆಗಿಯಾಕ್ ಬರಂಗಿಲ್ಲ, ರೈತರಿಗೆ ಸಂಬಂಧ ಬರಂಗಿಲ್ಲ. ನೆನಪಿಟ್ಕೋರಿ, ಅದು ಇರುದ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಕ್ ಅಥವಾ ಫೈನಾನ್ಸ್ ಮಾಡಕ. ಬಟ್ ಅಗ್ರಿಕಲ್ಚರ್ ನಾವ್ ಹೆಂಗ RBI ದ ಡೈರೆಕ್ಟ್ ರೊಕ್ಕ ಅಕೌಂಟ್ ತೆಗಿಬಹುದು
RBIದಾಗೂ ತೆಗಿಯಕ್ಕೆ ಬರಂಗಿಲ್ಲ. ಇವು RBI ಎಲ್ಲ ಗವರ್ನರ್ ಮಾಡ್ತಾವೆ. ಅದ್ರ ಅಂಡರ್ ಏನು ಬ್ಯಾಂಕ್ ಬರ್ತಲ್ಲ ಅವು ಮಾಡ್ಬೋದು. ಈಗ ಅಪೆಕ್ಸ್ ಬ್ಯಾಂಕ್ ಬರ್ತದೆ ಹೇಳ್ರಿ ನಾವು. ಸೆಂಟ್ರಲ್ದಾಗ ಬಂದ್ರೆ ಯಾವ್ದಂದ್ರೆ ನಬಾರ್ಡ್, ಸ್ಟೇಟ್ ಲೆವೆಲ್ಗೆ ಬಂದಾಗ ಯಾವ್ದಂದ್ರೆ ಅಪೆಕ್ಸ್, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬಂದಾಗ DCC, ಅದರ ತಳಗೆ ಬಂದಾಗ PKPS, DCC ಫುಲ್ ಫಾರ್ಮ್ ಬಂದಾಗ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಪಕ್ಕ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ನೆನಪಿಟ್ಕೋರಿ. DCC ಬ್ಯಾಂಕ್ ಅಂತಿರ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಅಂತ ಕರೀತಾರೆ. ಗೊತ್ತಾದ್ವಲ್ಲ ತಿದ್ದುಪಡಿ ಯಾವ್ದು ತಿಳಿದು 97. ನಾಳೆ ಇದನ್ನ ಬಿಟ್ಟು ಏನು ಬರ್ತಲ್ಲ ಅವ್ನು ಎಲಿಮಿನೇಟ್ ಮಾಡ್ರೆ ಆನ್ಸರ್ ಸಿಕ್ಬಿಡ್ತೈತೆ. ಅದ್ರ ಸಲ್ಮಂದ್ ಹೇಳಿ ಯಾವ್ದು ಪ್ರಕರಣ ಹೇಳ್ರಿ ಅದನ್ನ ಮರಿಬೇಡ್ರಿ. ಮತ್ತೆ ಯಾವ್ದ ರಾಜೇಂದ್ರ ಶಾ, ವೆರಿ ಗುಡ್. ಇದು GS ನಿರ್ಣಯ ಅಂತ ಆ್ಯಪ್ ಕೇಳಿದ್ರೆ ನೆನಪೈತಿ. GS ನಿರ್ಣಯ ಅಂತ ಇದನ್ನೇನು ಹೊಸ ಆ್ಯಪ್ ಬಂದ? ಇದು ಸೆಂಟ್ರಲ್ ಗೌರ್ಮೆಂಟ್ದವ್ರು ಲಾಂಚ್ ಮಾಡಿರ್ತಾರೆ. GS ನಿರ್ಣಯ ಅಂತ ಯಾವ್ದ್ರ ಸಲ್ಮಂದ್ ಮಾಡಿರ್ತ ಹೇಳೇನು. ಬಟ್ ಇದೇನು ನ್ಯೂಸ್ನಾಗಿಲ್ಲ, ಆದ್ರೂ ಒಮ್ಮೆ ಹೇಳ್ಬಿಟ್ಟಿರ್ತೀನಿ. ಒಮ್ಮೆ ಎಲ್ಲೋ ಕೇಳಿದ್ನ ಥರ ಆನ್ಸರ್ ಬರ್ತದೆ ಎಕ್ಸಾಮ್ನಾಗ ಹೋದಾಗ. ಅದ್ರ ಸಲ್ಮಂದ್ ಹೇಳತ್ನ GS ನಿರ್ಣಯ ಅಂತ ಬರ್ತೇಳಿ. ಕ್ವಶನ್ದಾಗ ತಿಳ್ಕೊರಿ. GS ಅಂದ್ರೆ ಗ್ರಾಮ ಸಭಾ, GS ನಿರ್ಣಯ ಅಂದ್ರೆ ಗ್ರಾಮ ಸಭೆ ಒಳಗೆ ಏನ್ರ ಗ್ರಾಮ ಸಭಾದಾಗ ನಾವು ಏನ್ ಮಾಡ್ತಿರ್ತಾವ ಅಂದ್ರೆ ಮೀಟಿಂಗ್ ಮಾಡ್ತಿರ್ತಾರೆ. ನೆನಪೈತಲ್ಲ 3 ಸಭಾಗಳು ಬರ್ತವೆ. ಯಾವ ಹೇಳ್ರಿ? ಗ್ರಾಮ ಸಭಾ, ವಾರ್ಡ್ ಸಭಾ, ಜನವಸತಿ ಸಭಾ. ಇವು ಇರುವ ಹಳ್ಳಿ ಒಳಗೆ ಇರ್ತಾವ. ಕರ್ನಾಟಕದಾಗ 6500 ಎಟ್ ಅದಾವ ಅಂದ್ರೆ 5942 ಗ್ರಾಮ ಪಂಚಾಯತಿಗಳು ಅದಾವ್ರಿ. 46 ಗ್ರಾಮ ಪಂಚಾಯತಿಗಳದಾವ. ಈ ಗ್ರಾಮ ಪಂಚಾಯತಿ ಒಳಗೆ ಎಲ್ಲಿ ಗ್ರಾಮ ಸಭಾ ಮಾಡ್ತಾರೋ, ಎಲ್ಲಿ ವಾರ್ಡ್ ಸಭಾ ಮಾಡ್ತಾರ ಸೆಂಟ್ರಲ್ದವ್ರಿಗೆ ಹೆಂಗೆ ಗೊತ್ತಾಗಂಗಿಲ್ಲ. ಇವ್ರು ಗ್ರಾಮ ಸಭಾ ಮಾಡ್ಯಾರೋ ಇಲ್ಲೋ ಅನ್ನೋದ ರೆಕಾರ್ಡ್ ಸಿಗ್ಬೇಕತ್ತ GS ನಿರ್ಣಯ ಆಪತ್ ಮಾಡಿರ್ತಾರೆ. ಯಾವ ಮಿನಿಸ್ಟ್ರಿ ಬರ್ತದೆ ಇದಕ್ಕೆ ರಿಲೇಟೆಡ್? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಅದ್ರ ರಿಲೇಟೆಡ್ ಏನು ಹೇಳಿಕೆ ಕೊಟ್ಟನಲ್ಲ ಅದ್ರ ಮೇಲೆ ಹೇಳಿ ನೋಡ್ರಿ. GS ಅಂದ್ರೆ ಗ್ರಾಮ ಸಭಾ ಐತಿ. GS ಅಂತ ಹೆಸರಿನಾಗ ಕೊಟ್ಟಾನ. GS ನಿರ್ಣಯ ಅಂದ್ರೆ ಗ್ರಾಮ ಸಭಾದ ನ್ಯಾವಿಗೇಟ್ ಮಾಡೋದು. ಅಲ್ಲಿ ಏನಾರ ರಿಸೋರ್ಸ್ ಮಾಡ್ತಿರ್ತಾರ ಅಥವಾ ಮೀಟಿಂಗ್ನಾಗ ಏನು ಡಿಸ್ಕಷನ್ ಆಗೈತಿ ಅದ್ರದ್ದು ಅಪ್ಡೇಟ್ ತಗೊಳ್ಳೋ ಸಲ್ಮಂದ್ ಮಾಡ್ಯಾರ. ಈಗ ಅದ್ರ ಹೇಳಿಕೆ ಓದ್ತೀನಿ ಯಾವ್ಯಾವ ಕರೆಯೋದು ಅಂತ ಹೇಳ್ತೀರಿ. ಒಂದೇದು ಏನು ಕೊಟ್ಟಂದ್ರೆ ಈ ಅಪ್ಲಿಕೇಶನ್ ಅನ್ನು ಪಂಚಾಯತ್ ರಾಜ್ ಸಚಿವಾಲಯ ಬಲಗೊಳಿಸಿದೆ ಅಥವಾ ತಂದೈತೆ ಅಂದಾರ. ಕರೆಕ್ಟೋ ತಪ್ಪು? ಕರೆಕ್ಟ್. ಎರಡನೇದು ಏನು ಕೊಟ್ಟ? ಗ್ರಾಮ ಸಭೆಗಳಲ್ಲಿ ಚರ್ಚಿತವಾಗುವ ಮಹತ್ವವುಳ್ಳ ಮಾಹಿತಿಗಳು ಸುಲಭವಾಗಿ ದೊರೆಯುವಂತೆ ಮಾಡುತ್ತದೆ ಅಂತ. ಕರೆಕ್ಟೋ ತಪ್ಪು? ಎಸ್ ಕರೆಕ್ಟ್. ಎರಡನೇದು. ಮೂರನೇದು ಏನಂದ್ರೆ ಪಂಚಾಯತ್ ಕಾರ್ಯಕಲಾಪಗಳ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸ್ತೈತೆ ಅಂತ. ಕರೆಕ್ಟೋ ತಪ್ಪು? ವೆರಿ ಗುಡ್. ನೆಕ್ಸ್ಟ್, ಗ್ರಾಮೀಣ ಸಮುದಾಯಗಳನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿದೆ ಅಂತ. ಕರೆಕ್ಟೋ ತಪ್ಪು? ಕರೆಕ್ಟ್. ಇದನ್ಯಾಕೆ ತಪ್ಪಕ್ಕತೆ? ಕರೆಕ್ಟ್ ಆಗ. ಯಾಕಂದ್ರೆ ಇದು ಗ್ರಾಮ ಸಭೆ GS ನಿರ್ಣಯ ಯಾಪ್ ತಂದಿದ್ದ ಇನಿಷಿಯೇಟಿವ್. ಅದ್ರ ಸಲ್ಮಾನ್ ಅದ್ರ ಮ್ಯಾಲೆ ನೆನಪಿಟ್ಕೊಂಡ್ಬಿಡ್ರು. ಒಮ್ಮೆ ಎಲ್ಲೋ ಕೇಳಿ ತರ ಅನಿಸ್ತದೆ ಎಕ್ಸಾಮ್ನಾಗ ಹೋದಾಗ. ಇವು ಪಾರ್ಕ್ಗಳಂತೂ ನೆನಪದಲ್ಲ. ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿ ಬರ್ತದೆ? ಒಮ್ಮೆ ರಿವಿಷನ್. ಎಲ್ಲಿ? ಕೋಲಾರದ ಮಾಲೂರು. ಇನೋವಾ ಅಗ್ರಿ ಬಯೋ ಪಾರ್ಕ್ ಅಂದ್ರೆ ಎಲ್ಲಿ ಬರ್ತದೆ ಅಂದ್ರೆ ಕೋಲಾರದ ಮಾಲೂರು. ಎರಡನೇದು ಏನು ಕೇಳಿ? ಏನಾತಪ್ಪಿ? ನೆಕ್ಸ್ಟ್ ಇನ್ನೊಂದು ಗ್ರೀನ್ ಫುಡ್ ಪಾರ್ಕ್ ಅಂತ ಬರ್ತೈತಿ. ಎಲ್ಲಿ? ಬಾಗಲಕೋಟೆಯ ನವನಗರ. ಕರ್ನಾಟಕದ ಮೊದಲ ಯೋಜಿತ ನಗರ ಯಾವ್ದು? ನೆನಪೈತಲ್? ಕರ್ನಾಟಕದ ಮೊದಲ ಯೋಜಿತ ನಗರ ಅಂದ್ರೆ ನವನಗರ್. ಅದ್ ಗೂಗಲ್ ಮ್ಯಾಪ್ನ್ಯಾಗ ನೋಡ್ರಿ ನವನಗರ ಹೆಂಗ್ ಕಾಣಿಸ್ತದೆ. ಪೂರ್ತಿ ಏನಂದ್ರೆ ಸಿಸ್ಟಮೆಟಿಕ್ ಆಗೈತಿ. ಬೇರೆ ಎಲ್ಲರ ಸಿಟಿ ನೋಡಿದೀನಿ ಆ ಕಡೆ ಒಂದು ಮನಿ ಹೋಗಿರ್ತಾವ, ಈ ಕಡೆ ಒಂದು ಹೋಗಿರ್ತಾವ. ಬಟ್ ಅದು ನವನಗರದ ಎಲ್ಲರ ಗೂಗಲ್ ಮ್ಯಾಪ್ನ್ಯಾಗ ತೆಗೆದು ನೋಡ್ರಿ ಅದು ಯೋಜಿತ ನಗರ ಅಂತ ಯಾಕೆ ಕರೀತಾರ ಅಂತ ಗೊತ್ತಾಗತ್ತೆ. ಸೇಮ್ ಹಂಗ ಭಾರತದ ಮೊದಲ ಯೋಜಿತ ನಗರ ಯಾವ್ದು? ಚಂಡೀಗಢ ಸ್ಥಾಪಕರು ಯಾರತ್ ಕೇಳ್ತಾರ ನಾವು. ಇದು ನೆನಪಿಟ್ಕೋರಿ. ಚಂಡೀಗಢ ನಗರ ಸ್ಥಾಪನೆ ಮಾಡ್ರೆ ಈ ಯೋಜನೆಗೆ ಏನಂದಲ್ಲ ಅವರ ಅಡಿಪಾಯ ಹಾಕಿರ್ತಾರೆ. ಹಿಂಗ ಯೋಜನೆ ಪ್ರಕಾರ ಇದನ್ನ ಚಂಡೀಗಢ ಸ್ಥಾಪನೆ ಮಾಡೋ ಯಾರಂದ್ರ ಲೀ ಕಾರ್ಬೂಸಿಯರ್ ಅತ್ತಲ್ಲ. ಹಂಗ ಕರ್ನಾಟಕದ ಯಾವ್ದಂದ್ರ ನವನಗರ. ಯಾವ ಪಾರ್ಕ್ ಬರ್ತೈತೆ ನವನಗರದಾಗ? ಗ್ರೀನ್ ಫುಡ್ ಪಾರ್ಕ್. ನೆನಪಿಟ್ಕೋರಿ. ಇನೋವಾ ಅಗ್ರಿ ಬಯೋ ಪಾರ್ಕ್ ಬಂದ್ರ ಮಾಲೂರು. ನೆಕ್ಸ್ಟ್ ಅಕ್ಷಯ್ ಫುಡ್ ಪಾರ್ಕ್ ಅಂತ ಕೇಳೇನ ಇಲ್ಲಿ ಚಿತ್ರದುರ್ಗದ ಹಿರಿಯೂರು. ಆಮೇಲೆ ಅಗ್ರೋ ಫುಡ್ ಪಾರ್ಕ್ ಅಂತ ಕೇಳೇನ ಜೇವರ್ಗಿ. ಈಗ ಹೇಳ್ರಿ ನಾಲೆಜ್ ಪಾರ್ಕ್ ಎಲ್ಲಿ? ಜೇವರ್ಗಿ. ನೆನಪಿರ್ತೈತಲ್ಲ. ಆಮೇಲೆ ರೀಸೆಂಟ್ ಆಗಿ ಬಸವಣ್ಣವರ ಭಾವೈಕ್ಯತೆ ಪಾರ್ಕ್ ಅಂತ ಮಾಡತ್ತಾರೆ. ಎಲ್ಲಿ? ಮಾದಪ್ಪನಹಳ್ಳಿಯಲ್ಲಿ, ಬೆಂಗಳೂರು. ವೆರಿ ಗುಡ್. ಇನ್ನೊಂದು ಕ್ವಶನ್ ಕೇಳಿ ನೋಡಿ. ನ್ಯಾಷನಲ್ ಸಾಂಗ್ ಗೊತ್ತೈತಲ್ಲ. ಹೇಳಿಕೆ ಓದಂಗಿಲ್ಲ, ಬಡ ಹೇಳ್ಬಿಡ್ರಿ. ಅದನ್ನ ನೀವು ಎಲಿಮಿನೇಟ್ ಮಾಡ್ಬೋದು. ನ್ಯಾಷನಲ್ ಸಾಂಗ್ ಅಂತ ಬಂದ್ರೆ ಯಾವ್ದೈತಿ? ವಂದೇ ಮಾತರಂ. ಕರೆಕ್ಟಾ? ವಂದೇ ಮಾತರಂ ಬರ್ದವ್ರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಯಾವ ಒಂದು ಮ್ಯಾಗಝಿನ್ಯಾಗ ಅಥವಾ ಯಾವ ಒಂದು ಬುಕ್ನ್ಯಾಗ? ಆನಂದ ಮಠ ಒರಿಜಿನಲ್ ಆಗಿ ಯಾವ ಭಾಷೆದಾಗ ಬಂದಿರ್ತದೆ? ಬೆಂಗಾಲ್. ಇವೆಲ್ಲ ಹೇಳ್ಕೊತ ಹೋದ್ರೆ ನಾಳೆ ಅವ್ನು ಹೇಳಿಕೆ ಇದನ್ನ ಬಿಟ್ಟು ಏನ್ ಕೇಳಿರ್ತಾರೆ ಅದನ್ನ ಕೇಳಿರ್ತಾನೆ. ಒಂದೇದು ಹೇಳ್ರೆ ಆನಂದಿ ಮಠ ಯಾವ್ದಂದ್ರೆ ಬೆಂಗಾಲಿ ಭಾಷೆದಾಗ ಇರ್ತೈತೆ. ಹೌದಾ? ವಂದೇ ಮಾತರಂ ಫಸ್ಟ್ ಹಾಡಿದವ್ರ ಈಗ ಬರ್ದವ್ರು ಬಂಕಿಮ್ ಚಂದ್ರ ಚಟರ್ಜಿ. ಅವ್ರು ಆಡ್ರಂಗಿಲ್ಲ. ಯಾರು ಆಡ್ತಾರ? ರವೀಂದ್ರನಾಥ ಟ್ಯಾಗೂರ್. ಎಲ್ಲಿ ಆಡ್ತಾರ? ಕಲ್ಕತ್ತಾ ಅಧಿವೇಶನ ಯಾವ ಇಯರ್ದಾಗ? 1896. ನೆನಪಿರ್ತೈತ? ಇದು ಹೇಳ್ರಿ ವಂದೇ ಮಾತರಂ ಮತ್ತೆ ಅದ್ರ ರಿಲೇಟೆಡ್ ಬಂದೈತಿ. ವಂದೇ ಮಾತರಂಗೆ ಎಷ್ಟು ವರ್ಷ ಆಗೈತಿ? 150 ವರ್ಷ ಆಗೈತಿ. ಯಾವ ಇಯರ್ದಾಗ ಬಂದಿರ್ತೈತಿ? 1875. ಕರೆಕ್ಟಾ? ವಂದೇ ಮಾತರಂದ ಸ್ಲ್ಯಾಂಗ್ಗಳು ಬರ್ತಾವಲ್ಲ ಎಷ್ಟು ನಿಮಿಷನಾಗ ಈಗ
ಎಟ್ಟ 3 minutes 10 seconds ನೆನಪಿಟ್ಕೋ. ಈಗ ರಾಷ್ಟ್ರಗೀತೆ ಅಂತ ಬಂದಾಗ ಅಥವಾ ನ್ಯಾಷನಲ್ ಎಂತಮ್ ಅಂತ ಕರಿತೀವಲ್ಲ, ಈ ನ್ಯಾಷನಲ್ ಎಂತಮ್ ಎಷ್ಟ್ರಾಗ ಮಾಡ್ಬೇಕಾರೆ 52 ಸೆಕೆಂಡ್ನಾಗ ಮುಗಿಸ್ಬೇಕತ್ತೈತಲ್ಲ. ಸೇಮ್ ಹಂಗ ಒಂದೇ ಮಾತರಂ ಬರ್ತೈತಿ. ಟೋಟಲ್ 6 ಸ್ಲ್ಯಾಂಗ್ಗಳನ್ನ ಹಾಡ್ಬೇಕಾರೆ 3 ನಿಮಿಷ 10 ಸೆಕೆಂಡ್ ಹತ್ತೈತಿ. 3 ನಿಮಿಷ ಅಂದ್ರೆ 3 6 18 190 ಸೆಕೆಂಡ್ ಅಂತ ತಿಳ್ಕೊರಿ. ಆಮೇಲೆ ಬರೀ ಒಂದ ಸ್ಲ್ಯಾಂಗ್ ಅಥವಾ ಒಂದ ಇದನ್ನ ಮುಗಿಸ್ಬೇಕಾರೆ ಅಥವಾ ನಾಳೆ ಏನ್ರ ಕೇಳ್ರ ಮತ್ತೆ ಅಣ್ಣ 3 ನಿಮಿಷ ಹೇಳನತ್ ಮ್ಯಾಕ್ಸಿಮಮ್ 3 ನಿಮಿಷ ಅತ್ತಲ್ಲ. ಇದೇನಂದ್ರೆ 3 ನಿಮಿಷ 10 ಸೆಕೆಂಡ್ ಏನಂದ್ರೆ 6 ಸ್ಲ್ಯಾಂಗ್ ಅಥವಾ 6 ಏನ್ ಲೈನ್ಸ್ ಅದಾವಲ್ಲ ಅದನ್ನ ಹಾಡ್ಬೇಕಾರ. ಬಟ್ ಅದನ್ನ ಎಲ್ಲರ ಒಂದ ಸ್ಲ್ಯಾಂಡ್ಸ್ ಅಥವಾ ಒಂದ ಸ್ಟ್ಯಾಂಜಾ ಅಂತ ಹಾಡ್ಬೇಕಂದ್ರೆ ಎಷ್ಟು ನಿಮಿಷ ಐತ್ರಿ ಮಿನಿಮಮ್? ಆಪ್ಷನ್ ಕೊಡ್ಲಿ. 65 ಸೆಕೆಂಡ. ಅದ ಕರೆಕ್ಟ್. 65 ಸೆಕೆಂಡ್ದಾಗ ಮುಗಿಸ್ಬೋದು. ಇದು ಮಿನಿಮಮ್ ಟೈಮ್ ಅಂತ ಕೇಳ್ತಾರೆ ನೋಡ್ರಿ. ಯಾಕಂದ್ರೆ ಒಂದೇ ಮಾತರಂ ಹಾಡಕ ಮಿನಿಮಮ್ ಟೈಮ್ ಎಷ್ಟೈತೆ ಅಂದ್ರೆ 65 ಸೆಕೆಂಡ. ಮ್ಯಾಕ್ಸಿಮಮ್ ಪೂರ್ತಿ ಒಂದೇ ಮಾತರಂ ಮುಗಿಸ್ಬೇಕಂದ್ರ 3 ನಿಮಿಷ 10 ಸೆಕೆಂಡ್ ಅಥವಾ ಸೆಕೆಂಡ್ನಾಗ ಕೊಟ್ಟಾಗ 190 ಸೆಕೆಂಡ್ ಅಂತ ಬರ್ತದೆ. ನೆನಪೈತಲ್ಲ. ಇದು ಪೂರ್ತಿ ಬತ್ತಾ. ನ್ಯಾಷನಲ್ ಸಾಂಗ್ ಯಾವಾಗ ಅಡಾಪ್ಟ್ ಮಾಡ್ಕೋತೀವಿ? 1950 ಮುಂದೆ ಜನವರಿ 24. ಈಗ ಇದ್ರದ್ದು ಇಷ್ಟು ರಿಲೇಟೆಡ್ ಗೊತ್ತಲ್ಲ. ಈ ಕ್ವಶನ್ ಏನ್ ಕೇಳ ನೋಡ್ರಿ, ಅದ್ರ ಮೇಲೆ ಎಲಿಮಿನೇಟ್ ಮಾಡ್ರಿ. ರಾಷ್ಟ್ರೀಯ ಸಾಂಗ್ ಅಥವಾ ಇನ್ನೊಂದು ರಾಷ್ಟ್ರೀಯ ಇದನ್ನ ನ್ಯಾಷನಲ್ ಸಾಂಗ್ಸ್ ಅಂತ ಬರ್ತದೆ, ಅದ್ರ ರಿಲೇಟೆಡ್ ಕ್ವಶನ್ ಕೇಳ. ಇದನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚಿಸಿದ್ದಾರೆ. ತಪ್ಪು ಕರೆಕ್ಟ್? ಕರೆಕ್ಟ್. ಇದನ್ನು ಮೊಟ್ಟ ಮೊದಲ ಬಾರಿಗೆ 1896ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಾಗ ರವೀಂದ್ರನಾಥ್ ಠಾಗೋರ್ ಆಲ್ರೆಡಿ ಅದನ್ನ ಕೊಟ್ಟಿರ್ತಾರೆ. ಅಂದ್ರೆ ರಾಷ್ಟ್ರೀಯ ಹಾಡಿನ ಅಧಿಕೃತ ಸಂಯೋಜನೆಯನ್ನು ನಾಗರಿಕ ಸಭೆ ಸಮಾರಂಭಗಳಲ್ಲಿ ಹಾಡಲಾಗುವುದಿಲ್ಲ ಅಂತ. ಕರೆಕ್ಟ್? ತಪ್ಪು? ಹಾಡ್ಬೋದಲ್ಲ. ಯಾಕಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ BCCI. ನೆನಪಿಟ್ಕೊಡಿ, BCCI ಗೌರ್ಮೆಂಟ್ ಏಜೆನ್ಸಿ ಅಲ್ಲ. ಬಟ್ ಕ್ರಿಕೆಟ್ ನಡಿಬೇಕಾದ್ರೆ ರಾಷ್ಟ್ರೀಯ ಗೀತೆ ಹಾಡ್ತಾರೋ ಇಲ್ಲೋ, ಅದ್ರ ಮೇಲೆ ಎಕ್ಸಾಂಪಲ್ ನೆನಪಿಟ್ಕೋರಿ. ಪ್ರೈವೇಟ್ ಆಗಿ ಎಲ್ಲಿ ಬೇಕಾದ ಆಡ್ಬೋದು. ಬಟ್ ಅದಕ್ಕೆ ರೆಸ್ಪೆಕ್ಟ್ ಇರ್ಬೇಕತ್ತ. ದೊಡ್ಡ ಸಭೆ ಸಮಾರಂಭಗಳಲ್ಲಿ ಯೂಸ್ ಮಾಡ್ಕೋಬಹುದು. ನೆನಪಿಟ್ಕೋರಿ ಆತ. ನೆಕ್ಸ್ಟ್ 3ನೇದು ಏನ್ ಕೊಟ್ಟಂದ್ರೆ ರಾಷ್ಟ್ರೀಯ ಹಾಡು ಅಥವಾ ರಾಷ್ಟ್ರೀಯ ಗೀತೆ ಬಂದಾಗ ಮೊದಲು ರಾಷ್ಟ್ರೀಯ ಹಾಡನ್ನು ಹಾಡ್ಬೇಕತ್ತಂದ್ರೆ ಇದು ಎಲ್ಲಿ ರೈತ ನಮ್ಮಲ್ಲಿ ಎಲ್ಲಿ ಇಲ್ಲಿ ನೆನಪಿಟ್ಕೋರಿ. ಮೊದಲು ನ್ಯಾಷನಲ್ ಅಂತ ಮಾಡ್ಬೇಕು ಅಥವಾ ಮೊದಲು ನ್ಯಾಷನಲ್ ಸಾಂಗ್ ಆಡ್ಬೇಕು ಅಂತ ಎಲ್ಲಿ ರೂಲ್ಸ್ ಇಲ್ಲ. ಅದ್ರ ಸಲ್ಮಂದ್ ಎಲಿಮಿನೇಟ್ ಮಾಡ್ಬೋದು. ಗೊತ್ತಾತಲ್ಲ ಎಷ್ಟು ವರ್ಷ ಆಗೈತಿ ಒಂದೇ ಮಾತರಂಕ. ಇದನ್ನ ನಾಳೆ ಕೇಳ್ತಾನತ್ತಲ್ಲ, ಇದ್ರ ರಿಲೇಟೆಡ್ ಕೇಳ್ಬೋದು. ಅಥವಾ ಆನಂದಿ ಮಟ್ಟ ಫಸ್ಟ್ ಯಾವ ಲ್ಯಾಂಗ್ವೇಜ್ ನಾಗ ಬರ್ದಾರಂದ್ರ ಬಂಗಾಲಿ ಭಾಷೆ ಒಳಗೆ. ಯಾರ್ದಿದ? ಬಂಕಿಮ್ ಚಂದ್ರ ಚಟರ್ಜಿ. ಎಷ್ಟು ವರ್ಷ ಆಗೈತಿ ಇದಕ್ಕ? 150 ವರ್ಷ. ನೆನಪಿರ್ತತಿಲ್ಲ. ಒಂದೇ ಮಾತರಂ ಸಲ್ಮಂದ್ VM ಪ್ರೇಮ್ಸ್ ತರ್ತಾರಲ್ಲ, ಯಾವ ಇಲಾಖೆದವ್ರು ತರ್ತಾರೆ? ಆಪ್ಷನ್ ಕೊಡ್ಲಿ. ಹೋಮ್ ಮಿನಿಸ್ಟ್ರಿ, ಕಲ್ಚರ್, ಆಮೇಲೆ 2 ಮಿನಿಸ್ಟ್ರಿ. ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರು VM ಪ್ರೇಮ್ಸ್ ಅಂತ ಎದಕ್ ಮಾಡತ್ತಾರ? ಒಂದೇ ಮಾತರಂ ರಿಲೇಟೆಡ್. ಒಂದೇ ಮಿತ್ರ. ಅದರ ರಿಲೇಟೆಡ್ VM ಪ್ರೇಮ್ಸ್ ಅಂತ ಬಂದ್ರೆ ನೆನಪಿಟ್ಕೋರಿ. ಯಾರು ಮಾಡತ್ತಾರ ಅಂದ್ರೆ ಇದನ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್. ಯಾವ್ದ್ರದಿಂದ ಶಾರ್ಟ್ ಮೂವಿ ಆಗಲಿ ಅಥವಾ ಶಾರ್ಟ್ ವಿಡಿಯೋಗಳನ್ನಾಗಲಿ ಅವ್ನ ಏನ್ ಮಾಡ್ಬೋದು ಅಂದ್ರೆ ಅದನ್ನ ರೆಡಿ ಮಾಡಿ ಬಿಡ್ಬೋದು. ಯಾವ್ದಂದ್ರೆ VM ಫ್ರೇಮ್ಸ್ ಅಂಡರ್. ನೆನಪಿರ್ತೈತಲ್ಲ ಒಂದೇ ಮಾತ್ರ. ಈಗ ಹೇಳಿ ನೋಡೋ, ಭಾರತದ ಜನವರಿ 26 ಇದನ್ನ ಸ್ತಬ್ಧ ಚಿತ್ರಗಳು ಇರ್ತಾವಲ್ಲ, ಯಾವ ಥೀಮ್ ಕೊಟ್ರೆ ಸ್ತಬ್ಧ ಚಿತ್ರಗಳು? ಒಂದೇ ಮಾತರಂ. ಅದ್ರ ರಿಲೇಟೆಡ್ ನೆನಪಿಟ್ಕೋರಿ. ಯಾವ ಥೀಮ್ ಕೊಟ್ರೆ ಅಂದ್ರೆ ಒಂದೇ ಮಾತರಂಕ 150 years ಆಫ್ ಒಂದೇ ಮಾತರಂ. ಅದ್ರ ರಿಲೇಟೆಡ್ ಗೊತ್ತಲ್ಲ. ನಾಳೆ ಇವ್ನು ಏನ್ ಬೇಕಾದ್ ಕೇಳ್ರು ಇದ್ರೊಳಗ ಕೇಳ್ಬೇಕು. ನೆಕ್ಸ್ಟ್ ಅದನ್ನೊಂದು ನೆನಪಿಟ್ಕೋರಿ. ಕರೆಕ್ಟ್. ಈ ಒಂದೇ ಮಾತರಂ ಪದಲಿ ಎದ್ರೊಳಗೆ ಬಂದಿರ್ತೈತಿ ಅಂದ್ರೆ ಯಾವ ಭಾಷೆದಾಗ ಬಂದಿರ್ತೈತಿ? ಯಾಕಂದ್ರೆ ಆನಂದಿ ಮಠದಾಗ ಬೆಂಗಾಲಿ ಭಾಷೆದಾಗ ಬಂದಿರ್ತೈತಿ ಅಂದ್ರೆ ಬೆಂಗಾಲಿ ಭಾಷೆದಾಗ ಬರ್ದಿರ್ತಾರೆ. ಕರೆಕ್ಟ್. ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರು? ಅರವಿಂದೋ ಘೋಷ. ಇವ್ರು ಬೇರೆ ನೋಡು. ಅರವಿಂದ್ ಘೋಷ್. ಅರವಿಂದ ಘೋಷ್ ಅಲ್ಲ ಇವ್ರು. ಅವ ತ್ರಿಬಲ್ P ಫಾರ್ಮುಲಾ ಕೊಟ್ಟಿರ್ತಾರಲ್ಲ, ಅರವಿಂದ್ ಘೋಷ್ ಅಲ್ಲಲ್ಲ ಇವ್ರು ಬೇರೆ. ಪ್ರೇಯರ ಪ್ರೊಟೆಸ್ಟ ಅರವಿಂದ್ ಘೋಷ್ ಅಲ್ಲ ಅನಿಸ್ತದೆ. ಇವ್ರು ಬೇರೆ ಅರವಿಂದ್ ಘೋಷ್ ಇರ್ಬೇಕು. ಬರೀಂದ್ರ ಘೋಷ್. ಇವ್ ಯಾವುದೇ ನೋಡ್ರಿ, ಯಾರ ಗೂಗಲ್ ಮಾಡ್ರಿ. ಅರಬಿಂದೋ ಘೋಷ್. ಅವ್ರು ಪಾಂಡಿಚೇರಿಗೆ ಹೋಗಿ ಸನ್ಯಾಸ ತೊಗೊಂಡಿರ್ತಾರೆ. ಅವ ಅರವಿಂದ ಘೋಷ. ಅವರ ಟ್ರಾನ್ಸ್ಫರ್ ಅವರ ಪಕ್ಕ. ಇವ್ರು ಬಾಮೈದ. ಬಿಡ್ರಿ ಅದ್ ನೋಡಿ ಹೇಳ್ತೀನಿ ತಡಿ. ಅವನಲ್ಲ ಅವರು ಕನ್ಫ್ಯೂಸ್ ಆಗತ್ತೆ ನನಗೆ. ಯಾಕಂದ್ರೆ ಇವ್ರು ಬೇರೆ ಅವ್ರು ಬೇರೆ ಅನ್ಸತ್ತದ. ಅದಕ್ಕೆ ಅದು ನೋಡಿ ಹೇಳ್ತೀನಿ ಇಂಗ್ಲೀಷ್. ಇನ್ನೊಂದು ಕೇಳ್ಯಾರ ನೋಡ್ರಿ, ಇದ್ರೊಳಗೆ ಕ್ವಶನ್ ಕೇಳ್ಯಾರ. ಬಿಡ್ರಿ ಸಾಕನಾ? ನೆಕ್ಸ್ಟ್ ಇದು ಕ್ವಶನ್ ಏನ್ ಕೇಳ ಗೊತ್ತಾ? ಯಾವ ಅಂತಾರಾಷ್ಟ್ರೀಯ ಆಯೋಗಗಳ ಕೇಂದ್ರ ಕಚೇರಿ ಇಂಡಿಯಾದಾಗ ಐತ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕೇಂದ್ರಗಳನ್ನ ಇಂಡಿಯಾದಾಗ ಹೊಂದೈತೆ ಅಂತ ಕ್ವಶನ್ ಕೇಳಿದ್ದು. ಅದ್ರ ರಿಲೇಟೆಡ್ ನಾಳೆ ಇವನ್ನ ಕೇಳ್ತಾರತ್ತಲ್ಲ, ಅದ್ರ ಸಂಬಂಧ ಒಂದೇ ನೋಡ್ರಿ. ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಅರಿಡ್ ಟ್ರಾಫಿಕ್ಸ್ ಅಂತ ಬರ್ತದೆ. ಇದು ಎಲ್ಲಿ ಐತೆ ಹೆಡ್ ಕ್ವಾರ್ಟರ್? ಎಲ್ಲಿ? ಹೈದರಾಬಾದ್. ಇದು ಎದರ ಸಲ್ಮಂದ್ ನೆನಪಿಟ್ಕೋರು ಕೇಳ್ತಾರೆ. ನಾಳೆ ಈಗ ಕ್ವಶನ್ ಇದನ್ನ ಕೇಳನಲ್ಲ, ನಾಳೆ ಏನ್ ಕೇಳ್ಬಂದ್ರೆ ಹೈದರಾಬಾದ್ದಾಗ ಇರೋದ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಅಂತ ಇದೆ. ಸೆಮಿ ಎರಿಡ್ ಅಂತ ಬಂದಾಗ ಯಾವ 2 ಖಂಡಗಳಿಗೆ ಅಥವಾ ಯಾವ 2 ಭಾಗಗಳು ಅಥವಾ ರೀಜನಲ್ಗಳನ್ನ ಸೆಲೆಕ್ಟ್ ಮಾಡಿರ್ತದೆ ಹೇಳಿ. ಏಷ್ಯಾ ಮತ್ತ ಸಹರನ್ ರೀಸನ್ ಅಂತ ಬರ್ತೈತಲ್ಲ, ಈ ಏಷ್ಯಾ ಮತ್ತ ಸಹರನ್ ರೀಸನ್ದಾಗ ರಿಸರ್ಚ್ ಮಾಡೋ ಸಲ್ಮಂದ್ ಯಾವ್ದೈತೆ? ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್. ಹೊಸದ್ ಕೇಳಿದ್ರು ಏನಾಗಲ್ಲ, ನೆನಪಿಟ್ಕೋರಿ. ಎಲ್ಲಿ ಐತೆ ಅಂದ್ರೆ ಹೈದರಾಬಾದ್ದಾಗ. ಇಂಡಿಯಾದಾಗ ಬರ್ತೇಳಿ ಹೈದರಾಬಾದ್ದಾಗ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐತಿ. ಏನ್ ಮಾಡ್ತೈತೆ ಅಂದ್ರೆ ಇಂಡಿಯಾದ ಸೆಮಿ ಎರಿಡ್ ಅಂದ್ರೆ ರೀಸನ್ ಗೊತ್ತಾಗತ್ತಲ್ಲ. ಸೆಮಿ ಎರಿಡ್ ಅಂದ್ರೆ ಅಲ್ಲಿ ಅಂದ್ರೆ ಡ್ರೈ ಲ್ಯಾಂಡ್ ಅಂತ ಬರ್ತೈತಿ. ಆ ಡ್ರೈ ಶುಷ್ಕ. ಕರೆಕ್ಟ್. ಶುಷ್ಕ ಭೂಮಿ ಅಂತ ಇರ್ತದಲ್ಲ, ಶುಷ್ಕ ಭೂಮಿ ಅಂತೇಳಿ ರಿಸರ್ಚ್ ಮಾಡ್ತಿರ್ತಾರೆ. ಅಲ್ಲಿ ಏನಂದ್ರೆ ಕ್ರಾಪ್ ಸೆಕ್ಷನ್ ಅಥವಾ ಏನ್ ಅಗ್ರಿಕಲ್ಚರ್ ಹೆಂಗ್ ಮಾಡ್ಬೇಕಂತೇಳಿ ಸಹರನ್ ರೀಸನ್ ಮತ್ತೆ ಏಷ್ಯನ್ ರೀಸನ್ ಒಳಗೆ ಎಲ್ಲ ಡೆವಲಪ್ ಮಾಡೋ ಸಂಬಂಧ ಯಾವ್ದೈತೆ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್. ಎಲ್ಲಿ ಐತೆ ಹೆಡ್ ಕ್ವಾರ್ಟರ್?
ಹೈದರಾಬಾದ್. ಈಗ ಹೊಸಾದ್ ಬಂದೈತೆ ಅದನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಹೊಸಾದ್ ಗೊತ್ತಿರ್ಲಿಕ್ಕೂ ಆದ್ರೂ ಹೊಸಾದ್ ಐತಿ ಎಲ್ಲೋ ಕ್ರಾಪ್ ರಿಸರ್ಚ್ ಎಲ್ಲಿ ಅಂದ್ರೆ ಹೈದರಾಬಾದ್. ಎರಡನೇದು ಏನ್ ಕೇಳ ಗೊತ್ತಾ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ಅಂತ ಬರ್ತದೆ. ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ಹೆಡ್ ಕ್ವಾರ್ಟರ್ ಎಲ್ಲೈತಿ? ನೇಪಾಳದ ಕಠಮಂಡುದಾಗ. ಇದು ನೇಪಾಳದ ಕಠಮಂಡುದ ಬಂದಾಗ ಇದು ಹೇಳ್ರಿ, ಇದ್ರದ್ದು ಹಿಂಟ್ ಹೇಳಿದ್ನ ಹಿಮಾಲಯನ್ ಎಷ್ಟು ಸ್ಟೇಟ್ ಒಳಗತ್ ಹೇಳಿದ್ ನೆನಪೈತ್ರಿ? ಇಂಡಿಯನ್ ಹಿಮಾಲಯನ್ ಅಂತ ಬರ್ತೈತಿ, ಇನ್ನೊಂದ ಹಿಂದೂ ಕುಶ್ ಹಿಮಾಲಯ ಅಂತ ಬರ್ತೈತಿ. ಇದ್ರ ಮ್ಯಾಲ ಕೇಳ್ತಾರ ನೋಡ್ರಿ. ಈಗ ಏನ್ ಕೇಳ್ಯಾನಂದ್ರೆ ಕ್ವಶನ್ ಏನ್ ಕೇಳ ಗೊತ್ತಾ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ಅಂತ. ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ಅಂದ್ರ ಇದೇನು ಮೌಂಟೇನ್ ರೀಸನ್ ಐತೆ ಅಥವಾ ಪರ್ವತಗಳದಾವಲ್ಲ ಹಿಮಾಲಯದ, ಆ ಪರ್ವತಗಳನ್ನ ಡೆವಲಪ್ ಮಾಡೋ ಸಂಬಂಧ ಯಾವ ಕಂಟ್ರಿಗಳು ಭಾಗವಹಿಸ್ತಾವ, ಅದ್ರೊಳಗ ಎಷ್ಟು ಕಂಟ್ರಿಗಳು ಅದಾವ ಮೆಂಬರ್? 5 ಕಂಟ್ರಿ. ನಾ ಇಂಡಿಯಾದ ಹೇಳಿ, ನಾ ಈ ಹಿಂದೂ ಕುಶ್ ಅಂತ ಹೇಳತ್. ನೇಪಾಳದ ಕಠಮಂಡುದಾಗಿದ್ದ ಇಂಡಿಯಾದವ್ರು 5 ಅದಕ್ಕೆ ಯೂಸ್ ಮಾಡ್ಕೋತಾರೆ. ನಾ ಇನ್ನೊಮ್ಮೆ ಕೇಳತ್, ಇಂಟಿಗ್ರೇಟೆಡ್ ಹಿಮಾಲಯನ್ ಡೆವಲಪ್ಮೆಂಟ್ ಮಾಡಾಕ ಎಷ್ಟು ಕಂಟ್ರಿಗಳು ಅದಾವ? ಇದನ್ನ ಹೇಳಿದ್ದಿಲ್ಲ, ಅದ್ರ ಸಂಬಂಧ ಹೇಳತ್. ಅದು ಕರೆಕ್ಟ್ ಐತಿ ನೀವು ಹೇಳಿದ್ದೆ. ಅದಕ್ಕಂದ್ರ ಹಿಮಾಲಯನ ಇಂಡಿಯನ್ ರೀಸನ್ದಾಗ ಬಂದಾಗ ಹಿಮಾಲಯನ್ಗಳನ್ನ ಹೇಳಿದ್ನಿ ಎಷ್ಟು ಕಂಟ್ರಿಗಳು ಬರ್ತಾವ ಹೇಳ್ರಿ? 5 ಕಂಟ್ರಿ ಯಾವ ಬರ್ತಾವ ಕನ್ಸಿಡರ್ ಮಾಡಿದಾಗ? ಪಾಕಿಸ್ತಾನ, ಭಾರತ, ಚೀನಾ, ನೇಪಾಳ, ಭೂತಾನ್. ನೆಕ್ಸ್ಟ್ ನೆನಪಿರ್ತೈತಿಲ್ಲ, ಮಯನ್ಮಾರ್ದು ಹಿಮಾಲಯನ್ ಬರ್ತದೆ. ಬಟ್ ಅದಕ್ಕೆ ಅರ್ಕನ್ ಯೋಮ ಹಿಮಾಲಯ ಅಥವಾ ಹಿಮಾಲಯದ ಬಿಟ್ಟಿದ ಭಾಗ ಅಂತ ಕರಿತೀವಿ. ಮುಂದುವರೆದ ಭಾಗ. ಕರೆಕ್ಟ್, ಮುಂದುವರೆದ ಭಾಗ. 5 ಸ್ಟೇಟ್. ಇವು 5 ಕಂಟ್ರಿಗಳಿಗೆ ನಡ್ರಿ ಹಿಮಾಲಯನ್ ರೀಸನ್ ಅತ್ತೀವಿ ಅಥವಾ ಟ್ರಾನ್ಸ್ ಹಿಮಾಲಯದು ಬರ್ತಾವಲ್ಲ, ಅವು 3 ಹಿಮಾಲಯನ್ ರೀಸನ್ ಬಂದಿಲ್ಲ. ಇವು 5 ಕಂಟ್ರಿಗಳೊಳಗೆ ಫಿಕ್ಸ್. ಕರೆಕ್ಟಾ? ಈಗ ಬಟ್ ಇಂಟಿಗ್ರೇಟೆಡ್ ಹಿಮಾಲಯನ್ ಡೆವಲಪ್ಮೆಂಟ್ ಅಂತ ಬರ್ತೇಳಿ ಇವು 5 ಕಂಟ್ರಿಗಳನ್ನ ತೊಗೊಂಡೇಳಿ ಆ 5 ಕಂಟ್ರಿಗಳು ಏನ್ ಮಾಡ್ತಾವ ಗೊತ್ತಾ, ನಮ್ಮ ಕಂಟ್ರಿಗೆ ರಿಲೇಟೆಡ್ ಇದ್ದಿದ್ದು ಹಿಮಾಲಯಗಳು ಅಷ್ಟೇ ಡೆವಲಪ್ ಮಾಡ್ತಾವ. ಮತ್ತು ಮಯನ್ಮಾರ್ಗೆ ಹಿಮಾಲಯದ ಮುಂದುವರೆದ ಭಾಗ ಐತೆ, ಅದನ್ನ ಡೆವಲಪ್ ಮಾಡ್ಕೋಬೇಕು ಬೇಡ. ಅದ್ರ ಸಂಬಂಧ ಇಂಟಿಗ್ರೇಟೆಡ್ ಹಿಮಾಲಯನ್ ಡೆವಲಪ್ಮೆಂಟ್ ಬರ್ತೇಳಿ 8 ಕಂಟ್ರಿಗಳು ಬರ್ತಾವೆ. 8 ಕಂಟ್ರಿ ಹೇಳ್ತಾನೆ, ಏನ್ ಟಫ್ ಇಲ್ಲ, ನೆನಪಿಟ್ಕೊ. ಒಂದೇದು ಸ್ಟಾರ್ಟ್ ಮಾಡ್ರಿ, ಯಾವ್ದಂದ್ರೆ ಪಾಕಿಸ್ತಾನ್. ನಂಗೆ ಏನಾಗಿಲ್ಲ ಒಟ್ಟು ಏನಾರ ಆಸೆ ಮಾಡ್ಬೇಕತ್. ಇದನ್ನ ಹೇಳಿದಿರಲ್ಲ, ಟ್ರಾನ್ಸ್ ಹಿಮಾಲಯ ಅದು ಬರ್ತಾವಲ್ಲ, ಇವು ಹಿಮಾಲಯಗಳನ್ನ ಡಿವೈಡ್ ಮಾಡಿದಾಗ ಅಥವಾ ಹಿಮಾಲಯನ್ ಸ್ಪ್ರೆಡ್ ಆತೇಳಿ ಕಂಟಿನ್ಯೂ 5 ಸ್ಟೇಟ್ಗಳು ಕಂಪಲ್ಸರಿ ನೆನಪಿಟ್ಕೋರಿ. ಯಾವ 5 ಸ್ಟೇಟ್ ಅಂತ ಹೇಳಿರಿ ಈಗ ಆಲ್ರೆಡಿ? ಪಾಕಿಸ್ತಾನ, ಇಂಡಿಯಾ, ಚೀನಾ, ನೇಪಾಳ, ಭೂತಾನ್. ಮಯನ್ಮಾರು ಬರಂಗಿಲ್ಲ, ಬಾಂಗ್ಲಾದೇಶ ಬರಂಗಿಲ್ಲ. ಇನ್ನು ಹೇಳ್ರಿ, ಎಲ್ರಿ ಇಂಟಿಗ್ರೇಟೆಡ್ ಹಿಮಾಲಯನ್ ಡೆವಲಪ್ಮೆಂಟ್ ಅಂತ ಬರ್ತೇಳಿ ಕ್ವಶನ್ ಈಗ ಏನು ಕೇಳೋಣ ಅದ್ರದ್ದು ಕೇಂದ್ರ ಕಚೇರಿ ಎಲ್ಲದಾವು ಹಿಂಗೆಲ್ಲ ಕೇಳಿದ್ದು. ಬಟ್ ಮುಂದೆ ಕೇಳ್ಬೋದು, ಯಾವ ಕಂಟ್ರಿ ಇದ್ರೊಳಗೆ ಇಂಟಿಗ್ರೇಟೆಡ್ ಹಿಮಾಲಯನ್ ಡೆವಲಪ್ಮೆಂಟ್ ಅಥವಾ ಹಿಮಾಲಯನ್ ಡೆವಲಪ್ಮೆಂಟ್ ಅದ ಅಭಿವೃದ್ಧಿ ಒಳಗೆ ಯಾವ ಕಂಟ್ರಿಗಳು ಬರಂಗಿಲ್ಲ ಅಂತ ಕೇಳ್ಬೋದು. 4 ಹೇಳ್ಬಿಡ್ತಾನ. ಒಂದೇದ ಪಾಕಿಸ್ತಾನ್ ಸ್ಟಾರ್ಟ್ ಮಾಡ್ತೀರಾ? ಪಾಕಿಸ್ತಾನ ಅದ್ರ ಮೇಲೆ ಕಂಟ್ರಿ ಬರ್ತೈತಿ, ಅದ್ರ ಅಫ್ಘಾನಿಸ್ತಾನ್. ಇವು 2 ಕಂಟ್ರಿಗಳು, ಆ ಪಾಕಿಸ್ತಾನ, ಅಫ್ಘಾನಿಸ್ತಾನ. ಅದಾದ್ಮೇಲೆ ನಮ್ಮ ಭಾರತ ಹಿಡಿಬೇಕು. ಇಂಡಿಯಾ 3 ಆದ್ವಲ್. ಇಂಡಿಯಾ ಆದ್ಮೇಲೆ ಮಗ್ಲು ಬರೋದು ಯಾವ್ದು? ಚೀನಾ ಆದ್ಮೇಲೆ ಇಲ್ಲಿ 2 ಸ್ಟೇಟ್ಗಳು ಬರ್ತವೆ, ನೇಪಾಳ, ಭೂತಾನ್. ಎಷ್ಟಾದ್ರು ಕಂಟ್ರಿಗಳು? ಇವು 2, 3, 4, 5, 6 ಆದ್ವಲ್. 6 ಆದ್ಮೇಲೆ ಇನ್ನು ಈ ಕಡೆ ಮಯನ್ಮಾರ್ ಒಂದ, ಬಾಂಗ್ಲಾದೇಶ ಒಂದ. ಈ ಬಾಂಗ್ಲಾದೇಶಿಗೆ ಎಲ್ಲಿ ಹಿಮಾಲಯ ಬರ್ತೈತ? ಹಿಮಾಲಯನ ಡೆವಲಪ್ಮೆಂಟ್ ಮಾಡಕ ಬಾಂಗ್ಲಾನು ಇಂಪ್ಲಿಮೆಂಟ್ ಮಾಡ್ಕೊಂಡಾರ. ನೆನಪಿಟ್ಕೊ, ಇಂಟಿಗ್ರೇಟೆಡ್ ಹಿಮಾಲಯನ್ ಡೆವಲಪ್ಮೆಂಟ್ ಒಳಗ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದ್ರೆ ನೇಪಾಳದ ಕಠಮಂಡುದಾಗ. ಅದ್ರ ಡೆವಲಪಿಂಗ್ದಾಗ ಸಾವ್ರಿನ್ ಕಂಟ್ರಿಗಳು ಎಷ್ಟು ಬರ್ತಾವ ಅಂದ್ರೆ 8 ಕಂಟ್ರಿಗಳು. 8 ಬಡ ನೇಪಾಳದ ಕಠ್ಮಂಡು, ಲಲಿತ್ಪುರ್. ಕಠ್ಮಂಡು ಅದು ಪ್ಲೇಸ್ ಬಂದ್ರೆ ಲಲಿತ್ಪುರ್. ಕರೆಕ್ಟ್. ನೇಪಾಳದ ಕಠ್ಮಂಡು, ನೇಪಾಳದ ಕ್ಯಾಪಿಟಲ್ ಕಠ್ಮಂಡು ಒಳಗೆ ಮತ್ತೆ ಎಲ್ಲಿ ಪ್ಲೇಸ್ ಅಂದ್ರೆ ಲಲಿತ್ಪುರ್. ಅದನ್ನು ನೆನಪಿಡುವ, ಲಲಿತ್ಪುರ್. ಮತ್ತೆ ಲಲಿತ್ಪುರ್ ಕಠ್ಮಂಡು ಬಿಟ್ಟತ್ತಲ್ಲ, ಅಲ್ಲಿ ನೇಪಾಳದ ಕಠ್ಮಂಡು ಕೊಟ್ಟು ಬೇರೆ ಕೊಟ್ಟಿರತ್ತಲ್ಲ, ಕಠ್ಮಂಡು ಒಳಗೆ ಯಾವ್ದು ಬರ್ತೈತೆ ಅಂದ್ರೆ ಲಲಿತ್ಪುರ್. ಅದನ್ನು ನೆನಪಿಡುವ. ಯಾವ್ದು ಹೇಳತ್ತೀನಿ ಇಟ್ಟೋತನ ಮತ್ತೆ ಅದನ್ನ ಇಲ್ಲಿ ಮರ್ತ್ರಿ. ಮೌಂಟೇನ್ ಅಭಿವೃದ್ಧಿ ಅಥವಾ ಹಿಮಾಲಯನ್ ಅಭಿವೃದ್ಧಿ ಅಂತ ಬರ್ತದೆ. 8 ಕಂಟ್ರಿಗಳು ಹೇಳ್ಬಿಡ್ರಿ ಬರಬಡ. ಪಾಕಿಸ್ತಾನ್, ಹೆಸರು ಮ್ಯಾಪ್ ಮೇಲೆ ನೆನಪಿಡುವ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಂಡಿಯಾ, ಚೀನಾ, ಬಾಂಗ್ಲಾ ಇಲ್ಲಕ್ಕೆ ಬಂತು, ಭೂತಾನ, ನೇಪಾಳ, ಆಮೇಲೆ ಬಾಂಗ್ಲಾ, ಮಯನ್ಮಾರ್. ಸಿರೀಸ್ ಆಗಿ ಹೋಗಿ ಒಟ್ಟು ಎಲ್ಲ ಮುಗಿಸ್ಬಿಟ್ಟಾನೆ ಜಲ್ದಿ. ಸಿರೀಸ್ ಆಗಿ ನೆನಪಿಟ್ಕೊಂಡ್ಬಿಟ್ರೆ 8 ಕಂಟ್ರಿ ಬರ್ತಾವೆ. ಸಾವ್ರಿನ್. ಈಗ 2 ನೋಡಿ, ಹಿಮಾಲಯಗಳನ್ನ ಎಷ್ಟು ಡಿವೈಡ್ ಮಾಡ್ತೀವಿ ಕಂಟಿನ್ಯೂ ಬಂದಾಗ? 3 ಥರ ಡಿವೈಡ್ ಮಾಡ್ತೀವಿ. 3 ಥರ ಹಿಮಾಲಯಗಳನ್ನ ಪ್ರಾದೇಶಿಕವಾಗಿ. ಹಿಮಾಲಯನ್ ಪೂರ್ತಿ ಬಂದಾಗ 3 ಥರ: ಟ್ರಾನ್ಸ್ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಹಂಗೆ ಇಂಡಿಯಾದವ್ರು ಪ್ರಾದೇಶಿಕವಾಗಿ ಎಷ್ಟು ಥರ ಮಾಡ್ತಾರ? 4 ಥರ. ಅವ್ರು ರಿಪೀಟೆಡ್ ಆಗ್ಯಾವ ಕ್ವಶನ್. 4 ಥರ ಯೂನಿಯನ್ ಹೇಳತ್ತನತ್ತಲ್ಲಿ ಮರ್ತೀರಿ. ಮತ್ತೆ 4 ಥರ ಬರ್ತಾವೆ ಹೇಳಿದ್ನ. ರಿವರ್ ವ್ಯಾಲಿ ಕನ್ಸಿಡರ್ ಮಾಡಿರ್ತಾರೆ ನೋಡ್ರಿ. ಹೇಳ್ರಿ ನೋಡು, ಸಿಂಧುದಿಂದ ಸಟ್ಲೇಜ್ ತನ ಬಂದ್ರೆ ಯಾವ್ದು ಕತ್ತೀವಿ? ಪಂಜಾಬ್ ಹಿಮಾಲಯ. ಸಿಂಧುದಿಂದ ಸಟ್ಲೇಜ್ ತನ ಬಂದ್ರೆ ಪಂಜಾಬ್ ಹಿಮಾಲಯ. ಸಟ್ಲೇಜ್ ದಿಂದ ಇದು ಯಾವ್ದು ಹೇಳಿ ನಾವು? 3. ಶಿವಾಲಿಕ್. ಕರೆಕ್ಟ್. ಏನ್ ಹೇಳತ್ತಂತೇಳಿ ಇನ್ನೊಮ್ಮೆ ಹೇಳೇನ? ಮಹಾ, ಮಧ್ಯ ಮತ್ತು ಶಿವಾಲಿಕ್ 3 ಬರ್ತಾವ. ಟ್ರಾನ್ಸ್ ಅಂತ ಹೇಳಿ ನಾನು
ಗ್ರೇಟರ್ ಹಿಮಾಲಯ ಮೇಲೆ ಅದು ಪೂರ್ತಿ ಈಗ ಅವು 8 ಕಂಟ್ರಿಗೆ ಹೇಳಿದಾಗ ಅದು ಹಿಮಾಲಯ ಕನ್ಸಿಡರ್ ಮಾಡಿ ಕರೆಕ್ಟ್ ಈಗ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಶಿವಾಲಿಕ್ ಕರೆಕ್ಟ್ 3 ಹೇಳ್ಬೇಕಂತ. ಮಹಾ ಹಿಮಾಲಯಗೆ ಏನತ್ ಕರಿತೀವಿ ಅಂದ್ರೆ ಹಿಮಾಚಲ್ ಏನತ್ತೀವಕ್ಕ ಹಿಮಾದ್ರಿ. ಹೌದಾ, ಮಹಾ ಹಿಮಾಲಯಕ್ಕೆ ಏನತ್ತೀವಿ ಅಂದ್ರೆ ಹಿಮಾದ್ರಿ, ಯಾಕಂದ್ರೆ ಬರಫ್ ಬೀಳ್ತಿರ್ತೈತಲ್ಲ ಅದಕ್ಕೆ ಹಿಮಾದ್ರಿ. ಮಧ್ಯ ಹಿಮಾಲಯಕ್ಕೆ ಹಿಮಾಚಲ್ ಅಂತ ಕರೀತಾರ. ಶಿವಾಲಿಕ್ ಅಥವಾ ಪಾದ ಬೆಟ್ಟಗಳತ್ ಕರಿತೀವಿ ಅದಕ್ಕೆ ಶಿವಾಲಿಕ್ ಅಂತ ಕರೀತಾರೆ ಕರೆಕ್ಟ್. ಮಹಾ ಹಿಮಾಲಯ ಅಂದಾಗ ಏನತ್ತೀವಿ ಅಂದ್ರೆ ಹಿಮಾದ್ರಿ ಅಂತ ಕರಿತೀವಿ ನೋಡ್ರಿ. ಹಿಮಾದ್ರಿ ಯಾಕಂದ್ರೆ ಈ ಲಡಾಖ್ ರೀಸನ್ದಾಗ ಬರ್ತೈತಲ್ಲ ಅದಕ್ಕೆ ಮಹಾ ಹಿಮಾಲಯ ಅಂತ ಕರಿತೀವಿ. ಯಾಕೆ ಅದಕ್ಕೆ ಹಿಮಾದ್ರಿ ಅಂತ ಕರಿತಾರ? ಹಿಮ ಜಾಸ್ತಿ ಬೀಳ್ತಿರ್ತದೆ ಹಿಮಾದ್ರಿ. ಮಧ್ಯ ಹಿಮಾಲಯ ಬಂದ್ರೆ ಎಂತ ಹಿಮಾಚಲ್ ಪ್ರದೇಶ ರೀಸನ್ ಒಳಗೆ ಅದ್ರ ಕೆಳಗೆ ಯಾವ್ದಾದ್ರು ಶಿವಾಲಿಕ್ ಬೆಟ್ಟಗಳತ್ ಬರ್ತಾವ. ಈ ಡೆಹ್ರಾಡೂನ್ ಕೇಳಿದಲ್ಲ, ಡೂನ್ ಅನ್ನೋದು ಯಾವ 2 ಭಾಗದಾಗ ಬರ್ತೈತೆ ಕೇಳ್ರ? ಮಧ್ಯ ಹಿಮಾಲಯ ಮತ್ತ ಶಿವಾಲಿಕ್ ನಡು ಬರ್ತೈತಲ್ಲ. ಈಗ ಯಾವ್ದು ಹೇಳತ್ತಿದ್ವಿ ನಾವು? ಪ್ರಾದೇಶಿಕವಾಗಿ ರೀಜನಲ್ ಹೇಳತ್ತಿದ್ವಿ ಅಲ್ಲ. 3-4 ಬರ್ತಾವ ಹೇಳ್ರಿ. 1 ಸಿಂಧುದಿಂದ ಸಟ್ಲೇಜ್ ತನ ಬಂದಾಗ ಪಂಜಾಬ್ ಹಿಮಾಲಯ. ಆಮೇಲೆ ಸಟ್ಲೇಜ್ ದಿಂದ ಕಾಳಿ ತನ ಬಂದ್ರ ಯಾವ್ದ? ಕುಮಾಯೂನ್ ಹಿಮಾಲಯ. ಕಾಳಿದಿಂದ ಮತ್ತೆ ಇನ್ನೊಂದು ಯಾವ್ದು ಬರ್ತದೆ? ಕಾಳಿದಿಂದ ತೀಸ್ತಾ ತನ ಬಂದ್ರ ನೇಪಾಳ ಹಿಮಾಲಯ. ನೇಪಾಳದಿಂದ ಆಮೇಲೆ ಯಾವ್ದಿನ ತೀಸ್ತಾದಿಂದ ದಿಯಾಂಗ್ ಕರೆಕ್ಟ್. ದಿಯಾಂಗ್ ತನ. ಇನ್ನೊಮ್ಮೆ ಹೇಳ್ತಾನ, ನನಗೂ ಕನ್ಫ್ಯೂಸ್ ಆದ. ಸಿಂಧುದಿಂದ ಸಟ್ಲೇಜ್ ತನ ಬಂದ್ರೆ ಯಾವ್ದೈತಿ ಅಂದ್ರೆ ಪಂಜಾಬ್ ಹಿಮಾಲಯ. ಸಿಂಧು ರಿವರ್ ದಿಂದ ಸಟ್ಲೇಜ್ ರಿವರ್ ತನ ರಿವರ್ ಬೇಸಿನ್ ಬರ್ತದೆ, ಅದಕ್ಕೆ ಏನೈತಿ ಅಂದ್ರೆ ಪಂಜಾಬ್ ಹಿಮಾಲಯ. ಆಮೇಲೆ ಸಟ್ಲೇಜ್ ರಿವರ್ ದಿಂದ ಕಾಳಿ ರಿವರ್, ಗಂಗಾ ನದಿದ ಒಂದು ಉಪನದಿ, ಅದು ಕಾಳಿ. ಆ ರೀಸನ್ ತನ ಬಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರ ಯಾವ್ದ? ಕುಮಾಯೂನ್ ಹಿಮಾಲಯ ಅಂತ ಕರಿತೀವಿ. ಈ ಕಾಳಿ ರಿವರ್ ದಿಂದ ತೀಸ್ತಾ ಎಲ್ಲಿ ಅಂದ್ರೆ ಸಿಕ್ಕಿಂದಾಗ ಬರ್ತೈತಲ್ಲ, ನೇಪಾಳದಾಗ ಹುಟ್ಟಿರ್ತೈತೆ, ಸಿಕ್ಕಿಂದಿಂದ ಹರಿತೈತೆ. ಸಿಕ್ಕಿಂ ಜೀವ ನದಿ ಅಂತ ಕರಿತಾರೆ ತೀಸ್ತಾ. ಆ ತೀಸ್ತಾ ಏನ್ ಸಿಕ್ಕಿಂ ತನ ಬರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನೇಪಾಳ ಹಿಮಾಲಯ ಅಂತ ಕರಿತೀವಿ. ಆ ನೇಪಾಳದ ಆತೇಳಿ ಈ ತೀಸ್ತಾ ರಿವರ್ ದಿಂದ ಯಾವ ರಿವರ್ ತನ ಹೋಗುವ? ದಿಯಾಂಗ್ ರಿವರ್. ಆ ದಿಯಾಂಗ್ ರಿವರ್ ತನ ಬಂದ್ರೆ ಯಾವ್ದತ್ತೀವಿ ಅಂದ್ರೆ ಅದಕ್ಕೆ ಅಸ್ಸಾಂ ಹಿಮಾಲಯ. ಇವು ರಿಪೀಟೆಡ್ ಆಗ್ಯಾವ ಕ್ವಶನ್, ಅದ್ರ ಸಲ್ಮತ್ ಸಾಕಲ್ಲ.